ಇವತ್ತು ಆರಂಭವಾಗಿ 5 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲಿಕೆಯನ್ನು ನಮ್ಮ ಸಂಸ್ಥೆಯ ಅಭಿಮಾನಿಗಳು ಹಿತೈಷಿಗಳು ಆದ ಶ್ರೀ ಜನಾರ್ದನ ಐರೋಡಿ ಈ ಉಪಹಾರ ದರ್ಶಿನಿ ಹೋಟೆಲ್ ಚೈನಿನ ಮಾಲೀಕರು, ಅವರು ತಮ್ಮ ಮಾತಾಪಿತೃಗಳು ಶ್ರೀಮತಿ ವೆಂಕಮ್ಮ ಮತ್ತು ಶ್ರೀ ಗಣಪಯ್ಯ ಅವರ ತೀರ್ಥರೂಪರು ಅವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿರುವ ಟ್ರಸ್ಟ್ ಆಶ್ರಯದಲ್ಲಿ ಈ ಉಪನ್ಯಾಸ ಮಾಲಿಕೆಯನ್ನು ಪ್ರಾಯೋಜನೆ ಮಾಡಿದ್ದಾರೆ. ಆ ಟ್ರಸ್ಟ್ ಹೆಸರಿನಲ್ಲಿ ತುಂಬ ದೊಡ್ಡ ಪ್ರಮಾಣದ ಸಾಮಾಜಿಕ ಕಾರ್ಯಗಳನ್ನು ವೆಂಕಮ್ಮ ಗಣಪಯ್ಯ ಟ್ರಸ್ಟ್ ಮಾಡ್ತಾಯಿದೆ. ವೈಕುಂಠ ಯಾತ್ರೆಗೆ ನೆರವು ಕೊಡುವ ಒಂದು ಯೋಜನೆ ಇದೆ. ಆ ವಾಹನದ ನೆರವು 15,000ಕ್ಕೂ ಹೆಚ್ಚು ಜನರಿಗೆ ಸಿಕ್ಕಿದೆ. ವಿದ್ಯಾರ್ಥಿ ವೇತನಗಳನ್ನು ಕೊಡ್ತಾ ಇದ್ದಾರೆ. ರಕ್ತದಾನ ಶಿಬಿರಗಳನ್ನು ನಡೆಸ್ತಾರೆ. ಕುಂದಾಪುರದ ಕುಮಾರಶಿಲೆ ಅಲ್ಲಿಯ ಶಾಲೆಯ 250 ಮಕ್ಕಳಿಗೆ ಪ್ರತಿ ತಿಂಗಳು ಅಕ್ಕಿ ಮೊದಲಾದ ದಿನಸಿಯನ್ನು ಪೂರೈಸ್ತಾ ಇದ್ದಾರೆ. ಇಲ್ಲಿ ನಗರದ ರಂಗದೊರೆ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 250 ಉಚಿತ ಡಯಾಲಿಸಿಸ್ ಚಿಕಿತ್ಸೆಯನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ನಮ್ಮ ಸೋದರ ಸಂಸ್ಥೆಯಾದ ಅಬಲಾಶ್ರಮ ಅದಕ್ಕೆ ಕಳೆದ 10 ವರ್ಷದಿಂದ ಪ್ರತಿದಿನ ಹಾಲಿನ ಪೂರೈಕೆಯನ್ನು ಮಾಡಿದ್ದಾರೆ. ಹೀಗೆ ಶ್ರೀ ಜನಾರ್ದನ ಐರೋಡಿ ಮತ್ತು ಪರಿವಾರದವರಿಗೆ ಭಗವಂತ ಸಕಲ ಶ್ರೇಯಸ್ಸನ್ನು ಕೊಡಲಿ. ಇನ್ನೂ ಹಿತೋಪ್ಯತಿಶಯವಾಗಿ ಸಮಾಜ ಸೇವಾ ಕಾರ್ಯಗಳನ್ನು ಅವರಿಂದ ಭಗವಂತ ಮಾಡಿಸಲಿ ಅಂತ ಹಾರೈಸ್ತೇನೆ. ಮಂಕುತಿಮ್ಮನ ಕಗ್ಗ ಕುರಿತು ಈ 5 ದಿವಸಗಳು ಉಪನ್ಯಾಸ ಮಾಲೆ ನಡೆಯೋದಿದೆ. ಈ ವೇದಿಕೆಯಲ್ಲಿ ಕಗ್ಗದ ಬಗ್ಗೆ ಎಷ್ಟು ಉಪನ್ಯಾಸ ಮಾಲೆಗಳಾಗಿದೆಯೋ ಲೆಕ್ಕವೇ ಇಲ್ಲ. ಡಾಕ್ಟರ್ ಗುರುರಾಜ ಕರ್ಜಗಿಯವರದ್ದೇ ಅನೇಕ ಮಾಲಿಕೆಗಳು ಆಗಿವೆ. ಆದರೆ ವಿಶೇಷ ಅಂದರೆ ಪ್ರತಿ ಸಲ ಅದರ ಹತ್ತಿರ ಹೋದಾಗಲೂ ಅದರಿಂದ ಹೊಸ ಅರ್ಥಗಳು ಬೋಧೆ ಲಭ್ಯವಾಗೋದು ಮಂಕುತಿಮ್ಮನ ಕಗ್ಗದ ಒಂದು ವೈಶಿಷ್ಟ್ಯ. ಯಾವುದೇ ಅಭಿಜಾತ ಕೃತಿಗಳ ಗುಣ ಅಂದರೆ ಅದೇ. ರಾಮಾಯಣವನ್ನೋ ಮಹಾಭಾರತವನ್ನೋ 4,000 ವರ್ಷಗಳಾದಮೇಲೆ ಇವತ್ತು ನೋಡಿದ್ರೂ ಅದರಲ್ಲಿ ಹೊಸ ಅರ್ಥಗಳೇ ಹೊಮ್ಮತ್ತೆ. ಮಂಕುತಿಮ್ಮನ ಕಗ್ಗ ಕೂಡ ಅದೇ ವರ್ಗಕ್ಕೆ ಸೇರಿದೆ. ಇಷ್ಟು ವಿಶಾಲವಾದ ವ್ಯಾಪ್ತಿ ಜನಾದರಣೆ ಒಂದು ಕೃತಿಗೆ ದೊರೆತಿರೋದು ಒಂದು ದೊಡ್ಡ ವಿಸ್ಮಯ ಅಂತಲೇ ಹೇಳಬೇಕಾಗತ್ತೆ. ಇದರ ವಿಶೇಷ ಗುಣ ಅಂತ ಹೇಳಿದ್ರೆ, ನಾವು ಹಿಂದೆ ಹಲವಾರು ಸರ ಅರಿಕೆ ಮಾಡಿದ ಹಾಗೆ ಇದರ ಸಂವಾದ ಶೈಲಿ ಮತ್ತು ಆತ್ಮೀಯವಾದ ಸ್ನೇಹಧ್ವನಿ, ಅದರಲ್ಲಿ ಪಾಂಡಿತ್ಯ ಇದೆ, ಕಾವ್ಯ ಇದೆ, ಉಪಮೆಗಳು ಎಲ್ಲವೂ ಇದೆ. ಅದೆಲ್ಲ ಹೌದಾದರೂ ಇದನ್ನು ಜನಕ್ಕೆ ತುಂಬ ಆತ್ಮೀಯವಾಗಿಸಿರೋದು ಅಂತ ಹೇಳಿದ್ರೆ ಅದರ ಸ್ನೇಹಧ್ವನಿ, ಹೃದಯಕ್ಕೆ ಹತ್ತಿರವಾದ ಗೆಳೆಯನ ಜೊತೆ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಕ್ರಿಯೆ. ಮಿತ್ರ ಸಂಹಿತೆ ಅಂತ ಇದನ್ನು ಕರೀಬಹುದು. ನೀವು ಅನುಭವಿಸ್ತಾ ಇರೋ ಭಾವನೆಗಳನ್ನು ನಾನೂ ಪಟ್ಟಿದ್ದೇನೆ, ನನ್ನ ಹತ್ತಿರ ಬನ್ನಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋಣ ಅನ್ನುವ ರೀತಿಯ ಧ್ವನಿ ಇದರಲ್ಲಿ ಇರೋದರಿಂದ ಎಲ್ಲರಿಗೂ ಇದು ತುಂಬ ಆಪ್ತವಾಗಿದೆ. ಕನ್ನಡದ ಭಗವದ್ಗೀತೆ ಹೀಗೆಲ್ಲ ಬಗೆಬಗೆಯಾಗಿ ಇದನ್ನು ಜನ ಪ್ರಶಂಸೆ ಮಾಡಿದ್ದಾರೆ. ತಪ್ಪೇನಿಲ್ಲ. ಆದರೆ ಅದನ್ನು ಯಾವುದಕ್ಕೂ ಹೋಲಿಸುವ ಅಗತ್ಯನೇ ಇಲ್ಲ. ಕಗ್ಗ ಅಷ್ಟೇ. ಈ ಚಿಂತಿಸಿದ ಹಾಗೆಲ್ಲ ಹೊಸ ಅರ್ಥ ಸೂಕ್ಷ್ಮಗಳನ್ನು ಹೊಳೆಯಿಸುವ ಗುಣ ಕಗ್ಗದ ಪದ್ಯಗಳಲ್ಲಿ ಇದೆ. ಇದು ಒಂದೇ ಪದ್ಯದ ಮೇಲೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರೇ ಮತ್ತೆ ವ್ಯಾಖ್ಯಾನ ಮಾಡಿದರೆ ಬೇರೆಯದೇ ರೂಪ ತಡೆಯುತ್ತೆ. ಇದು ಅದರ ವಿಶೇಷ. ಈ ಪರ್ಯಾಯದ ಉಪನ್ಯಾಸ ಮಾಲೆಯನ್ನು ಆರಂಭಿಸಬೇಕು ಅಂತ ಆದರಣೀಯ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಸಹೃದಯರಿಗೆಲ್ಲ ನಮಸ್ಕಾರ. ಮತ್ತು ಗೋಖಲೆ ಸಂಸ್ಥೆ
ಕೈ ಚಾಚಿ ಕರೆದಿದೆ. ನಾನು ಹಿಂದಕ್ಕೊಂದು ಸಲ ಹೇಳಿದ ಹಾಗೆ ಒಂದು ಸ್ವಲ್ಪ ದಿವಸ ಬರೋಕ್ಕಾಗದಿದ್ರೆ ನನಗೇ ಒಂಥರ ತಳಮಳ ಶುರು ಆಗುತ್ತೆ, ಭಾಳ ದಿವಸ ಹೋಗಿಲ್ಲ ಅಂತ. ಈ ಸ್ಥಳದ ಮಹಿಮೆನೇ ಹಾಗಿರುವಂಥದ್ದು. ಇದೀಗ ಪೂಜ್ಯರಾದಂಥ ಡಾಕ್ಟರ್ ರಾಮಸ್ವಾಮಿಯವರು ಹೇಳಿದ ಹಾಗೆ ಕಗ್ಗದ ಬಗ್ಗೆ ಅದೆಷ್ಟು ವಿಶ್ಲೇಷಣೆಗಳು ಬಂದಿದ್ದಾವೋ, ಎಷ್ಟು ಚರ್ಚೆ ಆಗಿದೆಯೋ ಗೊತ್ತಿಲ್ಲ. ಆದರೆ ಆದರೂ ಕೂಡ ಯಾರಿಗೂ ತೃಪ್ತಿನೂ ಆಗಿಲ್ಲ. ಅದು ಎಷ್ಟು ಸಲ ಮಾಡಿದರೂ ಕೂಡ ಮುಗಿಲಾರದಂಥ ಒಂದು ಹೊರತೆ. ಅದು ಹೊರತೆ ತೆಗೆದ ಹಾಗೆ ತಿಳಿ ನೀರು ಬಂದೇ ಬರುತ್ತೆ. ಬಾಯಾರಿದ್ದವರಿಗೆ ತುಂಬ ನೆಮ್ಮದಿಯನ್ನು ಕೊಡ್ತದೆ. ಅವರೊಂದು ಮಾತನ್ನು ಹೇಳಿದರು, ಆ ತಪ್ಪನ್ನು ನಾನು ಮಾಡ್ತಾ ಇದ್ದೀನಿ ಈಗ. ಅವ್ರು ಹೇಳಿದರು, ಕಗ್ಗನೇ, ಕಗ್ಗನ ಇದಕ್ಕೆ ಹೋಲಿಸೋದು ಬೇಕಿಲ್ಲ ಅಂತ ಹೇಳಿದರು. ಆ ಅಪರಾಧ ಮಾಡೋದಕ್ಕೆ ನಾನು ನಿಂತಿದ್ದೇನೆ ಈಗ. ಯಾಕೆಂದರೆ ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ಸಾಕಷ್ಟು ಸಂತರಾದಿಯಾಗಿ ಬೇಕಾಷ್ಟು ಜನ ಹೇಳಿದ್ದಾರೆ. ನಾನು ಹೋದ ಸಲನೇ ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೆ, ಅದರ ಸಮಯ ಸಿಗಲಿಲ್ಲ. ಒಂದು ಕುತೂಹಲ ತಲೆಗಿತ್ತು. ಮಂಕುತಿಮ್ಮನ ಕಗ್ಗ ಭಗವದ್ಗೀತೆ ಅಂದಾಗ ಭಗವದ್ಗೀತೆಯ ಶ್ಲೋಕಗಳನ್ನು ಆರಿಸ್ಕೊಂಡು ಅದಕ್ಕೆ ಸಂವಾದಿಯಾಗಿರುವಂಥ ಕಗ್ಗದ ಪದ್ಯಗಳು ಸಿಕ್ಕರೆ ಎಷ್ಟು ಚೆನ್ನಾಗಿರ್ತದೆ ನೋಡೋಣ ಅಂತ ಒಂದು ಆಸೆ ಇತ್ತು. ಅಲ್ಲಲ್ಲಿ ನೋಡಿದಾಗ ಅನಿಸುತ್ತೆ, ಈ ಸಲ ಒಂದು ಹುಚ್ಚು ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನಿಸ್ತು. ಅಧ್ಯಾಯ ತೊಗೊಂಡು ಹೋಗೋಣ. ಮೊದಲನೇ ಅಧ್ಯಾಯ ತೊಗೊಂಡು ಅಲ್ಲಿ ಬರುವಂಥ ಕಲ್ಪನೆಗಳನ್ನು ಅನುವಾದ ಅಂತೂ ಖಂಡಿತ DVG ಮಾಡಲ್ಲ. ಆದರೆ ಆ ಇಡೀ ಅಧ್ಯಾಯದ ಸಾರರೂಪವಾದಂಥ ಕೆಲವು ಶ್ಲೋಕಗಳಿಗೆ ಧ್ವನಿಯಾಗಿ ಕಗ್ಗದ ಮಾತುಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಅವನ್ನು ಗಮನಿಸಿದಾಗ ಒಂದು ಅನಿಸೋದುಂಟು. ನಾನು ನೋಡ್ತಾ ಇದ್ದೆ, ಭಗವದ್ಗೀತೆ ಬಗ್ಗೆ ಮಾತಾಡುವಾಗ ಇದನ್ನು ನಾವು ಉಪನಿಷತ್ತಿನ ಸಾರ ಅಂತ ಕರಿತೇವೆ. ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳ್ತೀವಿ. ಅದು ಉಪನಿಷತ್ತಿನ ಸಾರ ಅಂತ ಹೇಳ್ತೇವೆ. ಉಪನಿಷತ್ತುಗಳು ಮುಖ್ಯವಾಗಿ ಜೀವ, ಜಗತ್ತು, ಈಶ್ವರ ಈ ಮೂರರ ಕುರಿತಾದ ಚಿಂತನೆಗಳನ್ನು ಸೇರಿದಂಥವು. ಆ ವೇದಾಂತ ಗ್ರಂಥಗಳು ಉಪನಿಷತ್ತಾದರೆ ಗೀತೆ ಅವುಗಳ ಸಾರವನ್ನು ತಂದು ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ತಿಳಿಸಿದಂಥ ಮಾರ್ಗದರ್ಶಿಯಾದಂಥ ಗ್ರಂಥ ಅದು. ಅದಕ್ಕೆ ಅದನ್ನು ಮೋಕ್ಷಶಾಸ್ತ್ರ ಅಂತ ಕೆಲವರು ಕರೆದರು. ಆದರೆ ಅದನ್ನು ಜೀವನ ಧರ್ಮಶಾಸ್ತ್ರ ಅಂತ ಅರವಿಂದೋ ಅಂಥವ್ರು ಕರೆದರು. ಜೀವನ ಧರ್ಮಯೋಗ ಅಂತ DVG ಅವರು ಕರೆದರು. ಅಂದರೆ ಆಗಿನ ಮೋಕ್ಷ ಇರ್ಬೋದು, ಅದು ನನಗೆ ಹೇಗೆ ಪ್ರಯೋಜನ ಆಗ್ತದೆ ಅಂತ ನೋಡುವಂಥದ್ದು ಭಗವದ್ಗೀತೆ ದೃಷ್ಟಿ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸುಮಾರು 25ರಿಂದ 42ನೇ ಅಧ್ಯಾಯದವರೆಗೂ 18 ಅಧ್ಯಾಯಗಳಲ್ಲಿ ಬರುವಂಥ ಈ ಭಗವದ್ಗೀತೆ ಎಷ್ಟು 1000 ವರ್ಷಗಳಿಂದ ಜನರಿಗೆ ನೆಮ್ಮದಿ ಕೊಟ್ಟಿದೆಯೋ ಲೆಕ್ಕವೇ ಇಲ್ಲ. ಕೆಲವರು ಭಗವದ್ಗೀತೆ ಯಾಕೆ ಓದಬೇಕು ಅಂತ ಹೊಸ ಪುಕಾರ ಎಬ್ಬಿಸಿದ್ದಾರೆ. ಭಗವದ್ಗೀತೆ ಓದಿದ್ರಿಂದ ಏನು ಪ್ರಯೋಜನ, ಯಾಕೆ ಓದಬೇಕು ಅಂತ. ನಾನು ಅದಕ್ಕೆ ಜಗಳಕ್ಕೆ ಹೋಗಲ್ಲ, ಬೇಡವೋ ಬಿಡಿ. ಉಸಿರಾಡಿಸೋದು ಬೇಕಂದ್ರೆ ಮೂಗಿಡ್ಕೊಂಡು ಕೂತ್ಕೊಳ್ಳಿ, ಏನು ಮಾಡೋಕ್ಕಾಗ್ತದೆ. ನಮಗೆ ಶಕ್ತಿ ಕೊಡುವಂಥ ಒಂದು ಮೂಲ ಸ್ರೋತ ಇದೆ ಅಂದಾಗ ಶಕ್ತಿ ಪಡ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು. ಅದು ಬೇಡ ಅಂದರೆ ಅವರು ಬಿಡುವಂಥದ್ದು. ನಾನು ನೋಡ್ತಾ ಇದ್ದೆ ಯಾರ್ಯಾರು ಎಷ್ಟೆಷ್ಟು ಬಗ್ಗೆ ಭಗವದ್ಗೀತೆ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅಂತ. ಕೆಲವೊಂದು ಮಾತ್ರ ದಾಖಲೆ ಮಾಡ್ಕೊಂಬಂದಿದ್ದೀನಿ. ಅವು ವ್ಯಕ್ತಿಗಳು ಎಲ್ಲ ಬೇರೆ ಬೇರೆ ಸ್ವಭಾವದವರು, ಬೇರೆ ಬೇರೆ ದೃಷ್ಟಿಯವರು. ಆದರೆ ಭಗವದ್ಗೀತೆ ಬಗ್ಗೆ ಅವರ ಅಭಿಪ್ರಾಯ ಹೇಗಿದೆ ಅಂತ. ಮಹಾತ್ಮ ಗಾಂಧಿಯವರು ಬರೀತಾರೆ, ಗೀತೆ ಜಗನ್ಮಾತೆ, ಆಕೆ ಯಾರನ್ನೂ ದೂರ ಇಡುವುದಿಲ್ಲ. ಗೀತೆಯ ನಿಜವಾದ ಭಕ್ತನಿಗೆ ನಿರಾಸೆ ಎಂಬುದು ಎಂದೂ ತಿಳಿಯದು. ಬೈಬಲನ್ನು ಓದಿದಾಗಲೂ ಸಿಗದ ಶಾಂತಿಯನ್ನು ನಾನು ಭಗವದ್ಗೀತೆಯಲ್ಲಿ ಕಂಡುಕೊಂಡಿದ್ದೇನೆ. ನಿರಾಸೆಯು ನನಗೆದುರಾದಾಗ, ಬೆಳಕಿನ ಕಿರಣವೇ ನನಗೆ ಕಾಣದಾದಾಗ ನಾನು ಭಗವದ್ಗೀತೆಯ ಮೊರೆ ಹೊಕ್ಕಿದ್ದೇನೆ. ನನ್ನ ಬದುಕು ದುರಂತಗಳಿಂದ ತುಂಬಿದ್ದರೂ ತಕ್ಷಣವೇ ಶಾಂತಿಯ ತೀರ ಸಿಕ್ಕುತ್ತಿತ್ತು. ಇದಕ್ಕೆ ಮುಖ್ಯ ಕಾರಣ ಭಗವದ್ಗೀತೆ. ಅವ್ರು ಹೇಳಿದ್ದು ಪೂರ್ತಿ ಬರೆದಿಲ್ಲ, ಒಂದೊಂದು ಪ್ಯಾರಾಗ್ರಾಫ್ ಆರಿಸ್ಕೊಂಡಿದ್ದೇನೆ. ಅರವಿಂದ್ ಘೋಷ್ ಅವರು ಬರೀತಾರೆ, ಅರವಿಂದೋ ಬರೀತಾರೆ, ಮಹಾಭಾರತ ಕಾಲದಿಂದ ಇಂದಿನವರೆಗೂ ಗೀತೆ ಜೀವನ ಧರ್ಮಶಾಸ್ತ್ರವಾಗಿ ಉಳಿದು ಬಂದಿದೆ. ನಮ್ಮ ದೇಶದ ಮತ್ತು ಸಂಸ್ಕೃತಿಯ ಪುನರುತ್ಥಾನಕ್ಕೆ ಗೀತೆಯ ಕೊಡುಗೆ ಬಹು ಅಪಾರವಾದದ್ದು.
ನಮ್ಮ ಆಧ್ಯಾತ್ಮಿಕ ಬದುಕಿಗೆ ಅಗತ್ಯವಾದ ತತ್ವವೆಲ್ಲವೂ ಗೀತೆಯಲ್ಲಿ ಸೇರಿಕೊಂಡಿದೆ. ಲೋಕಮಾನ್ಯ ತಿಲಕರು ಬರೆಯುವಂಥ ಮಾತು. ಅವರು ಸ್ವಲ್ಪ ಗೀತೆಯ ಬಗ್ಗೆ ತುಂಬ ಪ್ರೀತಿಯಿಂದ ಬರೆದಂಥವ್ರು. ಸ್ವಾರ್ಥದಿಂದ ಪ್ರಾಪಂಚಿಕ ಬದುಕನ್ನು ಬಾಳಿ ನಿತ್ರಾಣಗೊಂಡವರಿಗೆ ಕಾಲಹರಣ ಮಾಡಲು ಈ ಗೀತೆಯನ್ನು ಬೋಧಿಸಿಲ್ಲ. ಸ್ವಾರ್ಥದಿಂದ ಬದುಕ್ತಾ ಇದ್ದೀವಿ, ನಿತ್ರಾಣ ಆಗಿ ಹೋಗಿದ್ದೀವಿ, ಅದಕ್ಕೆ ಸ್ವಲ್ಪ ಏನಾದರೂ ಸಹಾಯ ಮಾಡಿತ್ತಾ ಅಂತ ಕಾಲಹರಣಕ್ಕೋಸ್ಕರ ಮಾಡಿದಂಥ ಉಪದೇಶ ಭಗವದ್ಗೀತೆ ಅಲ್ಲ. ಅಲ್ಲವೇ ಅಂಥ ಪ್ರಾಪಂಚಿಕ ಬದುಕನ್ನು ಬಾಳಲು ಪೂರ್ವಭಾವಿಯಾದ ಪಾಠವೂ ಅದು ಅಲ್ಲ. ಈಗ ಸ್ವಾರ್ಥ ಬದುಕೋದಕ್ಕೆ ಹೇಗೆ ಬೇಕು ಅಂತ ಗೈಡು ಅಲ್ಲ ಅದು. ಮುಂದಿನ ಸಾಲು ಬಹಳ ಮುಖ್ಯ ನನಗೆ. ಆದರೆ ಪ್ರಾಪಂಚಿಕ ಬದುಕಿನಲ್ಲಿ ಮೋಕ್ಷದ ಗುರಿಯನ್ನಿಟ್ಟುಕೊಂಡು ಹೇಗೆ ಬಾಳಬೇಕು ಎಂಬುದನ್ನು ಮತ್ತು ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯವೇನು ಎಂಬುದನ್ನು ಗೀತೆ ತೋರಿಸುತ್ತದೆ. ಇದು ನನಗೆ ಭಾಳ ಇಷ್ಟವಾದಂಥ ಮಾತು. ಗೀತೆ ಹೇಳೋದು ಮೋಕ್ಷ ಬೇಕು ನಿಜ, ಆದರೆ ಬದುಕಿನಲ್ಲಿ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಡ್ಬೇಕು ಅಂತ. ಇದನ್ನು ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ನೆನಪಿಲ್ಲ. ನಮ್ಮ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳಲ್ಲಿ ಮಧುಸೂದನ ಸರಸ್ವತಿಯವರು ಬರೆದಂಥ ಧ್ಯಾನ ಶ್ಲೋಕಗಳಲ್ಲಿ ಒಂದು ನನಗೆ ತುಂಬ ಇಷ್ಟವಾದದ್ದು. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಇದನ್ನು ಎರಡು ನೆಲೆಯಲ್ಲಿ ನೋಡಬಹುದು ನಾವು. ವಸುದೇವ ಸುತಂ ದೇವಂ, ವಸುದೇವನ ಮಗ ಕೃಷ್ಣ. ದೇವಕೀ ಪರಮಾನಂದಂ, ದೇವಕಿಗೆ ತುಂಬ ಸಂತೋಷ ಕೊಟ್ಟ. ಕಂಸ ಚಾಣೂರ ಮರ್ದನಂ, ಕಂಸ ಚಾಣೂರನ ಕೊಂದು ಹಾಕಿದ. ಕೃಷ್ಣಂ ಒಂದೇ ಜಗದ್ಗುರು, ಅಂತ ಜಗದ್ಗುರುವಾದ ಕೃಷ್ಣನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಸರ್ವಾರ್ಪಣ ಭಾವದಿಂದ ನಮಸ್ಕಾರ ಮಾಡಿ ಆಗೋದು ಒಂದು ಭಾಗ, ಭಕ್ತಿಯನ್ನು ತೋರಿಸುವಂಥದ್ದು ಒಂದು ಭಾಗ. ಅದರದ್ದು ಇನ್ನೊಂದು ಮುಖ ಬೇರೆ ಇದೆ ನೋಡಿದರೆ ಅಂತ ಅನಿಸುತ್ತೆ. ಅದು ಭಗವದ್ಗೀತೆಯ ಮಾತು ಅಂತ ನನಗನ್ನಿಸ್ತು. ಅದರಲ್ಲಿ 3 ಹಂತ ಬರುತ್ತೆ. ಅದು ಎಷ್ಟು ತುಂಬ ಚೆನ್ನಾಗಿದೆ ಪದ್ಯ. ನಾನು ಶ್ಲೋಕ ಓದಿದಾಗೆಲ್ಲ ಅದೊಂಥರ ಬೇರೆ ಅನ್ನಿಸ್ತಿತ್ತು. ವಸುದೇವ ಸುತಂ ದೇವಂ, ವಸುದೇವನ ಮಗ ನಿಜ ಕೃಷ್ಣ. ದೇವಕೀ ಪರಮಾನಂದಂ, ಈ ಮಾತನ್ನು 21ನೇ ಶತಮಾನದಲ್ಲಿ ಇಟ್ಕೊಂಡು ಗಮನಿಸಬೇಕು. ಯಾರು ದೇವಕಿ? ತಾಯಿ, ಹಡೆದ ತಾಯಿ. ಅವನು ನೋಡಲೇ ಇಲ್ಲ ಆಕೆ ಎಷ್ಟು ದಿವಸ. ಮಥುರೆಗೆ ಬಂದು ಕಂಸನ ವಧೆ ಆಗುವವರೆಗೂ ಮಗನ ನೋಡಲೇ ಇಲ್ಲ ಆಕೆ. ಹುಟ್ಟಿದ ಕೂಡಲೇ ಕಳಿಸಿದಂಥವಳು ಅವನು ನೋಡಲಿಲ್ಲ. ಬರೀ ಬಾಯಿಂದ ಕೇಳ್ತಿದ್ದಾಳೆ, ಹಾಗೂ ಇದ್ದಾನೆ ಅಂತ ತಿಳ್ಕೊಂಡೇನೋ ಕೇಳ್ತಾ ಇದ್ದಾಳೆ. ಜೊತೆಗಿದ್ದವಳು ನೋಡಿ ಎಷ್ಟು ಚೆನ್ನಾಗಿದೆ. ಹತ್ತಿರ ಇದ್ದವಳು ತಾಯಿ, ಇಲ್ಲಿ ದೂರಿಂದ ಕೇಳುವಂಥವಳು. ಆದರೆ ದೇವಕೀ ಪರಮಾನಂದಂ, ಆಕೆ ಕೂಡ ಸಂತೋಷ ಕೊಡುವಂಥ ಕೃಷ್ಣ ಅಂತ. ಈ ಮಾತನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, 21ನೇ ಶತಮಾನದಲ್ಲಿ ತಂದೆ ತಾಯಿಯರಿಗೆ ಪ್ರೀತಿ ಕೊಡುವಂಥ, ಅಷ್ಟು ಪ್ರೀತಿಯನ್ನು ಕೊಡುವಂಥ ಮಕ್ಕಳು ಎಷ್ಟು ಜನ ಸಿಗ್ತಾರೆ ಅಂತ ಹುಡುಕುವ ಪರಿಸ್ಥಿತಿ ಬಂದಿದೆ. ತಾಯಿಗೆ ಅಷ್ಟೊಂದು ಪ್ರೀತಿಯನ್ನು ಕೊಡುವಂಥ ಕೃಷ್ಣ, ತಂದೆ ತಾಯಿಯರಿಗೆ ತನ್ನ ಪ್ರೀತಿಯನ್ನು ಪೂರ್ತಿ ಒಪ್ಪಿಸಿದಂಥ ಕೃಷ್ಣ, ಕೊನೆವರೆಗೂ ತಾಯಿಗೆ ಯಶೋಧೆ ಆಗಬಹುದು, ದೇವಕಿ ಆಗಬಹುದು, ಇಬ್ಬರಿಗೂ ಸಂತೋಷವನ್ನು ಕೊಟ್ಟಂಥ ಕೃಷ್ಣ. ತಂದೆ ತಾಯಿಯಂದರಿಗೆ ಸಂತೋಷ ಕೊಡುವನು ಅಂದರೆ ಮೊದಲು ಮನೆಗೆ ಒಳ್ಳೆಯವನಾಗಬೇಕು. ಒಬ್ಬ ಮನುಷ್ಯ ಬದುಕಿದಾಗ ಹೇಗೆ ಬದುಕಬೇಕು ಅನ್ನೋದನ್ನು ಈ ಶ್ಲೋಕ ಹೇಳ್ಕೊಡ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ದೇವಕೀ ಪರಮಾನಂದಂ, ನೀನು ಮನೆಯೊಳಗಿದ್ದಾಗ ಮನೆಯವರಿಗೆ ಒಳ್ಳೆಯವನಾಗಿರು. ಎಷ್ಟೋ ಜನ ಇರ್ತಾರೆ, ಪ್ರಪಂಚಕ್ಕೆಲ್ಲ ಒಳ್ಳೆಯವರಾಗಿರ್ತಾರೆ, ಮನೆಯವರಿಗೆ ಚೆನ್ನಾಗಿಲ್ಲ. ಇಲ್ಲಿ ಹೇಳ್ತಾರೆ ದೇವಕೀ ಪರಮಾನಂದಂ, ಮೊಟ್ಟ ಮೊದಲು ನೀನು ಕೆಲಸ ಮನೆಗೆ ಒಳ್ಳೆಯವನಾಗಿರು, ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊ, ನೀನು ಮೊದಲು ಮಾಡಬೇಕಾದ್ದು. ಆದರೆ ಅಲ್ಲಿಗೆ ನಿಂತ್ಕೋಬೇಡ. ಮುಂದೇನು ಮಾಡಿದ ಕೃಷ್ಣ? ಕಂಸ ಚಾಣೂರ ಮರ್ದನಂ, ಆ ಕಂಸ ಚಾಣೂರನ್ನು ಕೊಂದು ಹಾಕಿದ. ಯಾರು ಕಂಸ ಚಾಣೂರರು? ಸಮಾಜಕ್ಕೆ ಅಪಾಯಕಾರಿಯಾಗಿದ್ದವರು, ತೊಂದರೆ ಕೊಡುವಂಥವರು, ಲೋಕಕಂಟಕರಾಗಿದ್ದಂಥವ್ರು. ಅಂಥವನನ್ನು ನಾಶ ಮಾಡಿದ. ಅಂದರೆ ಒಬ್ಬ ಸಮರ್ಥನಾದಂಥ ವ್ಯಕ್ತಿ ಒಂದು ಸಾರ್ಥಕ ಜೀವನ ಬದುಕಬೇಕಾದರೆ ಮೊದಲು ತನ್ನ ಮನೆಗೂ ಒಳ್ಳೆಯವನಾಗಬೇಕು. ಬರೀ ಅಷ್ಟೇ ಅಲ್ಲ, ತಾನು ಬದುಕಿರುವ ಸಮಾಜಕ್ಕೂ ಏನಾದರೂ ಒಂದು ಕಾಣಿಕೆ ಕೊಡಬೇಕು. ಕಂಸ ಚಾಣೂರ ಮರ್ದನಂ, ಅವರಿಬ್ಬರನ್ನು ಕೊಂದು ಹಾಕಿ ಲೋಕಕಂಟಕರನ್ನು ನಿವಾರಿಸಿದ. ತಾನು ಬದುಕಿದಂಥ ಸಮಾಜಕ್ಕೆ ಏನಾದರೂ ಕೊಟ್ಟ. ಅಷ್ಟಕ್ಕೆ ನಿಂತ್ಕೊಳ್ಳೋದಿಲ್ಲ, ಅದು ಮುಂದೆ ಕೃಷ್ಣಂ ಒಂದೇ ಜಗದ್ಗುರುಂ. ಒಂದು ಕೃಷ್ಣ ಕೊಟ್ಟಂಥ ಒಂದು ಭಗವದ್ಗೀತೆ ಸಾಕು, ಇನ್ನೂ 10,000 ವರ್ಷ ಚೆನ್ನಾಗಿ ಜನಕ್ಕೆ ಬೆಳಕು ಕೊಡುವಂಥದ್ದು. ಆದ್ದರಿಂದ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬದುಕಿ ಬಂದಾಗ 3 ಹಂತದಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ಶ್ಲೋಕ ಸೂಚ್ಯವಾಗಿ ತೋರಿಸುತ್ತೆ. ಒಂದು, ನೀನು ಮನೆಗೆ ಚೆನ್ನಾಗಿರು, ಮನೆಯವರಿಗೆ ಒಳ್ಳೆಯವನಾಗಿರು. ಬರೀ ಮನೆಯವರು ಒಳ್ಳೆಯಾಗಿದ್ದರೂ ಪ್ರಯೋಜನ ಇಲ್ಲ, ನೀನು ಬದುಕಿರುವ ಸಮಾಜಕ್ಕೂ ಏನಾದರೂ ಕಾಣಿಕೆ ಕೊಡು. ಅದಷ್ಟೇ ಅಲ್ಲ, ನೀನು ಹೋದ ಮೇಲೆ ಬರುವಂಥ ಸಮಾಜಕ್ಕೂ ಏನಾದರೂ ಕಾಣಿಕೆಯನ್ನು ಬಿಟ್ಟು ಹೋಗು.
ಇನ್ನು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು. ಈ 3 ಹಂತಗಳಲ್ಲಿ ಈ ಶ್ಲೋಕವನ್ನು ನೋಡ್ಬೋದು. ಅಂದರೆ ಭಗವದ್ಗೀತೆ ಶ್ಲೋಕಗಳೇ ಹಾಗೆ ಅನಿಸುತ್ತೆ. 2 ಹಂತದಲ್ಲಿ ಕೆಲಸ ಮಾಡುವಂಥದ್ದು, ಒಂದು ಮೋಕ್ಷ ಶಾಸ್ತ್ರವನ್ನು ಹೇಳುವಂಥದ್ದು, ಇನ್ನೊಂದು ಜೀವನ ಧರ್ಮವನ್ನು ಹೇಳುವಂಥದ್ದು. ಆ ರೀತಿ ಅದಕ್ಕೆ ಹೇಳ್ತಾರೆ ಅವರು. ಆದರೆ ಪ್ರಾಪಂಚಿಕ ಬದುಕಿನಲ್ಲಿ ಮೋಕ್ಷದ ಗುರಿಯನ್ನಿಟ್ಟುಕೊಂಡು ಹೇಗೆ ಬಾಳಬೇಕು ಎಂಬುದನ್ನು ತಿಳಿಸುವಂಥದ್ದು ಭಗವದ್ಗೀತೆ ಅಂತ ತಿಲಕರು ಹೇಳುವಂಥದ್ದು. ಆದ್ದರಿಂದ ಬದುಕಿನ ಕಲೆಯಾದ ಈ ಪುರಾತನ ವಿಜ್ಞಾನವನ್ನು ಅತಿ ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಯಾರೂ ತಪ್ಪಬಾರದು. ಇದನ್ನು ಲೋಕಮಾನ್ಯ ತಿಲಕರು ಹೇಳುವಂಥದ್ದು. ಸ್ವಾಮಿ ವಿವೇಕಾನಂದರು ಎಷ್ಟು ಚಂದದ ಮಾತು. ಒಂದೇ ಸಾಲು ಬರ್ಕೊಂಬಂದಿದ್ದೀನಿ, ಅದು ಒಂದು ಸಾಕು 10 ಶಬ್ದ ಬರೆಯೋದಕ್ಕಿಂತ ಒಂದು ಸಾಲು ಸಾಕು. ವೇದಾಂತವೆಂಬ ಸುಂದರ ಉದ್ಯಾನದಲ್ಲಿ ಬೆಳೆದ ಉಪನಿಷತ್ತುಗಳೆಂಬ ಪುಷ್ಪಗಳಿಂದ ತಯಾರಿಸಿದ ಪುಷ್ಪಗುಚ್ಛ ಶ್ರೀಮದ್ ಭಗವದ್ಗೀತೆ. ಎಷ್ಟು ಚೆನ್ನಾಗಿದೆ ನೋಡಿ. ವೇದಾಂತವೆಂಬ ಸುಂದರ ಉದ್ಯಾನದಲ್ಲಿ ಬೆಳೆದ ಉಪನಿಷತ್ತುಗಳೆಂಬ ಪುಷ್ಪಗಳಿಂದ ತಯಾರಿಸಿದ ಪುಷ್ಪಗುಚ್ಛ ಒಂದು ಶ್ರೀಮದ್ ಭಗವದ್ಗೀತೆ. ಇಟ್ಸ್ ಅ ಬೊಕೆ ಆಫ್ ಫ್ಲವರ್ಸ್ ಗ್ರೋನ್ ಇನ್ ದಿ ಗಾರ್ಡನ್ ಆಫ್ ವೇದಾಂತ. ಮದನ್ ಮೋಹನ್ ಮಾಳವೀಯ ಬರೀತಾರೆ. ಅವ್ರಿಗೆ ಒತ್ತಿ ಹೇಳಬೇಕಾಗಿದೆ. ಪ್ರಪಂಚದ ಎಲ್ಲ ಜೀವಂತ ಭಾಷೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯಿಂದ ತುಂಬಿ ತುಳುಕುವ ಗೀತೆಯಷ್ಟು ಸಣ್ಣದಾದ ಕೈಪಿಡಿ ಇನ್ನೊಂದಿಲ್ಲ. ಅದನ್ನು ಗೈಡ್ ಅಂತ ಬರೀತಾರೆ. ಕೈಪಿಡಿ ಹೇಗೆ ತೋರಿಸ್ಬೇಕು ಅನ್ನುವಂಥದ್ದನ್ನು ತೋರಿಸುವಂಥ ಮಾರ್ಗದರ್ಶಿ ಆದಂಥ ಗ್ರಂಥ ಇನ್ನೊಂದಿಲ್ಲ. ನನಗೆ ತಿಳಿದಂತೆ ಪ್ರಪಂಚದ ಸಾಹಿತ್ಯ ರಾಶಿಯಲ್ಲೆಲ್ಲ ಎಲ್ಲ ಮಾನವ ಜನಾಂಗಕ್ಕೆ ಧರ್ಮದ ಗಣಿಯಾದ ಭಗವದ್ಗೀತೆಯಂಥ ಉತ್ಕೃಷ್ಟವಾದ ಗ್ರಂಥ ಬೇರೊಂದಿಲ್ಲ. ಮದನ್ ಮೋಹನ್ ಮಾಳವೀಯ ಹೇಳುವಂಥದ್ದು. ಬರೀ ನಾವು ಹೇಳೋದಲ್ಲ, ಆ್ಯನಿ ಬೆಸೆಂಟ್ ಏನು ಹೇಳ್ತಾರೆ ಅಂತ ಬೇರೆ ದೃಷ್ಟಿಯಿಂದ ಬಂದವರು ಅವರು. ಆ್ಯನಿ ಬೆಸೆಂಟ್ ಹೇಳ್ತಾರೆ, ಅಮೂಲ್ಯ ಬೋಧನೆಯಲ್ಲಿ ಅಪೂರ್ವ ಹಾಗೂ ಅನರ್ಘ್ಯವಾದ ಗೀತೆಯಂಥ ಕಾವ್ಯ ಮತ್ತೊಂದಿಲ್ಲ. ಅದೊಂದು ಯೋಗಶಾಸ್ತ್ರ. ಇಲ್ಲಿ ಕುರುಕ್ಷೇತ್ರವೆಂದರೆ ಜೀವನ ರಂಗ. ಕಾಮಕ್ರೋಧಗಳೇ ಧೃತರಾಷ್ಟ್ರನ ಮಕ್ಕಳು. ಆ್ಯನಿ ಬೆಸೆಂಟ್ ಬರೆಯುವಂಥದ್ದು. ಕಾಮಕ್ರೋಧಗಳೇ ಧೃತರಾಷ್ಟ್ರನ ಮಕ್ಕಳು, ಅರ್ಜುನನೇ ಜೀವ, ಆತ್ಮನೇ ಶ್ರೀಕೃಷ್ಣ. ಹೀಗೆ ಪುರಾತನ ಕಾಲದಲ್ಲಿ ಯುದ್ಧರಂಗದಲ್ಲಿ ಮಾಡಿದ ಬೋಧನೆಯು ಇಡೀ ಮಾನವ ಜನಾಂಗಕ್ಕೆ ಮಾರ್ಗದರ್ಶವಾಗಿದೆ. ಆಲ್ಡಸ್ ಹಕ್ಸ್ಲೆ, ವಿಮರ್ಶಕರಂತ ಆಲ್ಡಸ್ ಹಕ್ಸ್ಲೆ ಹೇಳ್ತಾರೆ, ಗೀತೆಯು ತತ್ವಜ್ಞಾನದ ಗ್ರಂಥಗಳಲ್ಲೆಲ್ಲ ಅತ್ಯಂತ ಸ್ಪಷ್ಟ ಹಾಗೂ ವ್ಯಾಪಕವಾದದ್ದು. ಆದ್ದರಿಂದಲೇ ಅದು ಕೇವಲ ಭಾರತೀಯರಿಗೆ ಮಾತ್ರವಲ್ಲದೆ ಎಲ್ಲ ಮಾನವ ಜನಾಂಗಕ್ಕೆ ಉಪಯುಕ್ತವಾದದ್ದು. ಪ್ರಾಯಶಃ ಭಗವದ್ಗೀತೆಯ ತತ್ವಜ್ಞಾನದ ಅತ್ಯಂತ ಕ್ರಮಬದ್ಧವಾದ ಅಧ್ಯಾತ್ಮ ಗ್ರಂಥ. ಮೋಸ್ಟ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಲಾಜಿಕಲ್ ವರ್ಕ್ ಅಂತ ಹೇಳ್ತಾರೆ ಆಲ್ಡಸ್ ಹಕ್ಸ್ಲೆ ಹೇಳುವಂಥದ್ದು. ಈಗಲೂ ಕೂಡ ಬಹುಶಃ ನನಗನ್ಸೋ ಮಟ್ಟಿಗೆ ಯಾವುದೇ ಒಂದು ಗ್ರಂಥದ ಮೇಲೆ ಬರುವಂಥ ಟೀಕೆ ಟಿಪ್ಪಣಿಗಳು ತುಂಬ ಹೆಚ್ಚು ಬರ್ತಿರ್ಬೇಕಾದ್ರೆ ಅದು ಭಗವದ್ಗೀತೆ ಮಾತ್ರ. ಇವತ್ತಿಗೂ ಕೂಡ ಭಗವದ್ಗೀತೆ ಮೇಲೆ ಬರ್ತಿರುವಂಥ ಪುಸ್ತಕಗಳ ರಾಶಿ ಈಗೂ ಸಿಗ್ತಾಯಿದೆ. ಅಂದರೆ ಅಷ್ಟು ಶತಮಾನಗಳಿಂದ ಅಷ್ಟೊಂದು ಜನರ ಕಲ್ಪನೆಗೆ ಚಿಂತನೆಗೆ ಈಡು ಮಾಡಿದಂಥ ಪುಸ್ತಕ ಇಂದಿಗೂ ಕೂಡ ಹೊಸದನ್ನು ಎತ್ತಿ ತೋರಿಸ್ತಾ ಇದೆ. ಅದಕ್ಕೆ ಹಿಂದೆ ಸಲ ಹೇಳಿದ್ದೆ ನಾನು, ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ ಸೆಲ್ಫ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ. ಒಂದೇ ಒಂದು ಉತ್ತರ ಇದ್ದರೆ ಅದೊಂದು ಟೆಕ್ಸ್ಟ್ ಬುಕ್ ಆಯಿತು. ಆದರೆ ಒಂದು ಪಠ್ಯ 10 ಬಾರಿ ವಿಮರ್ಶೆ ಒಳಗಾದರೂ ಇನ್ನೂ ಹೊಸದನ್ನು ಕೊಡುವಂಥ ಶಕ್ತಿ ಉಳ್ಕೊಂಡಿದೆಯಲ್ಲ, ಅದು ಭಗವದ್ಗೀತೆ ಅಂತ. ಭಗವದ್ಗೀತೆ ಭಾತ ನೀನು ಹೆಚ್ಚು ಹೇಳಬೇಕಾಗಿಲ್ಲ ಅಂತೂ ನಿಮ್ಮಂಥ ಸಭಿಕರಿಗೆ ಹೇಳೋ ಕಾರಣ ಇಲ್ಲ. ಅಂದರೆ ಭಗವದ್ಗೀತೆ ಅಷ್ಟು ಉಪನಿಷತ್ತಿನ ಸಾರ ಅಂತ ಅಂದ್ಕೊಂಡಿದ್ದು. ನಮ್ಮ ಡಿ ವಿ ಜಿ ಸಾಹಿತ್ಯ ಸಾರಸ್ವತ ಲೋಕದ ಮೇರು ಅನಿಸ್ಕೊಂಡಂಥ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ದೊಡ್ಡ ಸಂತರು ಕರೆದಿದ್ದಾರೆ. ಹಾಗಾದರೆ ಭಗವದ್ಗೀತೆ ಉಪನಿಷತ್ತಿನ ಸಾರವನ್ನು ತೋರಿಸೋದಾದರೆ ಕಗ್ಗ ಬಹುಶಃ ಭಗವದ್ಗೀತೆಯ ಸಾರವನ್ನು ಭಟ್ಟಿ ಇಳಿಸಿಕೊಡ್ತದೆ ಅಂತ ಅನ್ನಿಸ್ತು. ಅದು ಹೇಗೆ ತೋರಿಸ್ತದೆ ನೋಡೋಣ ಅಂತ ವಿಚಾರ ಮಾಡಿಕೊಂಡೆ. ಹೇಗೆ ಅಧ್ಯಾಯಗಳಲ್ಲಿ ಕಗ್ಗದ ಪದ್ಯಗಳು ಸಂವಾದಿಯಾಗಿ ಬರ್ತವೆ ನೋಡೋಣ ಅಂತ ಪ್ರಯತ್ನ ಮಾಡಿದ್ದು. ಸ್ವಲ್ಪ ಕಷ್ಟದ ಪ್ರಯತ್ನ ಅನ್ನಿಸ್ತು. ಮೊದಲೇನು ಉತ್ಸಾಹದಿಂದ ಕೈ ಹಾಕಿಬಿಟ್ಟೆ, ಆನಂತರ ಕಷ್ಟ ಅನ್ನಿಸ್ತು. ಯಾಕಂದರೆ ಭಗವದ್ಗೀತೆಯಲ್ಲಿರೋದು 700 ಶ್ಲೋಕ, ಕಗ್ಗದಲ್ಲಿರೋದು 945 ಪದ್ಯಗಳು. ಈಗ ನಾನು ಒಂದು ಅಧ್ಯಾಯ ಆರಿಸ್ಕೊಂಡು ಒಂದು ಶ್ಲೋಕ ತೊಗೊಂಡಾಗ ಅದನ್ನು ನಮ್ಮ ಸೈನ್ಸ್ ಪರಿಧಿಯಲ್ಲಿ ಹೇಳೋದಾದರೆ ಯು ಶುಡ್ ಸ್ಕ್ಯಾನ್ ಈಸ್ಟ್ ಅಗೇನ್ಸ್ಟ್ 945 ಪದ್ಯಗಳು ಹಾಕಬೇಕು. ಅದಕ್ಕೆ ಸಂವಾದಿಯಾಗಿ ಬರುವಂಥದ್ದು ಬಹಳಷ್ಟು ಸಂವಾದಿಯಾಗಿ ಬರ್ತದೆ. ಅದು ತುಂಬ ಹತ್ತಿರವಾಗಿರುವಂಥದ್ದು. ಇದೆಲ್ಲ ಹುಡ್ಕೊಂಡು ಹೋದಾಗ ತುಂಬ ಟೈಮ್ ತೊಗೊಳುತ್ತೆ. 700 ಶ್ಲೋಕಗಳಿಗೆ ಸಂವಾದಿಯಾಗಿರೋದು ಯಾವುದು ಅಂತ ಹೋಲಿಸ್ಕೊಂಡು ಅಧ್ಯಾಯ ಕ್ಲಾಸಿಫೈ, ಇದೊಂದು ಪ್ರಯತ್ನ ಅಷ್ಟೇ. ಇದಕ್ಕೆ 106 ಮಿತಿಗಳಿದ್ದಾವೆ.
ಮೊದಲನೇ ಮಿತಿ ನನ್ನ ಓದಿನ ಮಿತಿ, ನನ್ನ ತಿಳುವಳಿಕೆಯ ಮಿತಿ. ಓದಿನ ಹರಹ ಆಗ್ಬೋದು, ಆಳಾಗ್ಬೋದು, ಅದರದ್ದು ಒಂದು ಮಿತಿ ಇದೆ. ಎರಡನೇದು ಸಮಯದ ಮಿತಿ. ತುಂಬ ಸಮಯ ಬೇಕಾಗತ್ತೆ ಮಾಡಬೇಕಾದ್ರೆ. ಇದನ್ನು 5 ದಿವಸದಲ್ಲಿ ಹೇಗೆ ಹೇಳೋದು ಅಂತ ಇದು ಇನ್ನೊಂದು ಮಿತಿ. ಹೋಲಿಸಿ ನೋಡುವ ಪ್ರಯತ್ನ ಮಾತ್ರ ಇದು ಅಂತ ದಯವಿಟ್ಟು ಮಹಾಜನರು ಭಾವಿಸಬೇಕು. ಆದ್ದರಿಂದ ಇದನ್ನು ಮುಂದುವರಿಸಿ ಯಾರಾದರೂ ತಿಳಿದವರು, ಜ್ಞಾನಿಗಳು ಇನ್ನೂ ವಿಸ್ತಾರವಾಗಿ ಬೆಳೆಸಿಯಾರು ಅಂತ ಅನಿಸುತ್ತೆ. ಇನ್ನೂ ಸಂಸ್ಕೃತವನ್ನು ಆಳವಾಗಿ ತಿಳಿದಂಥವರು, ಆ ಪದ್ಯದ ರಸವನ್ನು ಗ್ರಹಿಸಿ ಅದಕ್ಕೆ ಸಂವಾದಿಯಾದಂಥ ಪದ್ಯ ಇನ್ನೊಂದು ಇರ್ಬೋದಲ್ಲ, ತಾವು ಅನ್ಬೋದು ನಾಳೆ ಈ ಪದ್ಯಕ್ಕೆ ಇನ್ನೊಂದಿತ್ತಲ್ಲ ಕಗ್ಗ, ಅದನ್ನು ಹೇಳ್ಬೋದಲ್ಲ. ಇರ್ಬೋದು, ಖಂಡಿತ ಇರ್ಬೋದು. ಆದರೆ ನನಗಿದ್ದ ಅವಧಿಯ ಮಿತಿಯಲ್ಲಿ, ನನಗೆ ತೋಚಿದ ಬುದ್ಧಿಯ ಮಿತಿಯಲ್ಲಿ ಆ ಪದ್ಯ ಸರಿ ಅಂತ ಕಂಡಿದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮೊದಲನೇ ಅಧ್ಯಾಯ ಹೋಗೋದಕ್ಕಿಂತ ಮೊದಲು ಆ ಭೂಮಿಕೆಯನ್ನು ನೋಡಬೇಕು, ಭಗವದ್ಗೀತೆ ಭೂಮಿಕೆಯನ್ನು ನೋಡಬೇಕು. ಈ ಮೋಕ್ಷಶಾಸ್ತ್ರ ಅಂತ ಸಾಕಷ್ಟು ಜನ ಹಿರಿಯರು ಕರೆದರು. ಈ ಮೋಕ್ಷಕ್ಕೆ ಪ್ರಯತ್ನ ಮಾಡೋರು ಎಷ್ಟು ಜನ ಅಂತ DVG ತುಂಬ ಚೆನ್ನಾಗಿ ಬರೀತಾರೆ. 1000ರಲ್ಲಿ ಒಬ್ಬ ಏನೋ ಮೋಕ್ಷಕ್ಕೆ ಪ್ರಯತ್ನ ಮಾಡ್ಬೋದಪ್ಪ. ಬಾಕಿ 999 ಜನ ನಮ್ಮ ಜೀವನ ಸ್ವಲ್ಪ ಮಟ್ಟಿಗೆ ಒತ್ತು ಮಾಡ್ಕೊಂಡು ಹೋದರೆ ಸಾಕು, ಸ್ವಲ್ಪ ಜೀವನವನ್ನು ಊರ್ಜಿತ ಮಾಡ್ಕೊಂಡು ಹೋದರೆ ಸಾಕು, ಜೀವನ ಅಷ್ಟು ಶುಚಿ ಆದರೆ ಸಾಕು ಅಂತ ಒದ್ದಾಡುವಂಥವ್ರು, ಜೀವನವನ್ನು ಹಸನಾಗಿ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡುವಂಥವ್ರು. ಅವ್ರು ಹೇಳ್ತಾರೆ ಮೋಕ್ಷ ಯಾರಿಗೆ ಬೇಕೋ ಅವ್ರು ಮಾಡ್ಕೊಂಡು ಹೋಗಲಿ, ಏನು ತೊಂದರೆ ಇಲ್ಲ, ಅವ್ರು ಮಾಡ್ಕೊಳ್ಳಿ. ಆದರೆ ನಮಗೆ ಬೇಕಾದದ್ದು ಮೋಕ್ಷಶಾಸ್ತ್ರಕ್ಕಿಂತ ಜೀವನವನ್ನು ನಡೆಸುವಂಥ ರೀತಿ. DVG ಒಂದು ಉದಾಹರಣೆ ಕೊಡ್ತಾರೆ ಚೆನ್ನಾಗಿ. ಕೆಲವರು ಇರ್ತಾರಂತೆ, ದೇವಸ್ಥಾನವನ್ನು ಮೇಲೆ ಹತ್ತಿ ಕಲಶ ಆದಮೇಲೆ ಕಿತ್ಕೋತಾರೆ. ನಮಗೆ ಆ ಶಕ್ತಿ ಇಲ್ಲ, ನಾವು ದೂರ ನಿಂತು ವಿಗ್ರಹ ಕೈ ಮುಗಿದು ಬರುವಂಥವ್ರು. ನಮ್ಮಂಥವ್ರಿಗೆ ಏನಾದರೂ ಸಿಗುತ್ತಾ ಇದರೊಳಗೆ ಅಂತ ಹೇಳೋದು. ಆ ಗೀತೆ ನಮಗೆ ಕೊಡುವಂಥ ಧೈರ್ಯವನ್ನು, ಸಂಯಮವನ್ನು, ನೆಮ್ಮದಿಯನ್ನು ಅದು ಹೇಗೆ ಕೊಡ್ತದೋ ಹಾಗೆ ಕಗ್ಗಾನೂ ಕೊಡ್ತದೆ ಅನ್ನೋದು ಭಾಳ ಮುಖ್ಯ. ಎಷ್ಟೋ ಜನ ಕೆಲವರು ಭಗವದ್ಗೀತೆ ಓದುವವರು ಮೊದಲಿಂದ ಕೊನೆಯವರೆಗೂ ಓದಬೇಕು ಅಂತೇನಿಲ್ಲ. ಕೆಲವು ನಡುವೆ ಯಾವುದೋ ಅಧ್ಯಾಯ ತಗೋತಾರೆ. ಕೆಲವರು 12ನೇ ಅಧ್ಯಾಯ ತುಂಬ ಪ್ರಿಯವಾದದ್ದು, ಕೆಲವರಿಗೆ 11ನೇ ಅಧ್ಯಾಯ ಪ್ರಿಯವಾದದ್ದು, ಕೆಲವರಿಗೆ 4ನೇ ಅಧ್ಯಾಯ, ಹಿಂಗೆ ಆರಿಸ್ಕೊಂಡು 2ನೇ ಅಧ್ಯಾಯ ಆರಿಸ್ಕೋತಾರೆ, ಅದನ್ನು ಓದ್ತಾರೆ. ಹಾಗೆ ಕಗ್ಗ ಕೂಡ ಮೊದಲಿಂದ ಓದಬೇಕು ಅಂತಿಲ್ಲ. ನಾನಂತೂ ಅಭ್ಯಾಸ ಮಾಡ್ಕೊಂಡದ್ದೇ ಹಾಗೆ. ಪುಸ್ತಕ ಹಿಡಿದು ಯಾವುದೋ ಪುಟ ತೆಗೆಯೋದು, ಇದಕ್ಕೆ ಯಾವುದೋ ಒಂದು ಶಾಸ್ತ್ರ ಅಂತಾರೆ, ಮರ್ತೋಗಿದೆ ನನಗದು. ಕಡ್ಡಿ ಹಾಕ್ತಾರೆ ಪುಸ್ತಕದಲ್ಲಿ, ಹಾಗೆ ತಕ್ಷಣ ಏನೋ ನಿಮ್ಮ ಜಾತಕ ಬರ್ತದೆ ಅಂತ ಹೇಳ್ತಾರೆ. ನನಗಂತೂ ಸತ್ಯ ಆಗಿದೆ ಕಗ್ಗದ ವಿಷಯಕ್ಕೆ. ತಲೆಯಲ್ಲಿ ಏನೋ ವಿಷಯ ಕೊರಿತಿರ್ಬೇಕಾದ್ರೆ ಯಾವುದೋ ಪುಟ ತೆಗೀರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ನೋ ಹಂಗಾಗತ್ತೆ. ಹಾಗೆ ಎಲ್ಲಿಯಾದರೂ ಓದಿ ಜೀವನಕ್ಕೊಂದು ನೆಮ್ಮದಿ ಕೊಡುವಂಥದ್ದು ಕಗ್ಗ. ಹೇಗೆ ಭಗವದ್ಗೀತೆ ಶ್ಲೋಕಗಳು ಕೂಡ ನಮಗೆ ಎಷ್ಟೋ ಬಾರಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾವೋ ಹಾಗೆ ಕಗ್ಗ ಕೊಡ್ತದೆ ಅಂತ. ಇನ್ನೊಂದು, ಅದು ಹೇಗೆ ನಾನು ಆಗಲೇ ಮಧುಸೂದನ ಸರಸ್ವತಿಯವರ ಪದ್ಯ ಹೇಳಿ ತುಂಬ ಸಂಪೂರ್ಣ ಸರೆಂಡರ್, ಸರ್ವಾರ್ಪಣ ಭಾವವನ್ನು ತೋರಿಸುವಂಥ ಕೃಷ್ಣಂ ಒಂದೇ ಜಗದ್ಗುರುಂ, ಅದು ಭಕ್ತಿಯ ಹಂತಕ್ಕೂ ನಿಂತ್ಕೋಬೋದು. ಜೀವನ ಹೇಗೆ ನಡೆಸಬೇಕು ಅಂತ ಹೇಳೋದು 2 ಹಂತಕ್ಕೂ ಅದು. ಹಾಗೆ ಕಗ್ಗದ ಪದ್ಯಗಳು ಹಾಗೇನೆ. ನೀವು ಮೂಲತಃ ಸ್ಥೂಲವಾದ ಅರ್ಥ ತೊಗೊಂಡ್ರೆ ಸ್ಥೂಲವಾದ ಅರ್ಥ ಸಾಕು, ಸ್ವಲ್ಪ ಆಳಕ್ಕಿಳಿದು ಇನ್ನೂ ಆಳದ ಅರ್ಥ ಕೂಡ ಸಿಗ್ತದೆ. ನನಗೆ ಎಷ್ಟೋ ಸಲ ಚಿಂತೆ ಬಂದು ಮಾತಾಡಿದ್ದುಂಟು. ಬದುಕು ಜಟಕ ಬಂಡಿ, ವಿಧಿಯ ದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಇದು ನೋಡಿದವ್ರು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಣ್ಣು ಮುಂದೆ ಚಿತ್ರ ಬರುತ್ತೆ. ಬದುಕು ಜಟಕಾ ಬಂಡಿ, ಒಂದು ಜಟಕಾ ಬಂಡಿ ಇದೆ. ವಿಧಿ ಅದರ ಸಾಹೇಬ, ವಿಧಿ ಕೂತಿದ್ದಾನೆ ಸಾಹೇಬಾಗಿ. ಕುದುರೆ ನೀನು, ನಾನು ಕುದುರೆ ಆಗಿದ್ದೀನಿ. ಅವನು ಪೇಳ್ದಂತೆ ಪಯಣಿಗರು, ಮೇಲೆ ವಿಧಿ ಕೂತಿದ್ದಾನಲ್ಲ ಅವನು ಹೇಳಿದಾಗೆ ಪಯಣಿಗರು. ಕುದುರೆಯನ್ನು ಕೇಳಿ ಯಾರೂ ಬರಲ್ಲ ಪ್ರವಾಸಕ್ಕೆ, ಮೇಲೆ ಕೂತು ಸಾಹೇಬಿನೇ ಹೇಳಬೇಕು ಎಲ್ಲಿ ಹೋಗಬೇಕು ಅಂತ. ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಅವನು ಎಲ್ಲಿ ಹೇಳ್ತಾನೋ ಅಲ್ಲಿ ಹೋಗಬೇಕಪ್ಪ, ನಿನ್ನ ಕೈಯಲ್ಲಿ ಏನಿದೆ. ಎಷ್ಟೋ ಜನ ನನಗೆ ಹೇಳಿದವರು ಭಾಳ ನಿರಾಶೆ ಅನಿಸಲ್ವ ಸರ್, ನಮ್ಮ ಕೈಯಲ್ಲಿ ಏನಿದೆ, ನಮ್ಮ ಕೈಯಲ್ಲಿ ಏನಿದೆ, ಅವನು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತ. ಮೇಲ್ನೋಟಕ್ಕೆ ನನ್ನ ಹತಾಶೆಯನ್ನು ತೋರಿಸಿ ನನ್ನ ಕೈಯಲ್ಲಿ ಏನಿಲ್ಲಪ್ಪ, ಅವ್ನು ಹೇಳಿದಾಗ ವಿಧಿ ನಡೆಸ್ದಂಗೆ ಆಗಬೇಕು ಅಂತ ಅಂದಿದ್ರೆ, ಇನ್ನು ಕೆಲವರು ನನಗೆ ಹೇಳಿದ್ದು ಇದರಂಥ ಆಶಾದಾಯಕವಾದಂಥ ಪದ್ಯ ಇನ್ನೊಂದು ಯಾವುದಿಲ್ಲ ಅಂತ. ಹೇಗೆ ಆಶಾದಾಯಕ? ಕೊನೆ ಸಾಲು ನೋಡಿ, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಭಾಳ ತಲೆ ಕೆಡಿಸ್ಕೋಬೇಡ, ಬಿದ್ದರೇನು ಪಾತಾಳಕ್ಕೆ ಹೋಗಲ್ಲ ನೀನು. ಪದ ಕುಸಿಯೇ ನೆಲ ಇದೆ, ಗಟ್ಟಿ ಅದ ನೆಲ ನಿನ್ನ ಕೆಳಗಿದೆ, ಆಸೆ ಕಳ್ಕೊಡ್ಬೇಡ ಅಂತ ಒಂದು ಹೇಳೋದು. ಇನ್ನು ಕೆಲವರು ಭಕ್ತಿಯಿಂದ ಓದುವಂಥವ್ರು, ಆಧ್ಯಾತ್ಮಿಕ ನೆಲೆಯಲ್ಲಿ ಹುಡುಕುವಂಥವ್ರು, ಅವ್ರು ಹೇಳ್ತಾರೆ ಇದು ನೋಡಿ ಸರ್, ಉಪನಿಷತ್ತಿನ ಸಾರ ಇದರೊಳಗಿದೆ. ಕುದುರೆ ಜೀವ, ಬಂಡಿ ಇದೆಯಲ್ಲ ಅದು ಜಗತ್ತು, ಮೇಲೆ ಕೂತಂಥ ವಿಧಿ ಈಶ್ವರ. ಉಪನಿಷತ್ತಿನ ಚಿಂತನೆ ಇರೋದೇ 3 ತಾನೆ, ಜೀವ, ಜಗತ್ತು, ಈಶ್ವರ.
ಆ ಜೀವ ಜಗತ್ತು ಈಶ್ವರವನ್ನು ಎಷ್ಟು ಸುಂದರವಾದಂಥ ಉಪಮಾನದಲ್ಲಿ ಹೇಳಿಬಿಟ್ಟಿದ್ದಾರೆ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ. ಆದ್ದರಿಂದ ನಾವು ಯಾವ ದೃಷ್ಟಿಯಿಂದ ನೋಡ್ತೀವೋ ಆ ದೃಷ್ಟಿಯಲ್ಲೇ ಇದು ಯಶಸ್ಸು ಕಾಣುತ್ತೆ. ಒಂದು ನೀವು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದರೆ ಜೀವ ಜಗತ್ತು ಈಶ್ವರನ ಸಂಬಂಧದ ಬಗ್ಗೆ ಹೇಳ್ತಾ ಈಶ್ವರ ಹೇಗೆ ಎಲ್ಲವನ್ನು ನಿಯಾಮಕ ಮಾಡ್ತಾನೆ ಅನ್ನುವಂತ ಹೇಳೋದಾದರೆ, ಇನ್ನು ಕೆಲವರು ಅದನ್ನು ನೋಡಿದಾಗ ಅಯ್ಯೋ ಮನುಷ್ಯನ ಕೈಯಲ್ಲಿ ಏನಿದೆ ಏನೂ ಇಲ್ಲ ಅಂತ ಒಂದು ನಿರಾಶೆ ಭಾವನೆ ಹುಟ್ಟಿಸೋದಾದರೆ, ಅದನ್ನೇ ಆಸೆಯಿಂದ ನೋಡೋದಾದರೆ ನಾನು ಎಲ್ಲಿ ಬಿದ್ದರೂ ಏನಪ್ಪ ಪದ ಕೂಸಿಗೆ ನೆಲ ವಿಹುದು ಮಂಕುತಿಮ್ಮ ಹೆದರಬೇಡ ಧೈರ್ಯ ಕೊಡ್ತಾರೆ. ಅಂದರೆ ಒಂದು ಪದ್ಯಕ್ಕೆ ಇರುವಂಥ ಸಾಧ್ಯತೆಗಳು ಎಷ್ಟು. ಹಾಗೆ ಕಗ್ಗದ ಪದ್ಯಗಳು ಕೂಡ ಭಗವದ್ಗೀತೆಯ ಪದ್ಯಗಳ ಹಾಗೆ ನಮ್ಮ ಶಕ್ತಿಯ ಪ್ರಕಾರ ಅವನು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ಬೋದು. ಈ ಶೈಲಿ ಹೇಗಿದೆ ಇದರದ್ದು ಅಂತ ಡಾಕ್ಟರ್ ರಾಮಸ್ವಾಮಿಯವರು ತುಂಬ ಚೆಂದಾಗಿ ಹೇಳಿದರು. ಅದು ಮಿತ್ರ ಸಂಹಿತ ಹೆಚ್ಚಾಗಿದೆ ಭಗವದ್ಗೀತೆ ಧ್ವನಿಯಲ್ಲಿ ಕೂಡ. ಆದರೆ ನೀವು ನೋಡ್ತಾ ಹೋದರೆ ಭಗವದ್ಗೀತೆಯಲ್ಲಿ ಕೂಡ ನಮ್ಮಲ್ಲಿರುವಂಥದ್ದು 3 ಸಾಮಾನ್ಯವಾಗಿ ಸಂವಾದ ರೂಪಗಳು, ಸಂವಹನ ರೂಪಗಳು 3: ಪ್ರಭು ಸಂಹಿತ, ಮಿತ್ರ ಸಂಹಿತ ಮತ್ತು ಕಾಂತಾ ಸಂಹಿತ ಅಂತ 3 ಇರುವಂಥದ್ದು. ಪ್ರಭು ಸಂಹಿತ ಅಂದರೆ ಪ್ರಭುಗಳು ಹೇಳಿದ ಹಾಗೆ ನಿರ್ದೇಶನ ಮಾಡೋದು, ಹೀಗಿರೋ ಹೇಳ್ದಂಗೆ ಕೇಳು ಅಂತ ಹೇಳುವಂಥದ್ದು. ಅಂಥ ಪದ್ಯಗಳು ಭಗವದ್ಗೀತೆಯಲ್ಲಿ ಸಾಕಷ್ಟಿದ್ದಾವೆ. ಸತ್ಯಂ, ಇದು ಉಪನಿಷತ್ತಲ್ಲಿ ಬರೋ ಸತ್ಯಂ ವದ ಧರ್ಮಂ ಚರ, ಹೀಗೆ ಮಾಡು ಅಂತ ಹೇಳಿದ ಹಾಗೆ. ಅದೇ ಥರದ ಮಾತುಗಳನ್ನು ಕೃಷ್ಣ ಬೇಕಾದಷ್ಟು ಸಲ ಅರ್ಜುನನಿಗೆ ಹೇಳ್ತಾನೆ. ಹೀಗೆ ಇರು ನೀನು, ಇದೇ ಈಗ ಹೇಳು, ತಸ್ಮಾತ್ ಯುದ್ಧಸ್ವ, ಏಳ ಮೇಲೆ ಯುದ್ಧ ಕೇಳು ಅಂಥೇಳಿ ಪ್ರಭು ಸಂಹಿತಾನೂ ಬರ್ತದೆ. ಎರಡನೇದು ಮಿತ್ರ ಸಂಹಿತಾನೂ ಇದೆ ಬೇಕಾದಷ್ಟು. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಂತ ಸ್ನೇಹಿತರ ಹಾಗೂ ಮಾತು ಬರ್ತದೆ, ಮಿತ್ರ ಸಂಹಿತ ಬರ್ತದೆ. ಇನ್ನೊಂದು ಕಡೆಗೆ ಕೃಷ್ಣ ಅತ್ಯಂತ ಪ್ರೀತಿ ಅಂತ ಹೇಳ್ತಾನೆ, ನೋಡು ವಿಚಾರ ಮಾಡಿ ನೋಡು, ನಿನಗೆ ಯಾವ ಸರಿ ಅನಿಸುತ್ತೋ ಹಾಗೆ ಮಾಡು ಅಂತ ಕಾಂತಾ ಸಂಹಿತವಾದದ್ದು. ಈ ಪ್ರಭು ಸಂಹಿತ ದರ್ಪದಿಂದ ಹೀಗೆ ಮಾಡು ಅಂತ ಹೇಳೋದು, ಮಿತ್ರ ಸಂಹಿತ ನೋಡಪ್ಪ ಇದು ಒಳ್ಳೇದು ನಿನಗೆ ಅಂತ ಹೇಳುವಂಥದ್ದು, ಕಾಂತಾ ಸಂಹಿತ ಒಪ್ಪಿಗೆ ಆಗೋ ಹಾಗೆ ನಲ್ನುಡಿಗಳಿಂದ ಹೇಳುವಂಥ ಮಾತು 3ನೇದು. ಆ 3ನೂ ಅದು ಮಾಡುತ್ತೆ. ಅದೇ ಥರ ಕಗ್ಗದಲ್ಲಿ ಕೂಡ ಹಾಗೆ. ಈಗ ನಾನು ನೋಡ್ತಾ ಇದ್ದೆ, ಪ್ರಭು ಸಂಹಿತ ಬಂದಾಗ ಕಾಂತಾ ಸಂಹಿತ ಬರ್ತದೆ ಭಗವದ್ಗೀತೆಯಲ್ಲಿ ಕೂಡ. ನನಗೆ ಕಾಂತಾ ಸಂಹಿತ ಅಂದಾಗ ಒಂದು ಒಳ್ಳೆಯ ಉದಾಹರಣೆ ನೆನಪಾಗೋದು ರಾಮಾಯಣದ ಒಂದು ಪ್ರಸಂಗ. ಅರಣ್ಯಕಾಂಡದಲ್ಲಿ ಎಷ್ಟು ನವರಾಗಿ ವಾಲ್ಮೀಕಿಗಳು ಬರೀತಾರೆ ಅಂದರೆ ನಿಜವಾಗಲೂ ಅದ್ಭುತ ಅನ್ನಿಸ್ಬಿಡುತ್ತೆ ಅದು. ಅಲ್ಲಿ ಅಗಸ್ತ್ಯರ ಆಶ್ರಮಕ್ಕೆ ಹೋದಾಗ ಅವರು ಇವ್ರಿಗೆ ಆಯುಧಗಳನ್ನು ಕೊಡ್ತಾರೆ, ಬಿಲ್ಲು ಬಾಣಗಳನ್ನು ಕೊಟ್ಟು, ಶಕ್ತಿ ಆಯುಧಗಳನ್ನು ಕೊಟ್ಟು, ರಾಕ್ಷಸರ ಹಾವಳಿ ತುಂಬ ಜಾಸ್ತಿ ಆಗಿದೆ ರಾಮ, ನಿನಗೋಸ್ಕರ ಕಾದಿದ್ದೀವಿ, ಹಾಗೆ ರಕ್ಷಣೆ ಕೊಡಬೇಕು ಅಂತ, ನಾನು ಕೊಡ್ತೀನಿ ಅಂತ ಹೇಳಿ ಆಯುಧಗಳನ್ನು ತೊಗೊಂಡು ರಾಮ ಲಕ್ಷ್ಮಣ ಹೊರಟಾಗ ಸೀತೆ ಒಂದು ಸಣ್ಣ ಪ್ರಶ್ನೆ ಎತ್ತಾಳೆ. ನೀನು ಬೇಡ ಅಂತ ಬಂದವನು, ಕಾಡಿಗೆ ಬಂದವನು 14 ವರ್ಷ, ನಿನಗೆ ಯಾಕೆ ಬೇಕು ಸಾಬರಿ ಇದು? ಆ ರಾಕ್ಷಸರನ್ನು ಕೊಲ್ಲೋ ಹುಚ್ಚು ನಿನಗೆ ಯಾಕೆ? ಇಲ್ಲಿ ಬಂದಾಗ ಅವ್ರು ನಿನಗೇನು ಅನ್ಯಾಯ ಮಾಡಿಲ್ಲ, ಅವ್ರು ತಮ್ಮ ಪಾಡಿ ತಾವಿದ್ದಾರೆ, ನೀನು ಅವ್ರ ಊರಿಗೆ ಬಂದು ಅವ್ರನ್ನ ಕೊಲ್ಲೋದು ಸರಿನಾ? ಈ ನಿನಗೆ ಆಯುಧಗಳು ಯಾಕೆ ಬೇಕೀಗ? ಶಾಂತವಾಗಿ 14 ವರ್ಷ ಕರ್ಕೊಂಡು ಹೋಗೋಕ್ಕಾಗಲ್ವಾ ಅಂತೆಲ್ಲ ಹೇಳಿ ಕೊನೆಗೆ ಹೇಳ್ತಾಳೆ, ಸ್ತ್ರೀ ಸಹಜವಾದ ಚಪಲದಿಂದ ಕೆಲವು ಮಾತುಗಳನ್ನು ಹೇಳಿಬಿಟ್ಟೆ, ನಿನಗೆ ಗೊತ್ತಿಲ್ವೇ ಎಲ್ಲ? ನಿನಗೆಲ್ಲ ಗೊತ್ತಿದೆಯಪ್ಪ, ನಾನು ಹೇಳೋದು ಹೇಳಿದ್ದೀನಿ, ನಿನಗೆ ತೋಚಿದ ಹಾಗೆ ನೀನು ಮಾಡು. ಇದು ಕಾಂತಾ ಸಂಹಿತದ ಮಾತು. ಜೋರಾಗಿ ಹೀಗೆ ಮಾಡು ಅಂತ ಹೇಳೋಂಗಿಲ್ಲ, ಹೀಗೆ ಮಾಡಿದರೆ ಒಳ್ಳೆಯದಲ್ವೇ ಅಂತ ಹೇಳದೇ ಇರೋದು ತಪ್ಪು, ಹೇಳುವಂಥದ್ದು. ಅದನ್ನು ಕಾಂತಾ ಸಂಹಿತದ ರೀತಿ. ಅದೇ ರೀತಿ ಕಗ್ಗದಲ್ಲಿ ಕೂಡ ಪ್ರಭು ಸಂಹಿತದ ಮಾತು ಕೆಲವು ಬರ್ತವೆ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಎಲ್ಲಕಂ, ಎದ್ದು ಕುಣಿಯಲೆದೆ ಕರ್ಮ ದೈವ ನಿದ್ರಿಸಲಿ, ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನ ಎಲ್ಲಕಂ ಮಂಕುತಿಮ್ಮ. ಬುದ್ಧಿ ಮಾತಿದು ನಿನಗೆ, ಹೀಗೆ ಇರು, ಸಿದ್ಧನಿರು ಎಲ್ಲಕಂ ಅಂತ ಹೇಳುವಂಥ ಕೆಲವು ಪದ್ಯಗಳು ಬಂದರೆ, ಮಿತ್ರ ಸಂಹಿತೆ ಥರ ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಖ್ಯಾತನಾಗುತ್ತಿಹೆ, ಉದ್ಧರಿಪೆನು ಜಗವನೆಂದು ಒದ್ದಾಡುತ್ತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯಿತೋ ಮಂಕುತಿಮ್ಮ? ಜಗತ್ತು ಉದ್ಧಾರ ಮಾಡೋಕ್ಕೆ ಹೊಟ್ಟಿದ್ಯಲ್ಲಪ್ಪ, ನಿನ್ನ ಉದ್ಧಾರ ಎಷ್ಟಾಯಿತೋ ಅಂತ ಕೇಳುವಂಥ ಮಿತ್ರ ಮಾತವಳು. ಇನ್ನೊಂದು ಕಾಂತಾ ಸಂಹಿತ. ವಿಚಾರ ಮಾಡಿ ನೋಡಪ್ಪ, ನಿನಗೆ ಯಾವುದು ಸರಿ? 106 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದನದರೋಳ್, ಸಾರದಡುಗೆಯ ಒಳ ವಿಚಾರದೊಲೆಯಲ್ಲಿ ಮಾಡು. ಆ ಸೀತೆ ಹೇಳಿದಾಗೆ ನಾನು ಹೇಳೋದು ಹೇಳಿದ್ದೀನಿ, ನೀನು ವಿಚಾರ ಮಾಡಿ ಯಾವ ಸರಿಯೋ ಅದನ್ನು ಮಾಡಪ್ಪ. ಸಾರದಡುಗೆಯ ಒಳ ವಿಚಾರದೊಲೆಯಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಹಾಗೆ 3 ಸಂಹಿತೆಗಳಲ್ಲಿ ನಮಗೆ ಸಾಕಷ್ಟು ವಿಷಯಗಳನ್ನು ಕಗ್ಗ ಮುಟ್ಟಿಸುತ್ತೆ. ಮುಖ್ಯವಾಗಿ ಹೇಳಿದ ಹಾಗೆ ಭಗವದ್ಗೀತೆಯಲ್ಲಿ ಹೇಗೆ ನರನಾರಾಯಣರ ಸಂವಾದ ರೂಪದಲ್ಲಿ ಬಂದಂಥ ಭಗವದ್ಗೀತೆ ಬಂತೋ, ಅದೇ ರೀತಿಯಲ್ಲಿ ಕೂಡ ಇಲ್ಲಿಯೂ ಸಂವಾದ ರೂಪದಲ್ಲಿ ನಮಗೆ ಕಗ್ಗ ನಮ್ಮನ್ನು ಮುಟ್ಟುತ್ತೆ. ಇನ್ನೊಂದು ನಾನು ಹೋಲಿಸಿ ನೋಡೋದಾದರೆ,
18 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಅಂತಿದೆ. ತಾವು ಚೆನ್ನಾಗಿ ಓದಿದವರಿಗೆ ಅರ್ಥ ಆಗಿರುತ್ತೆ. ಕೆಲವೊಂದು ಸಲ 18 ಅಧ್ಯಾಯ ವಿಭಜನೆ ಮಾಡಿದ್ದಾರೆ. ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಹೀಗೆಲ್ಲ ಬೇರೆ ಬೇರೆ ಮಾಡಿದರೂ ಕೂಡ ಎಷ್ಟೋ ಸಲ ಈ ವಿಚಾರ ಆ ಅಧ್ಯಾಯದಲ್ಲಿ ಬರುತ್ತೆ, ಆ ವಿಚಾರ ಈ ಅಧ್ಯಾಯದಲ್ಲಿ ಬರುತ್ತೆ. ಪದ್ಯಗಳು ಈ ವಿಭಾಗದಲ್ಲಿದ್ದರೂ ಸರಿಯೇ ಇತ್ತೇನೋ ಅನ್ನಿಸುವಷ್ಟರ ಮಟ್ಟಿಗೆ ಬರ್ತವೆ ಅವು. ಕೆಲವೊಂದು ಸಲ ಪುನರುಕ್ತಿ ಮಾತು ಬರ್ತದೆ. 6ನೇ ಅಧ್ಯಾಯದಲ್ಲಿ ಬಂದದ್ದು 12ನೇ ಅಧ್ಯಾಯದಲ್ಲಿ ಬರ್ಬೋದು ಒಂದು ಸಲ. ಹೀಗೆ ಪದ್ಯಗಳು ಒಂದಕ್ಕೊಂದು ಸೇರ್ಕೊಂಡ್ಬಿಡ್ತವೆ. ಹಾಗೆ ಅಂದರೆ ಅದು ಮತ್ತೊಂದು ಮಾತು ಮತ್ತೊಂದು ಬೇರೆ ಕಡೆ ಬರೋದು ಅಪರೂಪ ಏನಲ್ಲ ಭಗವದ್ಗೀತೆಯಲ್ಲಿ. ಅದೇ ತರಹ ಈ ಕಗ್ಗದಲ್ಲಿ ಕೂಡ 945 ಪದ್ಯಗಳಲ್ಲಿ ಸಾಕಷ್ಟು ವಿಭಜನೆಯನ್ನು ಡಾಕ್ಟರ್ ಜಿ ಪಿ ರಾಜರತ್ನಂ ಕೆಲವೊಂದು ಹಾಕಿಕೊಟ್ಟಿದ್ದಾರೆ, ಭಾಗಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಕೆಲವೊಂದು ಸಲ ಈ ಮಾತು ಅಲ್ಲಿ ಬರ್ತದೆ, ಆ ಮಾತು ಇಲ್ಲಿ ಬರ್ತದೆ. ಉದ್ದೇಶ ಇಷ್ಟೇ, ಅದು ಯಾವುದೇ ಆದರೂ ಕೂಡ ಆ ಕ್ಷಣಕ್ಕೆ ಹೊಳೆದಂಥ ಚಿಂತನೆಯನ್ನು ದಾಖಲೆ ಮಾಡಿದಂಥದ್ದು. ಇದು ಯಾಕೆ ಹಿಂಗೆ ಆಗ್ತದೆ ಅಂತ ಡಿವಿಷನ್ ಒಂದು ಕಡೆ ಬರೀತಾರೆ. ಇಬ್ಬರು ಸ್ನೇಹಿತರು ಮಾತಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಸ್ನೇಹಿತರು ಮಾತಾಡ್ತಿರ್ತಾರೆ, ಅದು ನೆನಪಿದೆಯೋ ನಿನಗೆ 22 ವರ್ಷದಿಂದ ಹಾಸ್ಟೆಲಲ್ಲಿದ್ವಲ್ಲ ನಾವು. ಇದು ಮಾತು ಸ್ನೇಹಿತರು ಮಾತಾಡುವಂಥದ್ದು. ಹಾಸ್ಟೆಲಲ್ಲಿದ್ದಾಗ ಒಂದು ದಿವಸ ತಮಾಷೆ ಗೊತ್ತಾ, ಅವತ್ತು ಕಾಲೇಜ್ ಪ್ರಿನ್ಸಿಪಾಲ್ ನಮ್ಮ ಕಡೆ ಬಂದಿದ್ದರು. ಆ ಇನ್ನೊಬ್ಬ ಹುಡುಗ ಇದ್ನಲ್ಲ ಬೇರೆ ರೂಮ್ನವನು, ಅವ್ನು ಬಂದಾಗ ಅವ್ನು ಹುಡ್ಕೋಕೆ ಬಂದಿದ್ದಿರಲ್ಲ, ನಾವು ಕಾಟಿನ ಕೆಳಗೆ ಕೂಡಿಸಿರ್ಲಿಲ್ವ ಅವನ ಹೆಸರೇನದು ಅಂದ್ಬರ್ತೆ. ಅದಲ್ಲೋ ನಾವು ಫಸ್ಟ್ ಇಯರ್ ಇದ್ದಾಗಲ್ಲ, ಸೆಕೆಂಡ್ ಇಯರ್ ಇದ್ದಾಗ. ಅದು ಈ ಮಾತು ಹೆಂಗಿದೆ, ಅದು ಆರ್ಗನೈಸ್ಡ್ ಅಲ್ಲ, ತರ್ಕಬದ್ಧವಾಗಿ ಮಾಡಿದ್ದಲ್ಲ. ಫ್ರೆಂಡ್ಸ್ ಮಾತಾಡ್ತಿರ್ಬೇಕಾದ್ರೆ ನಡ್ಡು ಇನ್ನೊಂದು ಮಾತು ಬರುತ್ತೆ, ಎಲ್ಲೋ ಅವ್ರ ಮೇಷ್ಟ್ರು ಇನ್ನೊಬ್ರು ಇದ್ದಾರಲ್ಲ, ಯಾರು ಮೇಷ್ಟ್ರು ಅವರು ಅಂತ ಹಿಂಗೆ ಕೇಳ್ತಾ ಮಾತು ಹಿಂದೆ ಮುಂದೆ ಆಗೋದುಂಟು. ಸಂವಾದ ಆದ್ದರಿಂದ ಹಾಗಾಗ್ತದೆ ಅಂತ ಡಿವಿಷನ್ ಬರೀತಾರೆ. ಆದರೆ ಮುಖ್ಯವಾಗಿ ಹೇಳೋದಾದರೆ 2 ಗ್ರಂಥಗಳಿಂದಲೂ ನಮಗೆ ದೊರಕುವಂಥದ್ದು ನಮಗೆ ಶಕ್ತಿ ಇದ್ದಷ್ಟು. ಭಗವದ್ಗೀತೆಯಿಂದನೂ ಅಷ್ಟೇ, ಕಗ್ಗದಿಂದ ಅಷ್ಟೇ. ನಮಗೆ ಶಕ್ತಿ ಇದ್ದಷ್ಟನ್ನು ಮಾತ್ರ ಪಡ್ಕೊಳ್ಳೋದು. ಕೆಲವರು ಬರೀ ಪಾರಾಯಣ ಮಾಡಿ ಅಲ್ಲಿಗೆ ನಿಂತ್ಕೋಬಹುದು, ಅಥವಾ ಸ್ವಲ್ಪ ಜೀವನಕ್ಕೆ ಇಳಿಸ್ಕೊಂಡು ಪ್ರಯೋಜನವೂ ಪಡ್ಕೋಬಹುದು. ಕಗ್ಗಕ್ಕಾಗಲಿ ಗೀತೆಗಾಗಲಿ ಇರುವಂಥದ್ದು. ಇನ್ನು ಮೊದಲನೇ ಅಧ್ಯಾಯ ನೋಡೋದಾದರೆ ಇದನ್ನು ಅರ್ಜುನ ವಿಷಾದ ಯೋಗ ಅಂತ ಹೇಳ್ತೀವಿ. ತತ್ವಶಾಸ್ತ್ರವನ್ನು ನಾಟಕೀಯವಾಗಿ ವರ್ಣಿಸುವ ಶೈಲಿಯನ್ನು ನಮ್ಮ ಪುರಾತನ ಹಿಂದೂಗಳಷ್ಟು ಯಶಸ್ವಿಯಾಗಿ ಬಳಸಿದವರು ಇನ್ಯಾರೂ ಇಲ್ಲ ಅಂತ ಹೇಳಬೇಕು. ಎಷ್ಟು ನಾಟಕೀಯವಾಗಿ ಬಳಸಿದ್ದಾರೆ. ಕಲ್ಪನೆ ಮಾಡಬೇಕು, ಭಗವದ್ಗೀತೆ ಬಂದಂಥ ಸ್ಥಾನ ಎಲ್ಲಿ ಬಂತು ಅನ್ನುವಂಥದ್ದನ್ನು ಎಷ್ಟು ನಾಟಕೀಯವಾಗಿ ಹೇಳುವಂಥದ್ದು. ಹಿಮಾಲಯದ ಶಾಂತ ಪ್ರದೇಶದಲ್ಲಿ ಕೂತು ಗುರುಗಳು ಶಿಷ್ಯರಿಗೆ ಹೇಳಿದಂಥ ಉಪನಿಷತ್ತಿನ ಸಂವಾದವನ್ನು, ಅದರ ಸಾರವನ್ನು ಹೇಳಿದ್ದೆಲ್ಲಿ ಅಂತ. ಒಂದು ಕಡೆ 11 ಅಕ್ಷೋಹಿಣಿ, ಇನ್ನೊಂದು 7 ಅಕ್ಷೋಹಿಣಿ, ಎರಡೂ ಸೈನ್ಯ ನಿಂತ್ಕೊಂಡಿದ್ದಾವೆ, ಎದುರು ಬದರಾಗಿ ನಿಂತ್ಕೊಂಡಿದ್ದಾವೆ. ರಣಕೋಲಾಹಲ, ರೋಷಗಳ ಮೇಲಿದ್ದಾವೆ, ವಿಪರೀತ ಸಿಟ್ಟಿದೆ. ಈ 13 ವರ್ಷ ಕೂತ್ಕೊಂಡಿದ್ದು ಒಳಗಡೆ ಸಿಟ್ಟು, ಅದೆಲ್ಲ ಹಾರಿ ಯುದ್ಧಕ್ಕೆ ಹೋಗಬೇಕು. ಆ ಮಧ್ಯದಲ್ಲಿ ಭಗವದ್ಗೀತೆ ಬರ್ತದೆ ನೋಡಿ. ಉಪನಿಷತ್ತು ಬಂದದ್ದು ಹಿಮಾಲಯದ ಶಾಂತ ಪರ್ವತದ ಕಣಿವೆಗಳಲ್ಲಿ ಗುರು ಶಿಷ್ಯರ ಸಂವಾದದ ಮೂಲಕ ಬಂದಿದ್ದರೆ, ಅದೇ ತತ್ವವನ್ನು, ಅದರ ವಿಚಾರವನ್ನು ಹೇಳಿದ್ದು ಈ ರಣಕೋಲಾಹಲದಲ್ಲಿ ಹೇಳುವಂಥದ್ದು. ಯಾಕೆ ಹೇಳಿದರು? ರಣಕೋಲಾಹಲದಲ್ಲಿ ಹೇಳೋದಕ್ಕಂದ್ರೆ ಕಾರಣ ಇಷ್ಟೇ, ನಾವು ಅದನ್ನು ಸಾಂಕೇತಿಕವಾಗಿ ತಗೋತೀವಿ. ಸಾಂಕೇತಿಕವಾಗಿ ಅದು ನಿಜವಾಗಲೂ ಯುದ್ಧ ಆದರೂ ಕೂಡ ನಮ್ಮ ಹೃದಯದಲ್ಲಿ ಕ್ಷಣ ಅನುಕ್ಷಣ ಯುದ್ಧ ಆಗ್ತಾ ಇದೆ ಅಂತನ್ನುವಂಥದ್ದು. ಇನ್ನೊಂದು ಕಡೆ ಭಾಳ ಚರ್ಚೆ ಆಗಿತ್ತು. ಕೃಷ್ಣ ಎಲ್ಲ ಬಿಟ್ಟು ಅರ್ಜುನನಿಗೆ ಯಾಕೆ ಹೇಳ್ದ ಅಂತ. 5 ಜನ ಇದ್ದರು ಅವನ ಜೊತೆಗೆ, ಪಾಂಡವರು. ಏನು ಹೇಳಿದ್ರು ಕೇಳಿಬಿಡ್ತೇನೆ ಅಂತ ಕೈ ಮುಕ್ಕೊಂಡು ಕೂತ್ಕೊಂಡಂಥ ಧರ್ಮರಾಜ ಇದ್ದ. ನೀ ಏನು ಹೇಳಿದ್ರು ಕೇಳ್ತೇನಪ್ಪ ಹೇಳು ಅಂತ ಕೇಳುವಂಥ ಧರ್ಮರಾಜ ಇದ್ದ. ಮಹಾಜ್ಞಾನಿಯಾದಂಥ ಭೀಮ ಇದ್ದ. ಮುಂದಾಗೋದನ್ನು ತಿಳ್ಕೊಳ್ಳುವಂಥ ನಕುಲ ಇದ್ದ. ದಾರ್ಶನಿಕನಾದಂಥ ಸಹದೇವ ಇದ್ದ. ಮಹಾಜ್ಞಾನಿಯಾದಂಥ ಸಹದೇವ ಇದ್ದ. ಇವರೆಲ್ಲರನ್ನು ಬಿಟ್ಟು ಅರ್ಜುನನಿಗೆ ಯಾಕೆ ಹೇಳಿದ ಕೃಷ್ಣ ಅಂತ. ಅದಕ್ಕೊಂದು ಕಡೆ ಎಲ್ಲೋ ಬರೆದಿದ್ದೆ ನಾನು, ಅರ್ಜುನ ರಿಪ್ರೆಸೆಂಟ್ಸ್ ಅ ಟಿಪಿಕಲ್ 20th century ಮ್ಯಾನ್ ಅಂತ. ಪಕ್ಕ 20 ಅಥವಾ 21ನೇ ಶತಮಾನದ ಮನುಷ್ಯನನ್ನು ಪ್ರತಿನಿಧಿಸ್ತಾನೆ ಅರ್ಜುನ. ಹ್ಞೂ ಅಂತಾನೆ ಅನ್ನೋಲ್ಲ, ನಂಬುತ್ತಾನೆ ನಂಬೋಲ್ಲ. ಅವನು ನೋಡಿ 1 ವರ್ಷ ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಬಾರಯ್ಯ ಅಂದರೆ 3 ಮದುವೆ ಮಾಡ್ಕೊಂಬಂದ. ಅವನು ಅರ್ಜುನ ಇರೋದೇ ಹಾಗೆ. ಭಗವದ್ಗೀತೆ ಕೇಳಿಸ್ಕೊಂಡು 18 ದಿವಸ ಮುಗಿದಿಲ್ಲ, ಇನ್ನೂ ಮತ್ತೆ ಮೋಹ ಬಂದ್ಬಿಡ್ತು. ಅವನಿಗೆ ಕಡೆ ದಿವಸ ಯುದ್ಧ ಮುಗಿದಾಗ ಅವನಿಗೆ ನಾನು ಗೆದ್ದಿದ್ದೀನಿ ಯುದ್ಧ ಅಂತ ಗೆದ್ದಿದ್ದೀನಿ. ಎಷ್ಟಿದ್ರೂ ಡ್ರೈವರ್ ತಾನೆ ಅರ್ಜುನ, ಅರ್ಜುನ. ಕೃಷ್ಣ ಏನು ಮಾಡಬೇಕು? ಡ್ರೈವರ್ ಆದವರು ಮೊದಲು ಅವ್ರು ಇಳಿದು ಬಾಗಿಲು ತೆಗಿಬೇಕು, ಒಳಗೆ ಕೂತಾರು ಇಳಿಸೋದಕ್ಕೆ ಅಂತಾನೆ. ಪ್ರತಿ ದಿವಸ ನನ್ನೇ ಇಳಿಯಂತೀಯ ನೀನು ತಾನೇ ಸಾರಥಿ, ನೀನು ಒಂದು ಸಲ ಇಳಿದು ಬಾಗಿಲು ತೆಗಿಬೇಕು, ನಾನು ಇಳಿತೀನಿ ಅಂತಾನೆ. ಕೃಷ್ಣ ಅಂತಾನೆ, ಸುಮ್ಮನಿರಯ್ಯ, ಇಳಿದು ಹೋಗಿ ಒಳಗಡೆ ನೀನು ಅಂತ.
ಇಳಿದು ಒಳಗಡೆ ಹೋದ ತಕ್ಷಣ ಕೃಷ್ಣ ಬಂದು ತನ್ನ ರಥದ ಚಿಮ್ಮಟಿಗೆಯನ್ನು ಎಸೆದಾಗ ಅದು ಅಗ್ನಿರಥ, ಅದು ಭಗ್ಗಂತ ಬೆಂಕಿ ಹತ್ಕೊಂಡು ಉರಿದು ಹೋಗ್ಬಿಡ್ತದೆ. ಆಗ ಕೃಷ್ಣ ಕೇಳ್ತಾನೆ, ನೀನು ಒಳಗೆ ಕೂತಿದ್ರೆ ಏನಾಗ್ತಿತ್ತು ಅಂತ. ನಾನು ಒಳಗಿದ್ದೆ, ಮೇಲೆ ಹನುಮಂತ ಇದ್ದ ಅಂತ ಉಳಿದಿತ್ತಿದ್ದು. ಅದು ಎಷ್ಟು ಶಕ್ತಿಯಾಯುಧಗಳು ನಟ್ಟಿತ್ತು ಅದರೊಳಗೆ, ಅಸಾಧ್ಯ ಮಂತ್ರದ ಅಸ್ತ್ರಗಳು ಇಟ್ಕೊಂಡಿತ್ತು ಅದರೊಳಗೆ. ನಾನು ಒಳಗಿದ್ದೆ, ಮೇಲೆ ಆಂಜನೇಯ ಇದ್ದ ಅಂತ ಉಳಿದಿತ್ತದು. ಆಂಜನೇಯ ಹಾರಿ ಹೋದ, ನಾನು ಕೆಳಗೆ ಬಂದು ಕೈ ಬಿಟ್ಟೆ, ನೀನು ಒಳಗಿದ್ದರೆ ಏನಾಗ್ತಿತ್ತು ಅಂದರೆ 18 ದಿವಸದಲ್ಲಿ ಭಗವದ್ಗೀತೆ ಮರೆತು ಹೋಗಿತ್ತು ಅವನಿಗೆ. ನಮಗೆ ಮರೆಯೋದೇನು ದೊಡ್ಡದಲ್ಲ. ಅಂದರೆ ಅರ್ಜುನ ಹೇಗಿದ್ದಾನೆ ಅಂದರೆ ಅವನಿಗೆ ಭೋಗಾಪೇಕ್ಷೆ ಉಂಟು, ಒಂದೊಂದು ಸಲ ಸಡನ್ ನಿರಾಕರಣೆ ಬಂದುಬಿಡ್ತದೆ. ಒಂದೊಂದು ಸಲ ನಾನೇ ವೀರ, ನನ್ನಂಥ ವೀರ ಯಾರೂ ಇಲ್ಲ ಅಂತ ಹೇಳ್ಕೊತಾ, ಇನ್ನೊಂದು ಸಲ ನನ್ನ ಕೈಲಿ ಏನೂ ಆಗಲ್ಲ ಅಂತ ಕೂತ್ಕೋತಾನೆ. ನಮ್ಮ ಹಾಗೇನೆ, ನಮ್ಮ ಹಾಗೇನೆ ಅವನು ಬಡಾಯಿ ಕೊಚ್ಕೊಳ್ಳೋದಕ್ಕೆ ಮಿತಿ ಇಲ್ಲ. ಒಂದೊಂದು ಸಲ ಪೂರ್ತಿ ತಯಾರಿ ಮಾಡ್ಕೊಂಡು ಹೋಗಿರ್ತಾನೆ, ಅಲ್ಲಿ ಹೋಗಿ ಬೇಡ ಅಂದ್ಬಿಟ್ಟು ಬಂದುಬಿಡ್ತಾನೆ. ಇದು ಆಗಿರುವಂಥ ಅರ್ಜುನ. ಅದಕ್ಕೆ ಕೃಷ್ಣನಿಗೆ ಬಹುಶಃ ಅರ್ಥ ಆಯಿತು, ಅರ್ಜುನನಿಗೆ ಹೇಳಿದರೆ ಮುಂದೆ 16,000 ವರ್ಷ ನಡೀತದೆ ಇದು ಅಂತ. ಅದಕ್ಕೆ ಹುಡುಕಾಡಿ ಅರ್ಜುನನಿಗೆ ಹೇಳಿದ್ದಾನೆ, ಅವನು ಸರಿಯಾಗಿದ್ದಾನೆ ಅಂತ, 20th century ಮ್ಯಾನ್. ಅದನ್ನು ಅವನು ಹೇಳುವಾಗ ಶುರು ಆಗೋದು ಹೇಗಿದೆ ನೋಡಿ, ಧೃತರಾಷ್ಟ್ರ ಹೇಳುವಂಥ ಮಾತು. ಇದು ನನಗೆ ಭಾಳ ಇಷ್ಟವಾದಂಥದ್ದು. ಎಷ್ಟು ಸಾಂಕೇತಿಕವಾಗಿ ಮಾಡ್ತದೆ. ನಮ್ಮ ಧರ್ಮಗ್ರಂಥ ಅಂತೀವಿ, ಜೀವನ ಧರ್ಮಗ್ರಂಥ ಅಂತ ಹೇಳ್ತೀವಿ ಭಗವದ್ಗೀತೆಯನ್ನು, ಆದರೆ ಎಷ್ಟು ಅದ್ಭುತವಾಗಿ ಶುರು ಆಗ್ತದೆ ಅದು ಅಂತ. ಮೊದಲು ಶುರು ಆಗೋದೇ ಧೃತರಾಷ್ಟ್ರ ಉವಾಚ ಅಂತ ಶುರು ಆಗೋದು. ಕುರುಡನೇ ಮಾತಾಡೋದು ಮೊದಲು. ನಾವೇ ಕುರುಡರು. ಈಗ ಅವನು ದೈಹಿಕವಾಗಿ ಕುರುಡನಾಗಿದ್ದ, ಅಂಧನಾಗಿದ್ದ ಧೃತರಾಷ್ಟ್ರ. ಅದರ ಜೊತೆಗೆ ಅತೀವ ಮೋಹದಿಂದ ಆಧ್ಯಾತ್ಮಿಕವಾಗಿಯೂ ಕುರುಡನಾಗಿದ್ದ. ಮತ್ತು ಅವನ ಹೆಸರೇ ಧೃತರಾಷ್ಟ್ರ. ಹೆಸರು ಕೂಡ ತುಂಬ ಸಾಂಕೇತಿಕವಾದದ್ದು. ರಾಷ್ಟ್ರ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾನೋ ಅವನು, ಧೃತರಾಷ್ಟ್ರ ಬಿಡಲ್ಲ ಅಂತ. ಎಷ್ಟೋ ಜನ ಕುರ್ಚಿ ಹಿಡ್ಕೊಂಡಿರಲ್ವಾ, ಹಾಗೆ ಅವನು ಬಿಡಲ್ಲ ಅಂತ ಗಟ್ಟಿ ಹಿಡ್ಕೊಂಡು ಕೂತಿದ್ದ. ಅವನು ಹೇಳ್ತಾನೆ, ಮೊದಲನೇ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಭಗವದ್ಗೀತೆ ಸಾರ ನನಗನ್ನಿಸಿದ್ದು ಎಷ್ಟು ಅದ್ಭುತವಾಗಿದ್ದು ಅಂದರೆ, ಮೊದಲನೇ ಪ್ರಶ್ನೆ ಕುರುಡ ಕೇಳುವಂಥದ್ದು, ಕೊನೆಗೆ ಬರುವಂಥದ್ದು ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ. ನನ್ನ ಮೋಹ ಎಲ್ಲ ಹೋಯಿತು, ನನಗೆ ನಾನು ಯಾರು ಅನ್ನೋದರ ಜ್ಞಾನ ನನಗಾಯಿತು ಅಂತ ಹೇಳ್ತಾನೆ. ಅಂದರೆ ಇಡೀ ಭಗವದ್ಗೀತೆಯ ಸಂದೇಶ ಏನು ಅಂದರೆ, ಮೋಹದಿಂದ ಪಾರಾಗೋದು ಹೇಗೆ ಅಂತ. ಮೋಹದಿಂದ ಪಾರಾದರೆ ಮೋಕ್ಷದ ಬಾಗಿಲಲ್ಲೇ ನಿಂತಿದ್ದೀವಿ. ಆದ್ದರಿಂದ ಮೋಹವನ್ನು ಪಾರಾಗುವಂಥ ಬಗೆ ಜೀವನ ಧರ್ಮಯೋಗ. ಆದರೆ ಅದನ್ನು ದಾಟೋದ್ರಿಂದ ಮೋಕ್ಷದಲ್ಲಿ ನಿಂತ್ಕೊಂಡಿದ್ದೀರಿ. ಮೋಹದಿಂದ ಪಾರಾದರೆ ಮೋಕ್ಷ ಅಂತ ಹೇಳಬೇಕು. ಮೊದಲನೇ ಮಾತು ನೋಡಿ ಹೇಗಿದೆ, ಯಾವುದು ಅದು ನಮ್ಮ ಮಾತು ಹೌದೇನೋ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಂ ಕುರ್ವತ ಸಂಜಯ. ಮಾಮಕ ಅಂಡರ್ಲೈನ್ ಮಾಡ್ಕೋಬೇಕಾದದ್ದು. ಅದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಸಂಜಯ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರಲ್ಲ ಪಾಂಡುಪುತ್ರರು ಮತ್ತು ನನ್ನವರು ಏನು ಮಾಡಿದರು? ಪಾಂಡುಪುತ್ರರು ನನ್ನವರು ಅನ್ನೋಲ್ಲ ಅವನು, ಪಾಂಡುಪುತ್ರರು ಮತ್ತು ನನ್ನವರು ಏನು ಮಾಡಿದರು ಅಂದರೆ ಪಾಂಡುವಿನ ಮಕ್ಕಳು ನನ್ನವರಲ್ಲ ಅಂತ ಡಿಕ್ಲೇರ್ ಮಾಡ್ದಂಗೆ ಆಯ್ತು ಅವನು. ಪಾಂಡುಪುತ್ರರು ಏನು ಮಾಡಿದರು ಮತ್ತು ನನ್ನವರು ಏನು ಮಾಡಿದರು, ಈ ನನ್ನವರು ಅಂಡರ್ಲೈನ್ ಮಾಡಬೇಕು. ಈ ಮೋಹ ಇದೆಯಲ್ಲ ನಮ್ಮನ್ನು ಅಂಧರನ್ನಾಗಿ ಮಾಡಿಬಿಡ್ತದೆ ಅಂತ. ಧೃತರಾಷ್ಟ್ರ ಬರೀ ಹುಟ್ಟಿನಿಂದ ಮಾತ್ರ ಕುರುಡ ಅಲ್ಲ, ಮೋಹದಿಂದ ಮಾತ್ರ ಆದಂಥ ಕುರುಡ. ಈ ಕಗ್ಗದ ಪೀಠಿಕೆ ತಗೋಬೇಕು ನೀವು. ಕಗ್ಗದ ಪೀಠಿಕೆ ಆದಂಥ ಸೋಮಿಯ ಪತ್ರ ಅಂತಿದೆಯಲ್ಲ, ಮೊದಲಿಂದ ಬರೆಯುವಂಥದ್ದು ಸೋಮಿಯ ಕಥೆ ಅಂತ ಬರೀತಾರೆ ಡಿ.ವಿ.ಜಿ. ಆ ಸೋಮಿಯ ಕಥೆಯೊಳಗೂ ಎಷ್ಟು ಚಂದ ಬರ್ತದೆ ಗೊತ್ತಾ. ಅದರ ಪೀಠಿಕೆ ಹೇಗೆ ಮೊದಲನೇ ಶ್ಲೋಕದಲ್ಲಿ ಮೋಹ ಬಂದಂಥ ಧೃತರಾಷ್ಟ್ರ ಮಾತಾಡ್ತಾನೋ ಅಂಥ ಮೋಹ ಅಲ್ಲ ಇದು, ಬಟ್ ಮೋಹ ಇದೆ. ಅಲ್ಲಿ ಸೋಮಿಯ ಸೋದರ ಮಾವ, ತಮಗೆ ಕಥೆ ಎಲ್ಲ ಗೊತ್ತು ಅಂತ ಕೊಟ್ಕೊಂಡಿದ್ದೀನಿ. ಸೋದರ ಅಳಿಯನ್ನು ಬೆಳೆಸಿದಂಥ ಗುರು ಇದ್ದಾನಲ್ಲ, ತಿಮ್ಮ ಗುರು, ಮೊಮ್ಮಗನ ತಂಗಿ ಮಗನ ಶಾಲೆ ಕಳಿಸಿದ್ದಾರೆ, ಹಾಸ್ಟೆಲ್ಗೆ ಹೋಗಿದ್ದಾನೆ. ಪ್ರೀತಿ ತಡೆಯೋಕ್ಕಾಗ್ತಾ ಇಲ್ಲ, ನೋಡ್ಕೊಂಬರ್ಬೇಕು ಸೋದರ ಅಳಿಯನ್ನು ಅಂತ ಹೋಗ್ತಾನೆ. ನಡ್ಕೊಂಡು ಹೋಗ್ತಾನೆ, ದೂರ ಹೋಗಿ ಆ ಶಾಲೆಗೆ ನೋಡ್ತಾನೆ, ಹುಡುಗ ಆಟ ಆಡ್ತಿರ್ತಾನೆ. ಏನೋ ಹೊಸ ಹುಡುಗ ಆಗಿಬಿಟ್ಟ ನಮ್ಮ ಹುಡುಗ ಈಗ ಅಂತ ಅನ್ಕೋತಾನೆ. ಏನೋ ನಮ್ಮನ್ನು ಮರ್ತಂಗೆ ಅನಿಸುತ್ತೆ ಅಂತ ಅನಿಸುತ್ತೆ. ಮನೆಗೆ ಹಾಸ್ಟೆಲಿಗೆ ಬಂದಮೇಲೆ ಊಟ ಮಾಡಿ ಬರ್ತಾನೆ ಹುಡುಗ. ಹಾಸ್ಟೆಲಿಗೆ ಹೋಗಿ ಇಬ್ಬರು ಕೂತು ಮಾತಾಡ್ತಾರೆ, ಮಾವ ಸೋದರಳಿಯ. ಆಗ ಅನಿಸ್ತದೆ ಸೋಮಿ ಬದಲು ಆಗಿಲ್ಲ, ಅಲ್ಲೇನೋ ಹೊಸ ವಯಸ್ಸು ಹಾಕ್ಕೊಂಡಿದ್ದ ಅಷ್ಟೇ ಹುಡುಗರ ಜೊತೆಗೆ, ನಿಜವಾಗ್ಲೂ ಒಳಗೆ ಅವನೇ ಇದ್ದಾನೆ ಅಂತ ಸಂತೋಷ ಆಗುತ್ತೆ. ಮತ್ತು ರಾತ್ರಿ ಹೊರಟು ಊರಿಗೆ ಬರ್ತಾನೆ. ಊರಿಗೆ ಬಂದ ಮೇಲೆ ಇನ್ನು ಸಾಕು ಅಂತ ತೀರ್ಥಯಾತ್ರೆಗೆ ಹೋಗ್ತಾನೆ. ಅವನು ಹೇಗಿದೆ ನೋಡಿ, ಹೇಗೆ ಬೈತಾನೆ ಅಂತ. ಅದ್ರ ಒಂದು ಸಾಲು ಮುಖ್ಯ ನನಗೆ. 1 ತಿಂಗಳಾದ ಬಳಿಕ ಅದೊಂದು ದಿವಸ
ಸೋಮಿಯ ತಂದೆಗೆ ಒಂದು ಪತ್ರ ಬಂತು. ತಿಮ್ಮಗುರುವಿನ ಆಶಯ, ತಿಮ್ಮಗುರುದಂತ ಬರೆದಂಥ ಪತ್ರ. ಅದರೊಳಾತ ನಿಂದು ಬರೆದನು ಎರಗಿ ಭಾವ ನಡೆಯೋಳು. ನಮಸ್ಕಾರ ಮಾಡಿದ್ದೀನಿ ಭಾವನಿಗೆ ಅಂಥೇಳಿ ಬರೀತಾನೆ. ಇದುವೇ ನನ್ನ ಕಡೆಯ ಬರಹ. ತಿರುಪತಿಗೆ ನಾನು ಬಂದಿಹೆಂ. ತಿರುಪತಿಗೆ ಬಂದುಬಿಟ್ಟಿದ್ದೇನೆ. ಮುಂದೆ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ನನಗೆ ಕೆಲಸ ಸಾಕು ಎನ್ನುತ್ತಾ ಮೇಲಕ್ಕೆ ನಾಂ ಬರೆದಿಹೆಂ. ನನಗಿನ್ನು ಕೆಲಸ ಸಾಕು ಅಂತ ರಾಜೀನಾಮೆ ಪತ್ರ ಕಳಿಸ್ಬಿಟ್ಟಿದ್ದೇನೆ ಮೇಲಿನವರಿಗೆ. ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲ್ಲಿಸಿಹೆಂ. ನನಗೇನೋ ಜವಾಬ್ದಾರಿ ಇತ್ತಲ್ಲ, ಋಣ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಬೇಕಾಗಿದೆ. ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲಿಹಿಯಂ. ಒಂದು ಪೈಸಾ ಉಳಿಸ್ಕೊಳ್ಳಾರ್ದು ಎಲ್ಲ ಋಣ ಸಾರಿಸ್ಬಿಟ್ಟಿದ್ದೀನಿ. ಮುಂದೆ ಹೀಗೆ ಯಾತ್ರೆ ಕಾಶಿಗೆಂದು ಮನವ ಮಾಡಿಹೆಂ. ಮುಂದೆ ಕಾಶಿಗೆ ಹೋಗಬೇಕು ಯಾತ್ರೆ ಮಾಡೋದಕ್ಕೆ ಅಂತ ಮನಸ್ಸನ್ನು ತೀರ್ಮಾನ ಮಾಡಿಕೊಂಡಿದ್ದೇನೆ. ದಂದುಗವೇನು ಏನೂ ಇಲ್ಲ, ದದ್ದುಗ ಎನ್ನೋಳು ಏನೂ ಇಲ್ಲ, ದ್ವಂದ್ವ ಅಸಂತೋಷ ತಳಮಳ ಏನೂ ಇಲ್ಲ ನನ್ನ ಮನಸ್ಸೇ. ವ್ಯಸನಕ್ಕಿಲ್ಲ ಕಾರಣಂ, ದುಃಖ ಪಡೋದಕ್ಕೆ ಯಾವ ಕಾರಣವೂ ಇಲ್ಲ. ಸೋಮಿ ಹರೆಯವ ಅಂತ. ಈಗ ಸೋಮಿ ಇದ್ದಾನಲ್ಲ ಹುಡುಗ, ನನ್ನ ಸೋದರಳಿಯ ಹರೆಯ ಬಂದಿದ್ದಾನೀಗ. ಬಳಿಕ ಹಗುರವಾಯಿತು ಎನ್ನೆದೆ. ಅವನು ನೋಡಿದೆ, ಎದೆ ಹಗುರಾಯಿತು. ಸ್ವಾಮಿ ಕೃಪೆಯಿಂದ ಅವನು ಬೆಳೆದು ಸೊಗವ ಯಶವ ಗಳಿಸುಗೆ. ಇನ್ನು ಭಗವಂತನ ಕೃಪೆಯಿಂದ ಅವನು ಬೆಳೆದು ಸೊಗವನ್ನು ಯಶಸ್ಸನ್ನು ಪಡ್ಕೋತಾನೆ. ಮುಂದಿನ ಮಾತು ನನಗೆ ಮುಖ್ಯ. ಈ ಸೋದರ ಮಾವನಿಗೆ ಮದುವೆ ಆಗಿಲ್ಲ. ತಂಗಿ ಮಗನೇ ತನ್ನ ಕಣ್ಣ ಗೊಂಬೆ ಅಂತ ಕಾಪಾಡಿಕೊಂಡಿದ್ದಾನೆ. ಅಷ್ಟು ಪ್ರೀತಿಯಿಂದ ಕಾಪಾಡಿಕೊಂಡಿದ್ದಾನೆ. ಅದಕ್ಕೆ ಬರೀತಾರೆ, ಏನೋ ಮಮತೆ, ಏನೋ ಮೋಹ, ಏನೋ ಋಣದ ಬಂಧನ, ಎನ್ನನಿಷ್ಟು ದಿನವೂ ಕಟ್ಟಿ ನಿಲ್ಲಿಸಿತು ಅವನ ಕಾರಣ. ಎಷ್ಟು ಅದ್ಭುತ ಅನಿಸುತ್ತಲ್ಲ. ಯಾವ ಸಂಸಾರ ಮದುವೆ ಆಗದೇನೆ ತನ್ನ ತಂಗಿ ಜೊತೆಗಿದ್ದಂಥ ಒಬ್ಬ ಗುರು, ತಿಮ್ಮಗುರು, ಅವನನ್ನು ಹಿಡಿದು ಕಟ್ಟಿ ಹಾಕಿದ್ದು ಸೋದರಳಿಯನ ಬಂಧ, ಪ್ರೀತಿ. ನಿಮಗೆಲ್ಲ ಹಾಗೆ ಆಗಿರಬೇಕು, ಎಲ್ರಿಗೂ ಆಗೋದೆ. ಭಾಳ ಅಲ್ಲದೆ ಹೋದರೆ ನೀವು ಭಾಳ ಅಪರೂಪದ ವ್ಯಕ್ತಿಗಳು. ನಿಮ್ಮ ಮೊಮ್ಮಗುನೋ ಮಗುವೋ, ತುಂಬ ಹತ್ತಿರದ ಸಂಬಂಧಿಗಳ ಪುಟ್ಟ ಮಗುವೋ ಹುಟ್ಟಿ ಬೇರೆ ದೇಶಕ್ಕೆ ಹೋಗಿದೆ ಅಂತ ಇಟ್ಕೊಳ್ಳಿ, ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಕೂತ್ಕೊಂಡು ಚಡಪಡಿಸಿದ್ದಿಲ್ವಾ? ಎಷ್ಟು ಚಡಪಡಿಸಿದ್ದು, ಅದು ಏನು ಫೋಟೋ ಕಳಿಸು ಅಂದದ್ದು, ಅದು ಮಾತಾಡಿದ್ದು, ಅದೇನಾಯ್ತು ಟೇಪ್ ರೆಕಾರ್ಡರ್ ಕಳಿಸು. ಎಲ್ಲೋ 5,000 ಕಿಲೋಮೀಟರ್ ದೂರ ಇರುವಂಥ ದೇಶದಲ್ಲಿದ್ದಂಥ ಮಗು ನಿಮ್ಮನ್ನು ಇಲ್ಲಿಂದ ಚುಂಬಕ ಶಕ್ತಿ ಹಾಗೆ ಎಳೀತದೆ, ಎಳೆಯಲ್ವಾ? ಮನೆಯಲ್ಲಿದ್ದಂಥ ಒಂದು ಜೀವ ನಿಮ್ಮನ್ನು ಎಲ್ಲೋ ಎಳ್ಕೊಂಬರ್ತದೆ. ಈ ಬಂಧ ಭಾಳ ಗಟ್ಟಿಯಾದಂಥ ಬಂಧ, ಇದು ಸುಲಭದ ಬಂಧ ಅಲ್ಲ. ಸುಲಭ ಹೇಳೋದು ಸ್ವಾಮಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು. ಅವನ ಕಾರಣ ಕಟ್ಟಿ ನಿಲ್ಲಿಸಿತ್ತು. ಈಗ ಅವನು ದೊಡ್ಡವನಾಗಿದ್ದಾನೆ ಅನಿಸುತ್ತೆ. ಈಗಳವನು ತನ್ನ ಶಕ್ತಿಯಿಂದ ಬೆಳೆಯತಕ್ಕನು. ಮುಂದೆ ಹೋಗ್ತೀನಿ ನಾನೇ ಅಂತ ಹೇಳ್ತಾರೆ. ಅಂದರೆ ಅಂಥ ತಿಮ್ಮಗುರುವಿಗೆ ಕೂಡ ಸೋದರ ಅಳಿಯನ ಬಂಧ ಹಿಡಿದು ನಿಲ್ಲಿಸಿತ್ತು ಎಷ್ಟು ದಿವಸ. ಏನೋ ಮೋಹ, ಏನೋ ಮಮತೆ, ಋಣದ ಬಂಧನ ನಿಲ್ಲಿಸಿತ್ತು ಆತನ ಕಾರಣ ಅಂತ ಹೇಳ್ತಾರೆ. ಅವನಿಗೆ ಅಷ್ಟು ಮೋಹ ಇರಬೇಕಾದ್ರೆ ಧೃತರಾಷ್ಟ್ರನಿಗೆ ಮೋಹ ಇರೋಕ್ಕೆ ಸಾಧ್ಯ ಇಲ್ವಾ? ನಾವು ಸಾಮಾನ್ಯವಾಗಿ ಟೀಕೆ ಮಾಡ್ತೀವಿ, ಧೃತರಾಷ್ಟ್ರ ಮೋಹ ಅಂತ ತಮಾಷೆ ಮಾಡ್ತೀವಿ. ನನಗೆ ಅಷ್ಟು ಒಪ್ಪಿಗೆ ಆಗ್ತಾ ಇರಲಿಲ್ಲ ಅದು. ಯಾರಿಗೆ ಮೋಹ ಇಲ್ಲ ಹೇಳಿ ಸ್ವಾಮಿ? ಎಲ್ಲರಿಗೂ ಮೋಹ ಇದೆಯಲ್ಲ. ಧೃತರಾಷ್ಟ್ರನ ಮೋಹ ಯಾಕೆ ದೊಡ್ಡದು ಅಂದರೆ ಸ್ಟೇಕ್ಸ್ ಆರ್ ಹೈಯರ್. ಸ್ಟೇಕ್ಸ್ ಯಾವುದಿದೆ ಅಲ್ಲಿ ಇದ್ದಂಥ ಒತ್ತಡ ಇರುವಂಥದ್ದು ಯಾವುದು? ಏನೋ ಒಂದು ಸಣ್ಣದಲ್ಲ. 10 ಪೈಸಾ, 1 ರೂಪಾಯಿ, 100 ರೂಪಾಯಿ, 1000 ರೂಪಾಯಿದಲ್ಲ. ಇಡೀ ಚಕ್ರವರ್ತಿ ಪದವಿ ನಿಂತ್ಕೊಂಡಿದೆ ಅಲ್ಲಿ ತೂಕಕ್ಕೆ. ಆಗ ಮಗನ ಬೇಡ ಬಿಡಪ್ಪ, ಅವನು ಕೊಟ್ಬಿಡು ಪಾಂಡುರಾಜನ ಮಕ್ಕಳಿಗೆ ಅಂದಿದ್ದರೆ ಧೃತರಾಷ್ಟ್ರ ಬಹಳ ದೊಡ್ಡವನಾಗ್ತಿದ್ದ. ಆದರೆ ಮೋಹ ಈಗ ಇದೇ ನೋಡಿ, ಕಲ್ಪನೆ ಮಾಡಿ ನೋಡಿ. ನಾವು ಮಕ್ಕಳಿಗೋಸ್ಕರ ಮೋಹ ತೋರಿಸ್ತಾ ಇಲ್ವಾ? ಸಣ್ಣ ಸಣ್ಣ ಲಾಭಕ್ಕೋಸ್ಕರ ನಾವು ಸುಳ್ಳು ಹೇಳಲ್ವಾ ಮಕ್ಕಳಿಗೋಸ್ಕರ? ಏನೋ ಮಗನಿಗೆ ಒಳ್ಳೆಯದಾಗಲಿ. ಮೊನ್ನೆ ಒಬ್ಬರು ನನ್ನ ಕಡೆ ಬಂದರು, ಅಂದರೆ ಬಿಗಿನಿಂಗ್ ಆಫ್ ದಿ ಅಕಾಡೆಮಿಕ್ ಇಯರ್ ಶುರುವಾಗೋ ಹೊತ್ತಿಗೆ ನಮ್ಮ ಆಫೀಸಿಗೆ ಬಂದು ಸ್ವೀಟ್ ಕೊಟ್ಟರು. ಏನು ಸ್ವಾಮಿ ಸ್ವೀಟ್ ಕೊಡ್ತಾ ಇದ್ದೀರಿ, ಏನು ಸಂತೋಷ ಅಂತ ಕೇಳಿದೆ. ನನ್ನ ಮಗನಿಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ತು ಸರ್, PUC ಸೀಟ್ ಸಿಕ್ತು ಅಂದರು. ಸಂತೋಷಪ್ಪ. ಯಾವ ಕಾಲೇಜು? ಆ ಕಾಲೇಜ್ ಹೆಸರು ಹೇಳಿದರು. ಅಂದರೆ ಚೆನ್ನಾಗಿ ಓದಿರ್ಬೇಕಲ್ಲ ನಿಮ್ಮ ಹುಡುಗ. ಅಲ್ಲೇನೋ 95 ಆದರೂ ಸಿಗಲ್ಲಂತೆ, 95% ಆದರೂ ಸೀಟ್ ಸಿಗಲ್ಲಂತೆ. ನಿಮ್ಮ ಹುಡುಗನಿಗೆ ಎಷ್ಟು ಬಂದಿತ್ತು ಅಂತ ಕೇಳಿದೆ. ಅದೇ ಸಾರ್ ಸರಿಯಾಗಿ ಓದಲಿಲ್ಲ, ಬಿಡಲಿಲ್ಲ ಹುಡುಗ, ಎಲ್ಲ ಕೂಡ 58% ಮಾಡಿದ್ದ ಅಂದರು. 58 ಮಾಡಿದರೆ ಹೇಗೆ ಸಿಕ್ತು ಅಂತ ಕೇಳಿದೆ. ಅದೇ ಸಾರ್ ಒಬ್ರು ಯಾರ ಕಡೆಯಿಂದನೋ ಹೇಳಿಸಿದೆ, ಪ್ರಿನ್ಸಿಪಾಲ್ರಿಗೆ ಒಂದು ಸೀಟ್ ಕೊಟ್ಟರು ಸರ್, ತೊಂದರೆ ಇಲ್ಲ. ನಾನು ಹೇಳಿದೆ ಕರೆಕ್ಟಪ್ಪ ತೊಗೊಂಡ್ರಿ, ಆದರೆ ನೀವು ಬರುವ ಒಂದು ಕಾಣಿಸ್ತಾ ನಿಮ್ಮ ಕಣ್ಣಿಗೆ ಅಂತ ಕೇಳಿದೆ. ಏನು ಸರ್ ಅಂದರು.
ನೀವು ಬರುವಾಗ ಪ್ರಿನ್ಸಿಪಾಲ್ ರೂಮಿಂದ ಬರ್ಕೊಟ್ರಲ್ಲ, ಅಡ್ಮಿಟ್ ಅಂತ ಬರ್ಕೊಟ್ರಲ್ಲ, ನೀವು ಫೀಸ್ ಕಟ್ಟಿ ಹೊರಗೆ ಬರುವಾಗ ಆ ಗೇಟ್ ಹತ್ರ ಒಂದು ನೋಟಿಸ್ ಬೋರ್ಡ್ ಇತ್ತು, ನೋಡಿದ್ರಾ ಅಂತ? ಹೌದು, ನೋಟಿಸ್ ಬೋರ್ಡ್ ಇತ್ತು ಸರ್. ಅಲ್ಲಿ ಲಿಸ್ಟ್ ಹಾಕಿದ್ದಾರೆ. 2ನೇ ಲಿಸ್ಟಲ್ಲಿ ಸಿಲೆಕ್ಷನ್ ಯಾರ್ಯಾರ್ದು ಆಗಿದೆಯೋ ಅವ್ರದ್ದೆಲ್ಲ ಪಟ್ಟಿ ಹಾಕಿದ್ದಾರೆ. ಅವ್ರ ಮುಂದೆ ಮಾರ್ಕ್ಸು ಬರೆದಿದ್ದಾರೆ, ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಅಲ್ಲಿ ಹುಡುಗ ನಿಂತ್ಕೊಂಡಿದ್ದ, ಕಣ್ಣಲ್ಲಿ ನೀರು ತುಂಬಿಕೊಂಡು. 95.1 95.1ಗೆ ನಿಲ್ಲಿಸಿದ್ದಾರೆ. ಆ ಹುಡುಗನ ಕನಸು ಏನು ಅಂದರೆ, ಈ ಲಿಸ್ಟಲ್ಲಿ ಯಾರಾದರೂ ಒಬ್ಬರು ಬರದೆ ಹೋದರೆ ಮುಂದೆ ನಂದೇ ಸಿಗತ್ತೆ ಅಂತ ಮೈಯೆಲ್ಲ ಕಣ್ಣಾಗಿ ಆಸೆ ತುಂಬಿಕೊಂಡು ನೋಡ್ತಾ ನಿಂತಿದ್ದಾನೆ. ಈಗ ನಿಮ್ಮ ಹುಡುಗನಿಗೆ ಸೀಟ್ ಸಿಕ್ಕಿರೋದ್ರಿಂದ ಅವನು ಸಿಗೋಕ್ಕೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಲ್ಲ? ನಿಮಗೆ 58 ಬಂದಿದೆ, ಅವನು ಸಿಕ್ಕ ತಕ್ಷಣ ಆ ಹುಡುಗನ ಸಿಗೋ ಚಾನ್ಸ್ ಸಿಗಲಿಲ್ಲ. ಆ ಕಣ್ಣೀರು ಕಾಣಿಸ್ತಾ ನಿಮಗೆ ಅಂತ ಕೇಳಿದೆ. ನೀವಿದ್ರ ಸರ್ ಅಲ್ಲಿ ಅಂದರು. ನಾನು ಇರಲಿಲ್ಲಪ್ಪ, ಕಲ್ಪನೆ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿ ಹುಡುಗ ಇದ್ದಿದ್ದರೆ ಅಥವಾ ಯಾವನೋ ಒಬ್ಬ ಹುಡುಗ 1 ಮಾರ್ಕ್ಸ್ ತಪ್ಪಿದರೆ ನನಗೆ ಸಿಗ್ತದೆ ಅಂತ ಕಾಯ್ಕೊಂಡಿದ್ದ. ಈಗ ನೀವು ಸ್ವೀಟ್ ಕೊಡಬೇಕಾದ್ರೆ ಅವನ ಕಣ್ಣೀರು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ಏನು ಮಾಡೋದು ಸರ್? ಮಕ್ಕಳಿಗೆ ಮಾಡಬೇಕಲ್ಲ ಸರ್. ದಯವಿಟ್ಟು ತಿಳ್ಕೊಳ್ಳಿ, ಇದು ಮೋಹದಿಂದ ಮಾಡಿದಂಥ ತಪ್ಪೇನಲ್ಲ. ತಪ್ಪಂತ ಅನ್ಸೋರು ಹೇಳ್ತಾ ಇಲ್ಲ, ನಾನು ವ್ಯಾಖ್ಯೆ ಹೇಳ್ತಾ ಇಲ್ಲ. ಆದರೆ ಅದಕ್ಕೋಸ್ಕರ ಮತ್ತೊಬ್ಬರ ಕಣ್ಣೀರು ಕಾಣಿಸಿದಷ್ಟರ ಮಟ್ಟಿಗೆ ಸ್ವಲ್ಪ ಅಂಧ ಆದ್ನಲ್ಲ ನಾನು. ಇಲ್ಲಿರುವಂಥ ಒತ್ತಡ, ತೂಕಕ್ಕಿರುವಂಥ ವಸ್ತು ಯಾವುದು? ಒಂದು ಸೀಟು, ಆ ಕಾಲೇಜಿನ ಸೀಟು. ಒಂದು ಕಾಲೇಜಿನ ಸೀಟಿಗೆ ನಾನು ಹೀಗೆ ಮಾಡೋದಾದರೆ ಇಡೀ ಒಂದು ದೊಡ್ಡ ಆಸ್ತಿ. ಬೆಂಗಳೂರಲ್ಲಿ ಪೇಜ್ ನಂಬರ್ 3 ತೆಗೆದು ನೋಡಿ, ಯಾವುದೇ ಪೇಪರ್. ಆಸ್ತಿಗಾಗಿ ಮಗನ ಕೊಲೆ, ಸ್ನೇಹಿತನ ಕೊಲೆ. ಒಂದು ಸಣ್ಣ ಆಸ್ತಿಗೋಸ್ಕರ ಆಗ್ತಿರುವಾಗ ಅದು ಮೋಹ ಬರಲಿಲ್ವಾ? ಎಲ್ಲರಲ್ಲೂ ಮೋಹ ಬಂತಲ್ಲ, ವಿಪರೀತ ಮೋಹ ಬಂತಲ್ಲ ಇದು. ಅದಕ್ಕೆ ಧೃತರಾಷ್ಟ್ರನಿಗೆ ಮೋಹ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂದರೆ, ದೊಡ್ಡ ಸ್ಟೇಕ್ ಅದು. ಅಲ್ಲಿರುವಂಥ ವಸ್ತು ಯಾವುದಿದೆ, ನಾವು ಬಸ್ಸಲ್ಲಿ ಬೇಕಾದರೆ ಬೇಡಪ್ಪ ನೀವು ಹೋಗ್ರಪ್ಪ, ಇನ್ನೊಂದು ಬಸ್ಸಿಗೆ ಬರ್ತೀನಿ ನಾನು ಅಂತ ಸ್ವಲ್ಪ ತ್ಯಾಗ ಮಾಡಬಹುದೇನೋ. ಆದರೆ ಸ್ಟ್ಯಾಂಪೀಡ್ ಆಗುತ್ತೆ. ನಿನ್ನ ಪೇಪರಲ್ಲಿ ನೋಡಿದ್ವಿ, ಛತ್ ಅಂತ ಪ್ರೋಗ್ರಾಮಲ್ಲಿ 18 ಜನ ಸತ್ತೋದ್ರು ಕಾಲು ತುಳಿತಕ್ಕೆ ಅಂತ. ಆಗ ಓಡುವವರು, ಪ್ರಾಣಕ್ಕೋಸ್ಕರ ಓಡುವವರು, ಪರವಾಗಿಲ್ಲಪ್ಪ ನೀವು ಹೋಗಿ ಆಮೇಲೆ ನಾನು ಹೋಗ್ತೀನಿ ಅಂದವರು ಉಂಟೋ? ಯಾಕಂದರೆ ಅಲ್ಲಿ ಒತ್ತು ಬಂದದ್ದು ಜೀವಕ್ಕೋಸ್ಕರ. 5 ನಿಮಿಷ ಲೇಟ್ ಆದದಕ್ಕಲ್ಲ. 5 ನಿಮಿಷ ಲೇಟ್ ಆಗೋದನ್ನೇ ತಳ್ಕೊಳ್ಳೋದಂಥವ್ರಲ್ಲಿ ಒಬ್ಬ ಬಿಟ್ಟವನು ಮೋಹ ಇಲ್ಲಿ ಕಮ್ಮಿ ಆಯಿತು ಅಂದ್ಕೋಬೋದು. ಆದರೆ ಇಡೀ ಜೀವನೇ ಹೊತ್ಕೊಂಡಾಗ ಧೃತರಾಷ್ಟ್ರನಿಗೆ ಅಷ್ಟು ದೊಡ್ಡ ಸ್ಟೇಕ್ ಇದೆ. ಅದಕ್ಕೊಬ್ಬರು ಬಹಳ ದೊಡ್ಡ ವಿಮರ್ಶಕರು ಬರೀತಾರೆ, ಹೈಯರ್ ದ ಸ್ಟೇಕ್ಸ್ ಗ್ರೇಟರ್ ಈಸ್ ದ ಬ್ಲೈಂಡ್ನೆಸ್ ಅಂತ. ಎಲ್ಲೆಲ್ಲಿ ಹೆಚ್ಚು ಒತ್ತಡ ಆಗ್ತದೋ ಅಷ್ಟು ಅಂಧತ್ವ ಜಾಸ್ತಿ ಆಗ್ತದೆ ಅಂತ. ಅದಕ್ಕೆ ಆ ಮೋಹದ ಶಕ್ತಿಯನ್ನು DVG ಎಷ್ಟು ಚೆಂದ ಬರೆದಿದ್ದಾರೆ ಕಗ್ಗದಲ್ಲಿ. ಧೃತರಾಷ್ಟ್ರನ ಮೋಹವನ್ನು, ಆ ಮೋಹ ಕಾಡುವಂಥ ಬಗೆಯನ್ನು ಬರೆದಿದ್ದಾರೆ. ಸಾಮಾನ್ಯವಾಗಿ ನಾನು ಪದ್ಯದ ನಂಬರ್ ಹೇಳ್ತಾ ಇರ್ತೀನಿ, ಈಸಿ ಆಗುತ್ತೆ ನೋಡಿ. 181 181. ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ. ಎಷ್ಟು ಚಂದ ಬರೀತಾರೆ. ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ, ಕ್ಷಣ ಅನುಕ್ಷಣ ಕೊಲ್ಲುವವು ಮೋಹ ಮಮತೆ. ಕುಣಿಕೆಯನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ, ಅಣು ಅಣುವೆ ಬಿಗಿಯುವವೋ ಮಂಕುತಿಮ್ಮ. ಕುಣಿಕೆಗೆ ಹಾಕಿಬಿಟ್ರೆ ಒಂದು ಕ್ಷಣದಲ್ಲಿ ಮುಗಿದು ಹೋಗುತ್ತೆ, ಜೀವ ಮುಗಿದೋಯ್ತು. ಇದು ಹಾಗಲ್ಲ, ಇದು ಅಣು ಅಣುವೇ ಬಿಗಿಯುವೋ ಮಂಕುತಿಮ್ಮ. ಕೊನೆವರೆಗೂ ಮೋಹ ಮಮತೆಗಳ ಕಡೆವರೆಗೂ ಬಿಡೋಲ್ಲ ನಮ್ಮನ್ನು. 99-100 ವರ್ಷ ಆಗಿದೆ, ಮರಿಮಗನ ನೋಡಬೇಕು ಅಂತ ಆಸೆ. ಈ ತಪ್ಪೇನಲ್ಲ ಅದು, ಅದರ ಆಸೆ ಮೋಹ ಹಿಡ್ಕೊಳ್ಳುತ್ತೆ, ಬಿಡಲ್ಲ ನನ್ನ. ಪುಟ್ಟ ಮಗು, ಅದ್ರದ್ದೊಂದು ಮದುವೆ ಮಾಡಿಬಿಟ್ರೆ ಕಣ್ಣು ಮುಚ್ಕೊಂಡ್ಬಿಡ್ತೀನಿ, ಅದ್ರದ್ದು ಮದುವೆ ಆಗಬೇಕಿನ್ನ. ಈ ಮೋಹದ ಪರಿ ಹೇಗಿದೆ ಅಂದರೆ, ಅದಕ್ಕೆ ಹೇಳ್ತಾರೆ ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ. ಯಮಶೂಲ ಇದೆಯಲ್ಲ, ಒಂದು ಕ್ಷಣದಲ್ಲಿ ಕೊಂದು ಹಾಕಿಬಿಡ್ತಪ್ಪ, ಮುಗಿದು ಹೋಯ್ತು, ಮುಂದಿನ ಚಿಂತೆ ಇಲ್ಲ. ಆದರೆ ಕ್ಷಣ ಅನುಕ್ಷಣ ಕೊಲ್ಲುವು ಮೋಹ ಮಮತೆಗಳು. ದಯವಿಟ್ಟು ನೆನೆಸ್ಕೊಳ್ಳಿ, ಮನೇಲಿ ಮಕ್ಕಳು ಮೊಮ್ಮಕ್ಕಳು ಯಾರೋ ಇರ್ತಾರೆ, ಹತ್ತಿರ ಸಂಬಂಧಿಗಳಿದ್ದಾರೆ, ಅವ್ರಿಗೊಂಚೂರು ತೊಂದರೆ ಆಗಿದೆ ಅಂದರೆ ಎಷ್ಟು ವಿಲೆವೆಲೆವೆಲೆ ಒದ್ದಾಡುತ್ತಲ್ಲ ಜೀವ ಇಲ್ಲಿ ಅಲ್ಲ. ಆ ನೋವು ನಿಮ್ಗಾದದ್ದಲ್ಲ, ನಿಮ್ಮ ಹತ್ತಿರದ ಯಾರೋ ಸಂಬಂಧಿಗಾದರೆ ಅವರು ನಿರಾಳ ಆಗೋವರೆಗೂ ನೀವು ನಿರಾಳ ಆಗೋಕ್ಕೆ ಸಾಧ್ಯ ಇಲ್ಲ. ಕ್ಷಣ ಅನುಕ್ಷಣ ಕೊಲ್ಲುವು ಮೋಹ ಮಮತೆಗಳು. ಕುಣಿಕೆಯೇನೋ ನಿನ್ನ ಕೊರಳಿಗೆ ಹೂಡಿ ಚಿರಕಾಲ, ಒಂದಲ್ಲ ಚಿರಕಾಲ, ಅಣು ಅಣುವೆ ಬಿಗಿಯುವೋ ಮಂಕುತಿಮ್ಮ. ಕ್ಷಣ ಅನುಕ್ಷಣ ಎಳಿತಾವೆ ನಮ್ಮನ್ನು, ಬಿಡೋಲ್ಲ ಅದು, ಅಷ್ಟು ಚೆನ್ನಾಗಿ ಎಳಿತಾವೆ ಅಂತ. ಇಂಥ ಮೋಹಗಳನ್ನು ನಾವು ಎಲ್ಲ ಕಡೆಗೂ ಕಂಡಿದ್ದೇವೆ. ಧೃತರಾಷ್ಟ್ರನ ಮೋಹ ಅಂತ ಹೇಳ್ತೀವಿ, ಕೈಕೇಯಿ ಮೋಹ ಕಮ್ಮಿನ. ನನ್ನ ಭರತನಿಗೆ ಚಕ್ರವರ್ತಿ ಪದವಿ ಸಿಗಬೇಕು ಅಂದಾಗ ಆಕೆಗೆ ಬುದ್ಧಿವಂತಿಕೆ ಮಾತು ಹೇಳಿದವಳು ಮಂಥರೆ. ಮಂಥರೆದು ಮೋಹ ಅಲ್ವಾ? ಮಂಥರೆದು ಮೋಹನೇ. ಆಕೆಗೇನೋದು ನನ್ನ ಯಜಮಾನಿ, ಪುಟ್ಟ ಹುಡುಗಿ ಆಗಿದ್ದಂಗೆ ಬೆಳೆಸ್ಕೊಂಡಿದ್ದೇನೆ ಕೈಕೇಯಿನ ನಾನು.
ಕರ್ಕೊಂಬಂದಿದ್ದೀನಿ. ಆಕೆ ಅನ್ನೋರು ನಾನು ಒಬ್ಬಳೇ ಇರೋದು, ಆಕೆ ತಲೆಗೆ ಬಂದಿರೋದು. ಕೈಕೇಯಿ ಬಗ್ಗೆ ವಿಪರೀತ ಮೋಹ ಆಕೆಗೆ. ನಾನು ಬೆಳೆಸಿದಂಥ ಹುಡುಗಿ, ಆಕೆ ಜೊತೆಗೆ ನಾನು ಬಂದಿದ್ದೇನೆ ಆ ತಂದೆ ಮನೆಯಿಂದ, ಆಕೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ತವ್ರ ಮನೆಯಿಂದ ಬಂದವಳು ನಾನು ಒಬ್ಬಳೇ ಆಕೆ ಜೊತೆಗೆ ಅಂತ ಹೇಳಿ ಆಕೆ ಭಾರವನ್ನು ತನ್ನ ಕೊರಳಿಗೆ ಹುಡ್ಕೊಂಡು ಅಣುವೇ ಬಿಗಿಯೋ ಮಂಕುತಿಮ್ಮ ಅದು. ಆದ್ದರಿಂದ ಎಲ್ಲಿ ನನ್ನ ಕೈಕೇಯಿಗೆ ತೊಂದರೆ ಆಗಿಬಿಡ್ತದೋ ಅಂತ ಆಕೆಗೆ ಮೋಹ. ಆಕೆ ಹೇಗೆ ಹೇಳಿಕೊಟ್ಲು ಅಂದರೆ ಬರೀ ಭರತನಿಗೆ ಪಟ್ಟಾಭಿಷೇಕ ಆದರೆ ಸಾಲದು ನೋಡಿ, ಮೋಹ ಎಲ್ಲಿವರೆಗೆ ಹೋಗ್ತದೆ. ಭರತನಿಗೆ ಪಟ್ಟಾಭಿಷೇಕ ಆಗಿ ರಾಮ ಅಲ್ಲೇ ಇದ್ದರೆ, ಮಾಜಿ ಮುಖ್ಯಮಂತ್ರಿಗಳೇ ಇದ್ದರೆ ಉಳಿದವ್ರಿಗೆ ಹೆಂಗೆ ಸಾಧ್ಯ ಆಗ್ತದೆ? ಅದಕ್ಕೆ ಅವ್ರು ಬೇಡ. ರಾಮ ಜನಾನುರಾಗಿ ಆಗಿದ್ದವನು, ಮಹಾಬಲಶಾಲಿ ಆಗಿದ್ದವನು, ಜನಾನುರಾಗಿ ಪ್ರೀತಿಪರ, ಎಲ್ಲರಿಗೂ ಪ್ರೀತಿ ಓದ್ಕೊಂಡಿದ್ದ. ಅವನು ಅಯೋಧ್ಯದಲ್ಲೇ ಇರೋದಾದರೆ ಭರತ ಬರೀ ಸ್ಟೇಟಸ್ ಸಿಂಬಾಲ್ ಆಗಿಬಿಡ್ತಿದ್ನೋ ಏನೋ ಅಂಥ ಹೆದರಿಕೆಯಿಂದ ರಾಮ ಕಣ್ಣು ಮುಂದೆ ಕೂಡ ಇರೋದು ಬೇಡ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. 14 ವರ್ಷ ಹೋಗ್ಬಿಡ್ಲಿ, ಅಷ್ಟರೊಳಗೆ ಜನ ಮರ್ತಿರ್ತಾರೆ ರಾಮನ ಅನ್ನೋ ಅಷ್ಟರ ಮಟ್ಟಿಗೆ ಮೋಹ ಬಂದುಬಿಡ್ತಲ್ಲ. ಅದರಿಂದ ಕೈಕೇಯಿ ಮೋಹ ಕಮ್ಮಿ ಅಲ್ಲ. ಈಗ ಕೂಡ ಆ ಮೋಹದ ನೋಡಿದ್ದೆವು ಬಗೆಗಳನ್ನು. ನನ್ನ ಮಕ್ಕಳು ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ಒದ್ದಾಡದಂಥ ತಂದೆ ತಾಯಂದಿರನ್ನ ನಾವು ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಅದು ಮೋಹ ಅಲ್ವಾ? ಆಗಬೇಕು ಅಂತ ಒದ್ದಾಡ್ತಿರೋದು. ಅದಲ್ಲದೆ ಕೆಲವರು ಮಾತ್ರ ಅಪರೂಪಕ್ಕೆ ಆ ಮೋಹವನ್ನು ಪಾರಾಗಿ ಹೋದವ್ರನ್ನೂ ಕಂಡಿದ್ದೇವೆ, ಅವರು ಮಹಾತ್ಮರಾದದ್ದನ್ನು ಕಂಡಿದ್ದೇವೆ. ದಯವಿಟ್ಟು ಗಮನಿಸಬೇಕು. ನನಗಿದು ಯಾವಾಗಲೂ ಅದ್ಭುತ ಅನ್ನಿಸ್ಬಿಡುತ್ತೆ, ಸಂಭ್ರಮದ ಸಂಕೇತ ಅದು ನನಗೆ ಅನಿಸೋದು. 1947ನೇ ಇಸ್ವಿ ಆಗಸ್ಟ್ 15 ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು. 200 ವರ್ಷಗಳ ದಾಸ್ಯ ದಾಟಿ ನಾವು ಸ್ವಾತಂತ್ರ್ಯದ ಹೆಬ್ಬಾಗಿಲಲ್ಲಿ ನಿಂತಿದ್ದೇವೆ. ಸಂಭ್ರಮದ ಆಚರಣೆ. ನಮ್ಮ ಮನೇಲಿ ಒಂದು ಸಣ್ಣ ಸಂಭ್ರಮ ಆದರೆ ನಾನು ಮಾಡಿದ್ದಿದ್ರೆ ಬಾಗಿಲಲ್ಲಿ ನಿಂತ್ಕೋತೇನೆ, ನಾನೇ ಮಾಡಿದ್ದು, ಈ ಫಂಕ್ಷನ್ ಎಲ್ಲ ನಾನೇ ಮಾಡಿದ್ದು ಅಂತ ಎಲ್ರಿಗೂ ಹೇಳ್ಕೊತೇನೆ. ಆದರೆ ಇಡೀ ಸ್ವಾತಂತ್ರ್ಯದ ಹೋರಾಟದ ಮುನ್ಸೂಚಿಯಲ್ಲಿ ನಿಂತಹ ಮಹಾತ್ಮ ಗಾಂಧಿ ಎಲ್ಲಿದ್ದರು ಅಂತ. 15ನೇ ಆಗಸ್ಟ್ 1947 ಇಡೀ ದೇಶ ದಾಸ್ಯದಿಂದ ಪಾರಾಗಿ ಹೊರಗೆ ಬಂದಾಗ ಮುಂಚೂಣಿಯಲ್ಲಿ ನಿಂತಹ ಗಾಂಧಿ ದಿಲ್ಲಿಯಲ್ಲಿ ಇರಲೇ ಇಲ್ಲ, ಕಲ್ಕತ್ತೆಯಲ್ಲಿ ಉಪವಾಸ ಕೂತಿದ್ರು. ಅಲ್ಲಿ ಕೋಮು ದಳ್ಳೂರಿ ಹಚ್ಚಿದಾಗ ಮೌಂಟ್ ಬ್ಯಾಟನ್ ಭಾಳ ಚೆನ್ನಾಗಿ ಹೇಳ್ತಾನೆ, ಇಫ್ ವೈಲೆನ್ಸ್ ಇರಪ್ಟ್ಸ್ ಇನ್ ಕಲ್ಕತ್ತಾ, ಇನ್ ದ ನ್ಯಾರೋ ಸ್ಟ್ರೀಟ್ಸ್ ಆಫ್ ಕಲ್ಕತ್ತಾ, ನೋ ಆರ್ಮಿ ಕ್ಯಾನ್ ಸೇವ್ ಇಟ್. ಕಲ್ಕತ್ತೆಯ ಸಂಧಿಗೊಂದಿಗಳಲ್ಲಿ ಹಿಂಸೆ ಪ್ರಾರಂಭ ಆದರೆ ಯಾವ ಸೈನ್ಯವೂ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ಐ ಹ್ಯಾವ್ ಫೇತ್ ಇನ್ ಓನ್ಲಿ ಒನ್ ಮ್ಯಾನ್ ಆರ್ಮಿ. ಒಬ್ಬ ಸೈನಿಕ ಇರುವಂಥ ಸೈನ್ಯ ಇದೆಯಲ್ಲ, ಗಾಂಧಿ ಮಾತ್ರ ಮಾಡ್ಬೋದು. ಗಾಂಧಿ ಉಪವಾಸ ಕೂತ್ಕೊಂಡಿದ್ದಾರೆ. ನೆಹರು ಫೋನ್ ಮಾಡ್ತಾರೆ ಅವರಿಗೆ, ಬಾಪು, ವಿದೌಟ್ ಯು ಹೌ ಕ್ಯಾನ್ ವಿ ಸೆಲೆಬ್ರೇಟ್? ಅದಕ್ಕೆ ಹೇಳೋದು, ಸೆಲೆಬ್ರೇಷನ್ ಎನಿಬಡಿ ಕ್ಯಾನ್ ಡೂ, ಬಟ್ ಐ ಹ್ಯಾವ್ ವರ್ಕ್ ಆನ್ ಹ್ಯಾಂಡ್. ಸಂಭ್ರಮ ಯಾರಾದರೂ ಮಾಡ್ಬೋದು, ಕೆಲಸ ಇದೆ ನನಗೆ, ಬರಬೇಡ ನೀನು. ಅಲ್ಲಿ ಪಟಾಕಿ ಹಾರಿಸಿ ಧ್ವಜ ಏರಿಸುವಾಗ ಉಪವಾಸ ಕೂತಂಥ ಮನುಷ್ಯ. ಇದು ಮೋಹ ಬಿಟ್ಟಿರುವಂಥದ್ದು. ಇದು ಅದಕ್ಕೊಂದು ಇನ್ನೊಂದು ಭಾಳ ಚೆಂದ ಹೇಳ್ತಾರೆ, ಹೇಗಿದೆ ನಮ್ಮ ಕೆಲಸ. ಸ್ವಂತ ದೇವರು ಕೂಡ ಮೋಹ ಬಂದುಬಿಡುತ್ತೆ ಗೊತ್ತಾ. ನಮ್ಮ ದೇವರು, ನಮ್ಮ ಕುಲದೇವರು. ಈಗ ಜೈಕಷ್ಟು ಜಗಳ ಆಗ್ತಿರೋದು ನಮ್ಮ ದೇಶದಲ್ಲಿ, ನನ್ನ ದೇವರು ಅಂತ ಜಗಳ. ಪಾಪ ದೇವರು ಎಲ್ರಿಗೂ ಇದ್ದಾನು, ಆದರೆ ನನ್ನ ಸ್ವಂತ ದೇವರು. ಒಂದು ಝೆನ್ನಲ್ಲಿ ಒಂದು ಮಾತು ಬರ್ತದೆ, ಝೆನ್ ಫಿಲಾಸಫಿಯಲ್ಲಿ ಒಂದು ಮಾತು ಬರ್ತದೆ. ಒಬ್ಬ ಮುದುಕಿ ಇದ್ಲು, ಅಲ್ಲಿ ಬುದ್ಧನ ಪೂಜೆ ಮಾಡುವಂಥದ್ದು. ಆಕೆ ಒಂದು ಬಂಗಾರದ ಬುದ್ಧ ಮಾಡಿದ್ಲು. ಅವನು ಎಲ್ಲವೂ ಬೇಡವೋ ಮಾರಾಯ ಅಂತ ಕಾಡಿಗೆ ಹೋಗಿ ಕೂತವನು. ಅವನದು ಬಂಗಾರದ ವಿಗ್ರಹ ಮಾಡಿ ಇಟ್ಕೊಂಡಿದ್ಲು. ಆಕೆ ಪ್ರೀತಿ ಅದು ಪೂಜೆ ಮಾಡೋದಕ್ಕೆ. ಒಂದು ದಿವಸ ಪೂಜೆ ಮಾಡಿ ಊದುಬತ್ತಿ ಹಚ್ಚಿಟ್ಟಿದ್ದಾಳೆ. ನೋಡ್ತಾ ಇದ್ಲು, ಗಾಬರಿ ಆಗಿಬಿಡ್ತು ಆಕೆಗೆ. ನನ್ನ ಬುದ್ಧನಿಗೆ ಹಚ್ಚಿದಂಥ ಊದಿನ ಕಡ್ಡಿ ಹೊಗೆ ಹಿಂಗೆ ಹೋಗ್ತಾ ಇದೆ, ಬುದ್ಧನ ಮೂಗಿಗೆ ಹೋಗ್ತಾ ಇಲ್ಲ, ವ್ಯರ್ಥ ಆಗಿ ನನ್ನ ಬುದ್ಧ ಅದು ಅಂತ ಏನು ಮಾಡಿದ್ಲು, ಮರುದಿವಸ ಒಂದು ಡಬ್ಬಿ ತಂದು ಡಬ್ಬಿಯಲ್ಲಿ ಬುದ್ಧನ ಕೂಡಿಸಿ ಊದುಬತ್ತಿ ಹಚ್ಚಿ ಟಕ್ಕನ್ನು ಮುಚ್ಚಿಬಿಡೋಳು ಮೇಲೆ. ಬುದ್ಧನಿಗೆ ಮಾತ್ರ ಸಿಗಬೇಕದು ವಾಸನೆ ಅಂತ. ಒಂದು 15 ದಿವಸ ಹೀಗೆ ಮಾಡಿದ್ಲು. 16 ತೆಗೆದು ನೋಡಿದರೆ ಬುದ್ಧನ ಮುಖ ಎಲ್ಲ ಕಪ್ಪಾಗಿತ್ತಂತೆ. ಆಕೆ ಅದನ್ನು ತೊಗೊಂಡು ಝೆನ್ ಗುರುವಿನ ಕಡೆಗೆ ಹೋಗಿ ಹೇಳಿದ್ಲಂತೆ, ನೋಡಿ ಗುರುಗಳೇ, ನನ್ನ ಬುದ್ಧನ ಬಗ್ಗೆ ಇಷ್ಟು ಅಪಾರವಾದಂಥ ಪ್ರೀತಿ ಗೌರವ ಇದೆ, ಆದರೆ ಬುದ್ಧನ ಮುಖ ಎಲ್ಲ ಕಪ್ಪಾಗಿದೆ, ಏನು ಮಾಡಿದೆ ಅಂತ ಕೇಳಿದ ಆತ. ಆಕೆ ಹೇಳಿದ, ಊದುಬತ್ತಿ ಹಚ್ಚಿ ಡಬ್ಬಿ ಮುಚ್ತಾ ಇದ್ದೆ. ಅದಕ್ಕೆ ಅವನು ಭಾಳ ಚೆಂದ ಹೇಳ್ತಾನೆ, ಅಡ್ರೆಸ್ ಲವ್ ಬ್ಲ್ಯಾಕನ್ಸ್ ದಿ ಮಾಸ್ಟರ್ಸ್ ಫೇಸ್ ಆಲ್ಸೋ ಅಂತ. ಅಡ್ರೆಸ್ ಲವ್, ಏಕಮುಖವಾಗಿದ್ದಂಥ ಸ್ವಾರ್ಥಮುಖವಾಗಿದ್ದಂಥ ಪ್ರೀತಿ ಇದೆಯಲ್ಲ, ಅದು ನಿನ್ನ ದೇವರ ಮುಖ ಕೂಡ ಕಪ್ಪು ಮಾಡುತ್ತೆ ಅಂತ. ಅಲ್ಲಿ ಕೂಡ ಮೋಹ ಇಲ್ವಾ ನಮಗೆ? ನಮ್ಮ ದೇವರು ದೊಡ್ಡವನು, ನಿಮ್ಮ ದೇವರು ಅಷ್ಟು ದೊಡ್ಡವನ, ನಮ್ಮ ದೇವರು ದೊಡ್ಡವನು ಅಂತ ಹೇಳಿ ಹಾಗೆ ಪ್ರತಿಯೊಂದಕ್ಕೂ ಹೊಣುವಂಥದ್ದು ಎಳಿತವೆ ಅಂತ. ಇನ್ನೊಂದು ಪದ್ಯವನ್ನು ತುಂಬ ಚೆನ್ನಾಗಿ ಈ ಧೃತರಾಷ್ಟ್ರನ ಸಂಕಟಕ್ಕೆ ತೋರಿಸುವಂಥದ್ದು ಪದ್ಯ 178.
178. ಎಷ್ಟು ಎಷ್ಟು ಚಂದ ಅದು ಬರ್ತವೆ, ಹೊಗಳ್ತಾ ಇದ್ದರೆ ಅಷ್ಟು ಚಂದ, ಅಷ್ಟೇ ಹೇಳಬೇಕು, ಮತ್ತೊಂದು ಏನು ಮಾಡೋಕ್ಕಾಗೋದೇ ಇಲ್ಲ. ದ್ವೇಷ ರೋಷಗಳ ಒಲೆ ನೇಹವಂ ಮೋಹವಂ. ದ್ವೇಷ ರೋಷಗಳ ಒಲೆ ನೇಹವಂ ಮೋಹಮಂ. ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ. ವಾಸೆಗಳ ಉರುಬಿ ಚಿತ್ತ ಜ್ವರಗಳಂ ಬಿತ್ತಿ ಮೋಸದಲ್ಲಿ ಕೊಲ್ಲುವೋ ಮಂಕುತಿಮ್ಮ. ನೋಡಿ, ಸಾಮಾನ್ಯವಾಗಿ ನಾವು ಪಾಸಿಟಿವ್ ನೆಗೆಟಿವ್ ಹೇಗೆ ಸೇರಿಸ್ತೀವಿ ಅಂತ ಅದ್ಭುತವಾಗಿ ಹೇಳ್ತಾರೆ. ದ್ವೇಷ ರೋಷಗಳ ಒಲೆ, ದ್ವೇಷ ರೋಷಗಳು ಹೇಗೆ ನೆಗೆಟಿವ್ಗಳು, ಋಣಾತ್ಮಕವಾದಂಥ ಗುಣಗಳು, ಮನಸ್ಸನ್ನು ಕೆಳಗಿಳಿಸುವಂಥ ಗುಣಗಳು. ನೇಹ ಮೋಹ, ಪ್ರೀತಿ ಅಂತಃಕರಣ ಅವರ ಎತ್ತರದ ಗುಣಗಳು ಅಂದ್ಕೊಂಡಿದ್ದೀವಿ. ಅವ್ರು ಹೇಳ್ತಾರೆ ದ್ವೇಷ ರೋಷಗಳ ಒಲೆ, ದ್ವೇಷ ರೋಷಗಳ ಹಾಗೇ ನೇಹ ಮೋಹ ಕೂಡ. ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ. ನಿನ್ನ ಮೋಹ ಕೂಡ ನಿನಗೆ ಪಾಶ ಆಗ್ತದೆ, ನಿನ್ನ ಸ್ನೇಹ ಕೂಡ ಪಾಶ ಆಗ್ತದೆ, ನಿನ್ನ ಮೈ ಮರೆಸಿಬಿಡ್ತದೆ, ಗೊತ್ತಿಲ್ಲದ ಹಾಗೆ ನಿನ್ನ ಮೋಹ ಮಾಡ್ತದೆ. ವಾಸನೆಗಳು ಉರುಬಿ. ಆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ವಾಸನೆಗಳಿದ್ದಾವಲ್ಲ, ಅಪೇಕ್ಷೆಗಳು ಉರುಬಿ, ಅವು ವೇಗದಿಂದ ತೀವ್ರವಾಗಿ ಬಂದು ಚಿತ್ತ ಜ್ವರಗಳಂ ಬಿತ್ತಿ. ಈ ಮಾತು ಎಷ್ಟು ಚಂದ. ಜ್ವರ ಬರೋದು ದೇಹಕ್ಕೆ ಅಂದ್ಕೊಂಡಿರ್ತೀವಿ ನಾವು. ಚಿತ್ತ ಜ್ವರಗಳಂ ಬರೆಸಿ, ನಿನ್ನ ಬುದ್ಧಿಗೆ ಜ್ವರ ತರಿಸ್ಬಿಡ್ತವೆ, ಗರ ಹೊಡೆದು ಹೋಗುತ್ತೆ ನಿನ್ನ ಬುದ್ಧಿಗೆ, ಅಷ್ಟು ಮೈ ಮರೆಸಿಬಿಡ್ತವೆ. ದ್ವೇಷ ರೋಷಗಳು ಹೇಗೆ ನಿನ್ನ ಬುದ್ಧಿಗೆ ಗರ ಹೊಡೆಸ್ತಾವೋ ಅದೇ ರೀತಿ ಸ್ನೇಹ ಮೋಹ ಕೂಡ ನಿನ್ನ ಬುದ್ಧಿಗೆ ಗರ ಹೊಡೆಸ್ತವೆ. ಚಿತ್ತ ಜ್ವರಗಳಂ ಬಿತ್ತಿ ಮೋಸದಲ್ಲಿ ಕೊಲ್ಲುವೋ ಮಂಕುತಿಮ್ಮ. ಮೋಸ ಅಂದರೆ ಏನು ಆಗಬೇಕು ಅಂದಿದ್ನೋ ಅದರ ವಿರುದ್ಧ ಆದರೆ ಮೋಸ ಅಂತೀವಿ. ಸ್ನೇಹ ನನ್ನ ಮನಸ್ಸನ್ನು ಉತ್ತೇಜಿತಗೊಳಿಸುವಂಥದ್ದು, ಸ್ವಲ್ಪ ಮೇಲಕ್ಕೆ ಊರ್ಜಿತ ಮಾಡುವಂಥದ್ದು. ಆದರೆ ಆ ಸ್ನೇಹನೇ ನನ್ನನ್ನು ಹಾಳು ಮಾಡಿಬಿಡ್ತಲ್ಲ. ಒಂದು ಕರ್ಣ ದುರ್ಯೋಧನನ ಜೊತೆಗೆ ಹೋದ, ಸ್ನೇಹ. ಎರಡು ಸಾಮ್ರಾಜ್ಯಕ್ಕೂ ಚಕ್ರವರ್ತಿ ಆಗಬಲ್ಲಂಥ ಕರ್ಣ ಕೊನೆಗೆ ವಿರೋಧಿಯಾಗಿ ಹೊಡೆದಾಡಿ ಸಾಯಬೇಕಾಯ್ತು. ಸ್ನೇಹ ಮಾಡುವಂಥದ್ದು. ಸ್ನೇಹ ಮೋಹ ನಿನಗೆ ಮೋಸದಲ್ಲಿ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನನ್ನು ಕೊಂದು ಬಿಡ್ತಾವಲ್ಲಪ್ಪ ಅಂತ ಹೇಳುವಂಥದ್ದು. ಇದಕ್ಕೆ ಒಂದು ಬಹಳ ಚೆನ್ನಾಗಿರೋ ಮಾತು ಹೇಳ್ತಾರೆ. ರಾವಣ ಹೇಗಿದ್ದ? ಒಂದು ಎಳೆತ ಬಂದುಬಿಡ್ತದೆ, ಒಂದು ಎಳೆತ ಬಂದುಬಿಡ್ತದಲ್ಲ, ಒಂದು ಎಳೆತದಿಂದ ಆ ಮೋಹ ಹೇಗೆ ಮಾಡಿಬಿಡ್ತದೆ ಅಂತ. ಅದಕ್ಕೆ ಒಂದು ಪದ್ಯ ಇದೆ, 384 384, ಬಹಳ ಚಂದದ ಮಾತನ್ನು ಹೇಳ್ತಾರೆ. ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ, ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ, ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ, ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ. ಸ್ವಲ್ಪ ಮೋಹ ಅತಿ ಆಗಿಬಿಡ್ತು ಅಂದರೆ ನೀನು ಸೊಟ್ಟು ಮಾಡ್ತಾವೆ ಅವು. ಯಾವ್ಯಾವ ಎರಡೇ ಇರುವಂಥದ್ದು, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎರಡೇ ಇರುವಂಥದ್ದು. ಹೊಟ್ಟೆಯಲ್ಲಿನ ಹಸಿವು, ಹೊಟ್ಟೆಯಲ್ಲಿನ ಹಸಿವು ಏನು ಬೇಕಾದರೂ ಕೆಲಸ ಮಾಡ್ತದೆ ಜಗತ್ತಲ್ಲಿ ನೋಡಿದ್ದೇವೆ ನಾವು. ಯಾವ ಕೆಲಸವನ್ನಾದರೂ ಮಾಡಿಸ್ಬಿಡ್ತದೆ. ಹೊಟ್ಟೆಯಲ್ಲಿನ ಹಸಿವು ಒಂದೇ ಅಲ್ಲ, ಮನಸ್ಸಿನಲ್ಲಿಯ ಮಮತೆ, ಮನಸ್ಸಿನಲ್ಲಿರುವಂಥ ಮಮತೆ, ನಾನು ನನ್ನವರು ಅನ್ನುವಂಥ ಮಮತೆ ಇದೆಯಲ್ಲ, ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಇಡೀ ಸೃಷ್ಟಿಯಂತ್ರದಿರುವಂಥ ಸೀಕ್ರೆಟ್ ಲಾಕ್ಸ್ ಅವು, ಗೊತ್ತೇ ಆಗಲ್ಲ ನಮ್ಮ ಕೈಗೆ. ಕಟ್ಟಿಪವು ಕೋಟೆಗಳ, ಆ ಮಮತೆಯಿಂದ ಕೋಟೆಗಳನ್ನು ಕಟ್ಟಿಸ್ತದೆ. ನನ್ನ ದೇಶ, ನನ್ನ ಊರು ಅಂತ ಹೇಳಿ ಕೋಟೆಗಳನ್ನು ಕಟ್ಟಿಸುತ್ತದೆ. ಕೀಳಿಪವು ತಾರೆಗಳ, ಅಂದರೆ ಅಸಾಧ್ಯವಾದದ್ದನ್ನು ಮಾಡಿ ತೋರಿಸ್ತವೆ ಅಂತ ಕೋಟೆಗಳನ್ನು ಕಟ್ಟಿಸ್ತವೆ ಮಮತೆಗಳು, ಮೋಹಗಳು. ಕೀಳಿಪವು ತಾರೆಗಳ, ಆಕಾಶ ನಕ್ಷತ್ರಗಳನ್ನ ಕಿತ್ಕೊಂಡ್ಬರ್ತವೆ, ಅಸಾಧ್ಯವಾದದ್ದನ್ನು ಮಾಡ್ತವೆ. ಅದರ ಜೊತೆಗೆ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ. ನಿನ್ನನ್ನು ಸೊಟ್ಟು ಮಾಡಿಬಿಡ್ತಾವಪ್ಪ, ನಿನ್ನ ಹುಷಾರಾಗಿರು ಅಂತ ಹೇಳಿದ ಹಾಗೆ. ಈಗ ರಾವಣನ ಬಗ್ಗೆ ಟೀಕೆ ಮಾಡ್ತೀವಿ, ಮೋಹ ಬಂತು ಅವನಿಗೆ ಅಂತ. ಒಂದು ಮೋಹ, ನಾನು ಯಾಕೆ ಮೋಹದ ಬಗ್ಗೆ ಹೇಳ್ತಿದ್ದೇನೆ ಅಂದರೆ ಮೊದಲೇ ಅಧ್ಯಾಯ ಇರೋದೇ ಮೋಹದ ಬಗ್ಗೆ, ಮತ್ತೊಂದೇನಿಲ್ಲ. ಅದನ್ನು DVG ಎಷ್ಟು ಮುಖಗಳಲ್ಲಿ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗನ್ಸಿದ್ದು. ರಾವಣ ಸಣ್ಣವನಲ್ಲ, ಅವನು ಸಾಮಾನ್ಯನಲ್ಲ. ವಾಲ್ಮೀಕಿ ರಾಮಾಯಣ ನೋಡಿದಾಗ ಹನುಮಂತ ಹೋಗ್ತಾನೆ ಲಂಕೆಗೆ, ಹೋದಾಗ ರಾವಣನ ಅಂತಃಪುರಕ್ಕೆ ಹೋಗ್ತಾನೆ. ಅಲ್ಲಿ ಮಲ್ಕೊಂಡಂಥ ರಾವಣನ ನೋಡಿಬಿಟ್ಟು ಏನು ಮುಖದ ಮೇಲೆ ತೇಜಸ್ಸಿದೆ ಅವನಿಗೆ, ಇಂದ್ರನಿಗಿಂತ ಒಂದು ತೂಕ ಹೆಚ್ಚಾಗಿದ್ದಾನೆ ಅಂತ ಹೇಳ್ತಾನೆ. ಅಷ್ಟು ಮುಖದ ಮೇಲೆ ತೇಜಸ್ಸಿದೆ ಅವನಿಗೆ. ನೋಡಿದ ತಕ್ಷಣ ಎಂಥ ಅದ್ಭುತ ಮನುಷ್ಯ ಅಂತ ಅನಿಸ್ಬಿಡ್ತದೆ ಅಂತ. ಆಂಜನೇಯ ಹೇಳಬೇಕಾದ್ರೆ ಹೇಗಿರ್ಬೇಕು ನೋಡಿ ರಾವಣ, ಅಂಥ ಅದ್ಭುತ ಮನುಷ್ಯ. ಮತ್ತು ಅಷ್ಟಲ್ಲದೆ ಈಶ್ವರ ತನ್ನ ಆತ್ಮಲಿಂಗವನ್ನು ತಕ್ಕೊಡ್ತಾನೆ ಅವನಿಗೆ. ಆತ್ಮಲಿಂಗವನ್ನು ಪಡ್ಕೊಳ್ಳುವಂಥ ಭಕ್ತನೂ ಹೌದು ರಾವಣ. ಇಷ್ಟೆಲ್ಲ ಶ್ರೇಷ್ಠನಾಗಿದ್ದವನನ್ನು ಒಂದು ಕ್ಷಣದ ಮೋಹ ಎಳ್ಕೊಂಡ್ಬಿಡ್ತು, ಪಟ್ ಅಂತ ಹೇಳ್ದು ಹಾಕ್ಬಿಡ್ತು. ಅದಕ್ಕೆ DVG ಭಾಳ ಚಂದ ಹೇಳ್ತಾರೆ, ಬೈಬೇಡ್ರಿ ರಾವಣನ ಭಾಳಷ್ಟು, ಮೋಹದ ಬಗೆನೇ ಆಗಿದೆ ಅದು. ಎಷ್ಟು ಚೆನ್ನಾಗಿದೆ ಮಾತು ನೋಡಿ, ಹೇಗಿದೆ ಅದು. ರಾವಣನ ಹಳಿವವನೇ, ಪದ್ಯ 283 283.
ಬಹಳ ಸುಂದರವಾದ ಪದ್ಯ ಇದು. ರಾವಣನ ಹಳಿವವನೇ ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದೋ. ಎಷ್ಟು ಚೆನ್ನಾಗಿದೆ ಮಾತು ನೋಡಿ ಅದು. ರಾವಣನ ಹಳಿವವನೇ, ರಾವಣನ ಹಳಿತೀಯಲ್ಲಪ್ಪ ನೀನು ತಪ್ಪು ಮಾಡಿದ ಅಂಥೇಳಿ, ಆದರೆ ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದೋ. ಇಡೀ ಜೀವನ ಕಳ್ಕೊಳ್ಬೇಕು ಅಂತ ರಾವಣ ಹೋದ್ನಲ್ಲ, ಆ ಸೀತೆ ಲಾವಣ್ಯ ಅಂಥದ್ದಿರ್ಬೇಕು. ಕಲ್ಪನೆ ಮಾಡಿ, ಸಣ್ಣದಕ್ಕೆ ಹೋಗೋವನ ರಾವಣ ಅವನು. ಆ ಲಾವಣ್ಯ ಯಾವ ಮಟ್ಟದ್ದು ಅಂದರೆ ಜೀವವನ್ನೇ ಬಿಸಾಡಿದ್ರೂ ಪರವಾಗಿಲ್ಲ, ಲಾವಣ್ಯದಿಂದ ಹೋಗ್ತೀನಿ ಅಂತಾನಲ್ಲ. ಜೀವವನ್ನೇ ಬಿಸುಡಿಸುವ ಲಾವಣ್ಯವೆಂತಹುದೋ, ನೋವದಂತಹುದೋ. ಅದನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತ ನೋವು ಎಂಥದ್ದಪ್ಪ. ಬೇವಸವ ಪಟ್ಟು ತಿಳಿ. ಬೇವಸ ಅಂತಂದ್ರೆ ತಾಪ. ಅಂಥ ತಾಪ ಪಟ್ಟಿದ್ಯಾ ಮೊದಲು ನೀನು? ತಾಪ ಪಟ್ಟಿದ್ರೆ ಗೊತ್ತಾಗುತ್ತೆ ನಿನಗೆ. ಬೇವಸವ ಪಟ್ಟು ತಿಳಿ, ತಿಳಿದು ಹಳಿಯುವಡೆ ಹಳಿ. ನೀನು ಅಂಥದನ್ನು ನೋಡ್ಕೊ ಮೊದಲು, ಆಮೇಲೆ ಹಳಿಯೋದಿದ್ರೆ ಹಳಿಯವನ್ನ. ಗಾವಿಲನ ಗಳಹೇನು ಮಂಕುತಿಮ್ಮ. ಸುಮ್ಮನೆ ಬಾಯಿಗೆ ಬಂದದನ್ನು ಬಗಳ್ಕೊಂಡಿದ್ರೆ ಏನರ್ಥ ನಿನಗೆ? ರಾವಣ ಮೋಹ ಹೋಗಬೇಕಾದ್ರೆ ಅದೆಂಥ ರೂಪ ಇರಬೇಕು ಅಂತ ಅವ್ರ ಮಾತು ಹೇಗಿದೆ ನೋಡಿ. ಸಣ್ಣ ಪುಟ್ಟ ಇದ್ದು ರಾವಣ ಹೋಗೋನಲ್ಲ, ರಾವಣನೇ ತನ್ನ ಜೀವವನ್ನು ಬಿಸುಟಿ ಹೋಗಬೇಕು ಅಂದರೆ ಆ ಲಾವಣ್ಯ ಎಂಥದ್ದಿತ್ತು, ಆ ನೋವು ಎಂಥದ್ದು. ಆದ್ದರಿಂದ ಅದನ್ನು ನೋಡ್ಕೋ ಅಂತ ಹೇಳ್ತಾರೆ. ಆ ಥರದ ಮೋಹ ಧೃತರಾಷ್ಟ್ರನ್ನ ಕಾಡಿದೆ. ಕಗ್ಗ ಮೋಹ ಏನು ಮಾಡೀತು ಅನ್ನೋದನ್ನು ಇದುವರೆಗೆ ಹೇಳಿತು. 2 ಭಾಗ ಉಂಟು ಮೊದಲೇ ಅಧ್ಯಾಯದಲ್ಲಿ. ಒಂದು ಧೃತರಾಷ್ಟ್ರನ ಮಾತು, ಧೃತರಾಷ್ಟ್ರನ ಮೋಹ ಪ್ರಸಂಗ ಒಂದು. 2ನೇದ್ದು ಅರ್ಜುನನ ಅವಿಚಾರ ಕಾರುಣ್ಯ ಅಂತ ಹೇಳ್ತಾರೆ. ಕಾರುಣ್ಯ ಬಂದುಬಿಡ್ತು ಅರ್ಜುನನಿಗೆ ಒಂದೇ ಸಲ. ಅದು ಕಾರುಣ್ಯ ಒಳ್ಳೆಯದಲ್ಲ, ಅದಕ್ಕೆ ಅವಿಚಾರ ಕಾರುಣ್ಯ ಅಂಥೇಳಿ, ಅಥವಾ ಹೃದಯ ದೌರ್ಬಲ್ಯಂ ಅಂತ ಕರೀತಾನೆ ಕೃಷ್ಣ. ಇದೇನಪ್ಪ ಹೃದಯ ದೌರ್ಬಲ್ಯ ನಿನಗೆ? ವೀಕ್ ಹಾರ್ಟ್ ಅಂತ ಬೈತಾನೆ ಅವನು. ಇದು 2ನೇದು ಯಾಕೆ ಬಂತು ಅಂತ. ಅರ್ಜುನನಿಗೆ ಈ ದೌರ್ಬಲ್ಯ ಯಾಕೆ ಬಂತು? ಮಹಾವೀರ ಅವನು, ಸಣ್ಣವನಲ್ಲ ಅವನು, ಅಸಾಧ್ಯ ಶೂರ, ಏಕಾಂಗಿ ವೀರ ಅವನು, ಮತ್ತು ಕರುಣೆ ಮೂರ್ತಿ ಏನೂ ಅಲ್ಲ ಅವನು. ಅದು ಅಲ್ಲದೆ ಯುದ್ಧ ಬರಲಿ ಅಂತ 13 ವರ್ಷ ಕಾದಿದ್ದಾರೆ. ಹೊಟ್ಟೆಳೆ ಕುದಿತಾ ಇದೆ ಬೆಂಕಿ. ಯಾವಾಗ ಸಿಕ್ಕಾರೋ ಕೌರವರು ಅವ್ರನ್ನ ಹೊಡೆದು ಹಾಕೇನೋ ಅಂತ ಮಾಡಿದ್ದು ಪ್ಲ್ಯಾನ್ ಮಾಡಿದ್ದು. ಅಷ್ಟೇ ಅಲ್ಲ, ತಪಸ್ಸು ಮಾಡಿ ಆಯುಧಗಳನ್ನೆಲ್ಲ ಪಡ್ಕೊಂಡಿದ್ದಾನೆ. ಮೇಲೆ ಹೋಗಿ ಈಶ್ವರನ ಜೊತೆಗೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡ್ಕೊಂಬಂದಿದ್ದಾನೆ. ಅಂದರೆ ಸ್ವಲ್ಪ ತಯಾರಿ ಮಾಡ್ಕೊಂಡಿಲ್ಲ, ಎಲ್ಲ ತಯಾರಿ ಮಾಡ್ಕೊಂಡಿದ್ದಾನೆ. ಪಾಶುಪತಾಸ್ತ್ರ ತೊಗೊಂಡ್ಮೇಲೆ ಆ ಜೊತೆ ಹೋಗಿ ತಮ್ಮ ತಂದೆ ಕಡೆ ಹೋಗಿದ್ದಾನೆ. ಸ್ವರ್ಗಕ್ಕೆ ಹೋಗಿ ಇಂದ್ರನ ಜೊತೆಗಿದ್ದು ಇಂದ್ರ ಕೂಡ ಬೇಕಾದಷ್ಟು ಆಯುಧಗಳನ್ನು ಕೊಟ್ಟಿದ್ದಾನೆ. ಎಲ್ಲ ಯುದ್ಧ ಸಂಗ್ರಹ ಮಾಡೋದು ಎದಕ್ಕೆ? ಯುದ್ಧ ಮಾಡೋದಕ್ಕೆ ತಾನೆ. ಆ ಯುದ್ಧ ಬಂದುಬಿಟ್ಟಿದೆ ಈಗ, ಅದಕ್ಕೋಸ್ಕರ ಕಾಯ್ಕೊಂಡಿರಬೇಕು. ಇದು ಹೇಗೆಂದರೆ ಮ್ಯಾಚ್ ಬರ್ತದೆ ಅಂತ ತಯಾರು ಮಾಡಿದ್ದು, ಬೂಟ್ ಪಾಲಿಷ್ ಮಾಡಿದ್ದು, ಬ್ಯಾಟ್ ಪಾಲಿಷ್ ಮಾಡಿದ್ದು. ಮ್ಯಾಚ್ ಬಂದಾಗ ನಾನು ಆಡೋಲ್ಲ ಅಂತ ಮನೆಗೆ ಬರೋದು. ಈಗ ಅರ್ಜುನನ ಪರಿಸ್ಥಿತಿ ಹಾಗಾಗಿದೆ. ಕ್ಷತ್ರಿಯ ಅವನು, ಯುದ್ಧಕ್ಕೋಸ್ಕರ ಹಪಪಿಸೋನು ಅಂತವನು. ಅದು ಅಲ್ಲದೆ ದುರ್ಯೋಧನನ ಜೊತೆಗೆ ರೋಷ ಇದೆ, ತಾಪ ಇದೆ, ಎಲ್ಲ ಬಂದಿದ್ದಾನೆ. ಯುದ್ಧ ಪ್ರಾರಂಭದಲ್ಲೇ ಬಂದು ಯುದ್ಧ ಬೇಡ ಅಂತಾನೆ. ಸೇನೆಯೋರಭಯೋರ ಮಧ್ಯೆ 2 ರಥದ ನಿಲ್ಲಿಸ್ಬಿಡಪ್ಪ, ಕರ್ಕೊಂಡೋಗಿ ನನ್ನ 2 ಸೇನೆ ನಡುವೆ ಅವರೆಲ್ಲರನ್ನೂ ನೋಡ್ತೀನಿ ಅಂತಾನೆ. ಕೃಷ್ಣ ಕರ್ಕೊಂಡೋಗಿ ರಥವನ್ನು ನಿಲ್ಲಿಸಿ, ನೋಡಪ್ಪ ನೀನು ಯಾರ ಜೊತೆ ಯುದ್ಧ ಮಾಡಬೇಕು ನೋಡ್ಕೋ, 2 ನಿಂತಿದ್ದೀನಿ ಅಂತಾನೆ. ಎಲ್ಲರೂ ನೋಡ್ತಾನೆ. ನೋಡಿಬಿಟ್ಟು ಶುರು ಮಾಡಿಬಿಟ್ಟು ಆ ಕತೆ. ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಅಂತ ಹೇಳಿಬಿಟ್ಟ. ಈ ನೆಂಟರನ್ನೆಲ್ಲ ನೋಡಿ ನನ್ನ ಕೈ ಕಾಲುಗಳು ನಡುಗ್ತಾ ಇದ್ದಾವೆ, ಬಾಯಿ ಒಣಗ್ತಾ ಇದೆ, ಶರೀರ ನಡುಗ್ತಾ ಇದೆ, ನನ್ನ ರೋಮಗಳು ನೆಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾವೆ ಆತಂಕದಿಂದ ಅಂತ ಹೇಳ್ತಾನೆ. ಇದು ವೀರಾಧಿವೀರನಾದ ಅರ್ಜುನನ ಮಾತಲ್ಲ. ಇದನ್ನ ಯಾಕೆ ಹೆಂಗೆ ಹೇಳ್ದ? ಇದು ಬಹಳ ಚಂದ ವಿಚಾರ ಇದು. ಅದು ಮುಂದೆ ಹೇಳ್ತಾನೆ, ಗಾಂಡೀವಂ ಸಂಸತೆ ಹಸ್ತ ತಕ್ಚೈವ ಪರಿದಹ್ಯತೆ ನಚ ಶಕ್ನೋಮಿ ಅವಸ್ಥಾತು ಭ್ರಮತೀವ ಚೇ ಮನಃ. ನನ್ನ ಮನಸ್ಸಿನಲ್ಲಿ ಆಗ್ತಾನೇ ಇಲ್ಲ, ಭ್ರಮಣೆ ಆದಂಗೆ ಆಗ್ಬಿಟ್ಟಿದೆ ನನಗೆ. ಗಾಂಡೀವ ಕೈ ಜಾರಿ ಬೀಳ್ತಾ ಇದೆ, ಮೈಯಲ್ಲಿ ಚರ್ಮ ಸುಡ್ತಾ ಇದೆ, ಜ್ವರ ಬಂದಂಗೆ ಆಗ್ಬಿಟ್ಟಿದೆ ನನಗೆ, ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳುವಂಥ ಮಾತು. ಇನ್ನೂ ಒಂದೂ ಬಾಣ ಬಿಟ್ಟಿಲ್ಲ ಅವನು. ಇದು ಮೊದಲೇ ಚಿಂತೆ, ಇದು ಇಷ್ಟೆಲ್ಲ ಅನಾಹುತ ಆಗೋಗಿದೆ. ಮುಂದೆ ಹೋಗಿ ಇನ್ನೊಂದು ಮುಂದೆ ಹೆಜ್ಜೆ ಮುಂದೆ ಹೋಗ್ಬಿಡ್ತಾನೆ. ಕೃಷ್ಣ ನೋಡ್ತಾ ಇದ್ದಾನೆ, ಅವನು ತಕ್ಷಣ ಮಾತಾಡೋದೇ ಇಲ್ಲ ಅವನು. ಇನ್ನು ಮುಂದೆ ಹೋಗಿ ಏನು ಹೇಳ್ತಾನೆ ಗೊತ್ತಾ? ಎದಕ್ಕೆ ಬಂದಿದ್ದೀನಿ ಅನ್ನೋದೇ ಮರ್ತುಬಿಟ್ಟಿದ್ದಾನೆ. ಯುದ್ಧಕ್ಕೆ ಬಂದಿದ್ದೀನಿ ಅನ್ನೋದು ಮರ್ತುಬಿಟ್ಟು ಹೇಳ್ತಾನೆ, ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನೀಚ ಕಿಂ ನೋ ರಾಜ್ಯೇನ ಗೋವಿಂದಂ ಕಿಂ ಭೋಗೈರ್ ಜೀವಿತವೇನವಾನ್. ನಾನು ಹೇಳ್ತಾನೆ, ನನಗೆ ಯುದ್ಧ ಬೇಡಪ್ಪ, ಇನ್ನು ನ ಕಾಂಕ್ಷೆ ವಿಜಯಂ ಕೃಷ್ಣ, ನನಗೆ ಯಶಸ್ಸು ಬೇಡ, ಜಯ ಬೇಡ ಯುದ್ಧದಲ್ಲಿ. ನ ರಾಜ್ಯಂ ಸುಖಾನೀಚ, ರಾಜ್ಯ ಬೇಡ, ಸುಖ ಬೇಡ, ಏನೂ ಬೇಡ. ಕಿಂ ನೋ ರಾಜ್ಯವ ಗೋವಿಂದ, ಯಾಕೆ ಬೇಕಪ್ಪ ರಾಜ್ಯ ನನಗಿದು? ಇದು ನೋಡಿ ಬಂದು ಯುದ್ಧ ಮಾಡ್ತೀನಿ ಅಂತ ಬಂದವನು ಮುಂದೆ ಹೇಳ್ತಾನೆ, ಭೋಗಗಳಿಂದ ಬದುಕಿರುವ ಏನು ಪ್ರಯೋಜನ ನಮಗೆಲ್ಲ ಅಂತ ತತ್ವಜ್ಞಾನ ಮಾತಾಡೋಕ್ಕೆ ಶುರು ಮಾಡಿದ.
ಇದನ್ನು ಬಹಳ ಜನ ಅನಲೈಸ್ ಮಾಡ್ತಾರೆ. ಯಾಕೆ ಹಿಂಗಾಯ್ತು ಹಣೆ ಬರ ಒಂದು? ಅಲ್ಲಿವರೆಗೂ ರೋಷಾವೇಶದಿಂದ ಅವ್ರನ್ನ ಹೊಡೆದು ಹಾಕಿಬಿಡ್ತೇನೆ, ಒಂದು ದಿವಸದಲ್ಲಿ ಯುದ್ಧ ಮುಗಿಸ್ಬಿಡ್ತೇನೆ, ಯಾರೇ ಬೇಕಾದರೂ ಇರಲಿ ಅಂದವನು ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ನನಗೆ ಯುದ್ಧ ಬೇಡ, ಕೈ ನಡುಗ್ತಾ ಇದೆ, ಅವ್ರನ್ನ ಕೊಲ್ಲೋದೇನು, ನನ್ನ ರಾಜ್ಯ ಬೇಡ, ಭೋಗ ಬೇಡ ಅಂತ ಯಾಕಂದ? ಇದನ್ನು ತುಂಬ ಚೆಂದ ವಿವರಣೆ DVG ಮಾಡ್ತಾರೆ, ಅದನ್ನು ಕಗ್ಗದಲ್ಲಿ ತೋರಿಸ್ತಾರೆ. ಅವ್ರು ಹೇಳೋದು, ಜನ ಇಲ್ಲದೆ ಹೋದಾಗ ಮಾತಾಡೋದು ಬೇರೆ ಇರುತ್ತೆ, ಮುಂದೆ ಬಂದು ನಿಂತಾಗ ಮಾತಾಡೋದು ಬೇರೆ ಆಗ್ತದೆ. ಅತ್ತೆ ಸೊಸೆ ಜಗಳ ಆಗಿದೆ, ವಿಪರೀತ ಜಗಳ ಆಗಿದೆ. ಮಗ ಮನೆಯಲ್ಲಿಲ್ಲ. ಸಾಯಂಕಾಲ ಬಂದ. ತಾಯಿ ಹೇಳಿದ್ಲು, ನಿನ್ನ ಹೆಂಡತಿ ಏನೇನು ಮಾತಾಡಿದ್ಲು ಗೊತ್ತಾ ನನಗೆ ಇವತ್ತು ಅಂತ ಸ್ವಲ್ಪ ಇದ್ದದ್ದನ್ನು ಸ್ವಲ್ಪ ಇಲ್ಲದನ್ನು ಸೇರಿಸಿ ಮಗನ ಮುಂದೆ ಚೆನ್ನಾಗಿ ಹೇಳಿಬಿಟ್ರು. ಅವನಿಗೂ ರೋಷ ಉಗ್ತು. ನೋಡಿದಾನೆ 20 ವರ್ಷ, ಎಷ್ಟು ದಿವಸ ನೋಡಿದ್ರಿ ಇದನ್ನು ಜಗಳ, ಎದ್ದು ಬರಲಿ ಆಕೆ, ಸರಿಯಾಗಿ ಹೇಳ್ಬಿಡ್ತೀನಿ ಆಕೆ, ಇವತ್ತು ಏನೋ ಒಂದು ತೀರ್ಮಾನ ಆಗಿಬಿಡ್ಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರಲಿ, ಇದ್ರೆ ಹೋಗಿಬಿಡ್ಲಿ ಆಕೆ ಅಂತ ಜೋರಾಗಿ ತಾಯಿ ಮುಂದೆ ಮಾತಾಡಿದ. ತಾಯಿಗೆ ಸಂತೋಷ ಆಯಿತು, ಮಗ ಏನೋ ತೀರ್ಮಾನ ತಗೋತಾನೆ ಇವತ್ತು ಅಂತ. ಹೊರಗೆ ಹೋಗಿದ್ಲಲ್ಲ ಹೆಂಡ್ತಿ, ಸಾಯಂಕಾಲ ಬಂದ ತಕ್ಷಣ ದಿನ ಹತ್ರ ಸ್ವಲ್ಪ ಮಾತಾಡಬೇಕು ಅಂದ. ಏನು ನಿಮ್ಮವ್ವ ಹೇಳಿರ್ಬೇಕಲ್ಲ ಏನಾದರೂ ಅಂದು. ಅಷ್ಟೇ ಸಾಕು, ಅರ್ಜುನ ಆಗಿಬಿಟ್ಟ ಇವನು. ಇಲ್ಲ ಪಾಪ ಆಕೆ ಏನು ಹೇಳಲಿಲ್ಲ, ಆಕೆ ಏನು ಹೇಳ್ತಾಳೆ ಪಾಪ, ಅಲ್ಲ ಹಾಗಲ್ಲ, ಇದು ದೇಶ ಅವರಿಗೆ ಶುರುವಾಯಿತು. ಮೊದಲೆಲ್ಲ ಹಾರಾಡಿದ್ನಲ್ಲ ಹೇಳಿಬಿಡ್ತೀನಿ ಅಂತ ಹೇಳಿ, ಅದ್ಯಾಕೆ ಹಿಂಗಾಯಿತು? ಇದು ಸಾಮಾನ್ಯವಾಗಿ ಆಗೋದುಂಟು, ಇದು ಎಲ್ಲರಿಗೂ ಆಗುವಂಥದ್ದು. ನಮ್ಮ RY ಧಾರವಾಡ್ಕವ್ರು ಒಂದು ಪುಸ್ತಕ ಬರೆದಿದ್ದಾರೆ, ಧೂಮ್ರ ವಲಯಗಳು ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವ್ನು ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ, ಇಬ್ಬರು ವೈರಿಗಳು. ಅವನ ಮನೆ ಒಂದು ಹೊರಡಕ್ಕೆ ಹೇಳ್ತಾನೆ, ಇವತ್ತು ನನ್ನ ಹೆಣ ಆದರೂ ಬೀಳಬೇಕು, ಅವನ ಹೆಣ ಆದರೂ ಬೀಳಬೇಕು, ಇವತ್ತು ಒಂದು ಕೈ ನೋಡ್ಬಿಡ್ತೀನಿ ಅವನ್ನ ಅಂತ ತೋಳು ಏರಿಸ್ಕೊಂಡು ಹೋದ. ಅಲ್ಲಿ ಹೋದವನು ಏನೂ ಮಾಡಲಿಲ್ಲ. ಅದಕ್ಕೆ ಹೇಳ್ತಾನೋ, ಭಾಳ ಚಂದ ಹೇಳ್ತಾರೆ ಅವರು, ಅಲ್ಲಿ ಹೋದಾಗ ಹೇಳ್ತಾರೆ, ಒಂದು ಕೈ ಬಿಡ್ರಿ ನೋಡಿಬಿಡ್ತೀನಿ ನಾವನ್ನ ಅಂತಾನಂತೆ. ಹೊಡೆಯೋಲ್ಲ ಬಿಡೋಲ್ಲ, ಒಂದು ಕೈ ಬಿಡ್ರಿ ನೋಡ್ತೀನಿ ಅಂತ. ಅದಕ್ಕೆ ಹೇಳ್ತಾರೆ, ಎರಡೂ ಕೈ ಖಾಲಿ ಇದ್ದಾಗ ಆಕಾಶ ನೋಡ್ತಿರೋನು ಒಂದು ಕೈ ಬಿಡು ಅಂತಾನೆ ಈಗ ಅಂತ. ದೂರದಲ್ಲಿ ಹೇಳೋ ಮಾತು ಬೇರೆ, ಅಥವಾ ಹಿರಿಯರ ಬಗ್ಗೆ ಮಾತು ಬರ್ತದೆ. ಇನ್ನೊಂದು ಸ್ವಲ್ಪ ಹೆಜ್ಜೆ ಮುಂದೆ ಹೋಗೋಣ. ದೊಡ್ಡವ್ರ ಬಗ್ಗೆ ಇವತ್ತೇನಾದರೂ ಆಗಲಿ ಅಪ್ಪನಿಗೆ ಹೇಳಿಬಿಡ್ತೀನಿ ಇವತ್ತು ಅಂತ ಧೈರ್ಯ ಮಾಡಿರ್ತಾರೆ. ಎದುರಿಗೆ ಬಂದು ನಿಂತಾಗ ಮಾತು ಪ್ಯಾಪ ಆಗಿಬಿಡುತ್ತೆ, ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಮಾತು ಹೇಳ್ತೀನಿ ಅನ್ನೋದೇ ಚಂದ, ಮುಂದೆ ನಿಜವಾಗಲೂ ಬಂದಾಗ ವ್ಯತ್ಯಾಸ ಆಗಿಬಿಡ್ತದೆ. ಇದನ್ನು ಬಹಳ ಚಂದದ ಮಾತು ಹೇಳ್ತಾರೆ, ಆ ಸಮಯದ ಲೋಕರೂಪ ಶಕ್ತಿಗಳು ಅಂತ ಬಳಸ್ತಾರೆ. ಆ ಸಮಯದಲ್ಲಿರುವಂಥ ರೂಪ ಶಕ್ತಿ ಇದೆಯಲ್ಲ, ಯಾರಿಗೆ ಹೇಳಬೇಕು, ರಾಜೀನಾಮೆ ಕೊಡಬೇಕು ಅಂದಿರ್ತಾರೆ ಕೆಲವರು, ಸಾಕಾಯ್ತಿರಿ ನೌಕರಿ ಬಿಟ್ಟು ಬಿಡೋಣ ಇದನ್ನು ಅಂಥೇಳಿ, ಇವತ್ತು ಬರಲಿ, ಇವತ್ತು ನಮ್ಮ ಆಫೀಸರ್ ಬರಲಿ, ಹೇಳೇ ಬಿಡ್ತೀನಿ ಸರಿಯಾಗಿ, ಬ್ಲಂಟಾಗಿ ಹೇಳಿಬಿಡೋಣ್ರಿ, ಏನಾಗ್ತದೆ ಭಾಳ ಆದರೆ ಕೆಲಸ ತೆಗಿತಾ ಇರ್ತಾನೆ, ಗಲ್ಲಿಗೆ ಹಾಕ್ತಾರೆ ಅಂತ ಜೋರಾಗಿ ಮಾತಾಡಿದ್ದು ಉಂಟು ಆಫೀಸಲ್ಲಿ. ಸಾಹೇಬರು ಬಂದ ತಕ್ಷಣ ಏನು ನಡೆದಿದೆ ಆಫೀಸಲ್ಲಿ? ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ ಸರ್. ನೋಡಿ ಯಾಕೆ ಬಂತು ಅಂದಾಗ, ಹಿಂದೆ ಮಾತಾಡೋದು ಸುಲಭವಾಗಿತ್ತು. ಇಲ್ಲಿ ಹಿಂದೆ ಕೂತ್ಕೊಂಡು ಕೌರವ್ರು ಬಂದುಬಿಡ್ಲಿ ನೋಡ್ತೀನಿ, ಬ್ಯಾಂಕ್ ಬರ್ತಾರೆ ನೋಡ್ತೀನಿ, ಅವ್ರೇನು ಗೊತ್ತಿಲ್ಲದವ್ರ ನನಗೆ ಅಂತೆಲ್ಲ ಮಾತಾಡಿದ್ದ. ಮುಂದೆ ಬಂದು ನಿಂತಾಗ ಭೀಷ್ಮರು ನಿಂತಿದ್ದಾರೆ, ಯಾರು ಒಂದು ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದು ಮಾಡಿ ಮಾತಾಡಿದಂಥ ಅಜ್ಜ ನಿಂತಿದ್ದಾರೆ, ತನಗೆ ಬಾಣ ಬಿಲ್ಲು ಹಿಡಿಯೋಕ್ಕೆ ಕಲಿಸಿದಂಥ ದ್ರೋಣಾಚಾರ್ಯ ಮುಂದೆ ನಿಂತಿದ್ದಾರೆ, ಎಲ್ಲರೂ ಬೇಕಾದವರೇ, ಕೃಪಾಚಾರ್ಯ ನಿಂತಿದ್ದಾರೆ, ಅವ್ರ ಮೇಲೆ ಬಾಣ ಹೇಗೆ ಹೊಡೀಲಿ ಅಂತ ಒಂದು ಕ್ಷಣದ ಆ ಲೋಕದ ರೂಪದ ಶಕ್ತಿಗಳಿದ್ದಾವಲ್ಲ, ಮನಸ್ಸನ್ನು ಎಳೆದು ಬಿಡ್ತವೆ. ಅದನ್ನು DVG ಎಷ್ಟು ಚೆಂದ ಹೇಳ್ತಾರೆ ನೋಡಿ. ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕಾಗಿಪವೋ ಲೋಕರೂಪ ಶಕ್ತಿಗಳು, ಅನಿತನಿತು ಸತ್ಯತೆ ಅವ ಕುಂಟು ಜೀವಿತದಿ ಅನುಭವವೇ ದಿಟದಳತೆ ಮಂಕುತಿಮ್ಮ. ಪದ್ಯ 393 393. ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕ್ಕೆ ಆಗೀಪವೋ ಲೋಕರೂಪ ಶಕ್ತಿಗಳು. ವಿಕಾರ ಪರಿಣಾಮ ಮಾತು ಗಮನಿಸ್ಬೇಕು, ಎಷ್ಟು ಚೆನ್ನಾಗಿದೆ ಇದು. ಸಾಮಾನ್ಯವಾಗಿದ್ದರೆ ಪರಿಣಾಮ, ಅದು ವಿಕಾರ ಪರಿಣಾಮ. ಏನೋ ಹೇಳೋಕೆ ಹೋಗಿ ಇನ್ನೇನೋ ಹೇಳಿಬಿಡ್ತೇನೆ ನಾನು. ಮನಸ್ಸು ವಿಕಾರ ಆಯಿತು, ಪರಿಣಾಮ ಇರಬೇಕಾದ ಇದು ಹೇಳಬೇಕು, ಈ ಮಾತನ್ನು ಹೇಳಿದರೆ ಪರಿಣಾಮ ಹೆಂಗಾಗ್ತದೆ ಅಂತಿದೆ, ಅದನ್ನು ಹೇಳಬೇಕು ಅಂದವನು ವಿಕಾರ ಆಗಿ ಇನ್ನೇನೋ ಹೇಳಿಬಿಡ್ತೇನೆ ನಾನು. ಅರ್ಜುನನಿಗೆ ಆದದ್ದು ಅದೇ. ಯುದ್ಧಕ್ಕೆ ಹೋಗ್ತೇನೆ ಅಂದವನು ಸೇನೆಯೋರಭಿಯೋರ ಮಧ್ಯೆ ಅಂತ ಜೋರಾಗಿ ಹೇಳಿದವನು ಅಲ್ಲಿ ನೋಡಿದ ತಕ್ಷಣ ನನಗೆ ಬೇಡ, ಯುದ್ಧ ಬೇಡ, ಏನು ಮಾಡೋದು ಅಂತಾನೆ. ಇದು ಆಗೋದು ಯಾಕಂದರೆ ಪ್ರತ್ಯಕ್ಷವಾಗಿ ದೊಡ್ಡವರು ನಿಂತಾಗ ಮಾತು ವಿಕಾರ ಆಗಿಬಿಡ್ತದೆ, ಹೇಳಬೇಕಾದದನ್ನು ಹೇಳೋದಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕ್ಕೆ ಆಗೀಪವೋ ಲೋಕರೂಪ ಶಕ್ತಿಗಳು. ಆಗಿದ್ದಂಥ ಲೋಕರೂಪದ ಶಕ್ತಿಗಳಿದ್ದಾವಲ್ಲ, ಮನಸ್ಸಿಗೆ ವಿಕಾರ ಪರಿಣಾಮವನ್ನು ಮಾಡಿಬಿಡ್ತವೆ. ಅನಿತನಿತು ಸತ್ಯತೆ ಅವ ಕುಂಟು ಜೀವಿತದಿ. ಭಾಳ ಮುಖ್ಯ ಇದು. ಅವನು ನಿರಾಕರಣೆ ಮಾಡಬೇಡ,
ಆ ಶಕ್ತಿ ಅವಕ್ಕಿದ್ದಾವೆ, ಆ ಕ್ಷಣಕ್ಕೆ ಆ ಶಕ್ತಿ ಇದ್ದಾವೆ. ಅಂದರೆ ಅರ್ಜುನನನ್ನು ಬೈಯೋದು ಅರ್ಥ ಅಲ್ಲ, ಆ ಕ್ಷಣಕ್ಕೆ ಯಾರಿದ್ರೂ ಆಗ್ತಿತ್ತೋ ಏನೋ. ಆ ಲೋಕರೂಪದ ಶಕ್ತಿಗಳು ಬಂದಾಗ ನಾನು ಏನು ಹೇಳಬೇಕು ಅದನ್ನು ಹೇಳೋದಿಲ್ಲ, ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ, ಇನ್ನೇನೋ ಮಾಡ್ತೀನಿ. ಯಾಕಂದರೆ ಲೋಕರೂಪದ ಶಕ್ತಿ ನನ್ನ ಮನಸ್ಸಿನಲ್ಲಿ ವಿಕಾರದ ಪರಿಣಾಮವನ್ನು ಉಂಟು ಮಾಡಿದ್ದಾವೆ. ಅದಕ್ಕೆ ಹೇಳ್ತಾರೆ, ಅನಿತನಿತು ಸತ್ಯತೆ ಅವ ಕುಂಟು ನಿಜೀವಿತದಿ. ನಮ್ಮೆಲ್ಲರ ಜೀವನದಲ್ಲಿ ಆಗಿಲ್ವಾ ಸ್ವಾಮಿ ಹೇಳಿ ಇದನ್ನು? ಬೆಳೆದ ಮಗ ಇರ್ತಾನೆ, ಸಣ್ಣ ಮಕ್ಕಳಿದ್ದಾಗ ಬೈದು ಹೇಳ್ಬೋದು, ಒಂದು ಪೆಟ್ಟು ಹಾಕಿ ಹೇಳ್ಬೋದು. ಹುಡುಗ ದೊಡ್ಡವನಾಗಿದ್ದಾನೆ, ಈಗ ಮಾತು ಸ್ವಲ್ಪ ಹುಷಾರಾಗಿ ಮಾತಾಡಬೇಕಾಗ್ತದೆ. ಹುಡುಗನಾಗಿದ್ದಾಗ ಯಾಕೋ ಬುದ್ಧಿ ಇಲ್ಲ ನಿನಗೆ ಅಂತ ಅಂದವರು ಈಗ ಅದೇ ಮಾತು ಹೇಳಬೇಕು ಅಂದ್ಕೊಂಡಿರ್ತಾರೆ. ಅವನಿಗೆ 32 ವರ್ಷ, ಈಗ ಆ ಮಾತು ಹೇಳೋಕ್ಕಾಗಲ್ಲ. ಯಾಕಪ್ಪ, ಏನು ತೊಂದರೆ ಇದೆಯೇನೋ ಅಂತ ಪ್ರಶ್ನೆ ಒರಟತನ ಹೋಗಿ ಒಂದು ಥರ ವಿನಯ ಬಂದುಬಿಡ್ತದೆ, ಒಂದು ಪ್ರೀತಿ ಅದು ಮುಸುಕಿನಲ್ಲಿ ಬರ್ತದೆ. ಈ ವಿಕಾರ ಪರಿಣಾಮ ಆಗೋದು ಯಾಕಂದ್ರೆ ಮುಂದೆ ಬಂದು ನಿಂತಿದ್ದಾನ ಅವನು ಇಲ್ಲದೇ ಇದ್ದಾಗ ಅಂತಿರ್ತಾರೆ, ನೋಡ್ಬೇಕು ಮನೇಲಿ ಮಾತಾಡ್ತಿದ್ದು, ಇವತ್ತು ಬರಲಿ ಅವನು, ಇವತ್ತು ಮನೆಗೆ ಬರಲಿ ಅವನು, ಸರಿಯಾಗಿ ಬುದ್ಧಿ ಹೇಳ್ತೀನಿ ಅವನಿಗೆ. ಏನಂತ ತಿಳ್ಕೊಂಡಿದ್ದಾನೆ ಅವನು? ಮನೆ ಧರ್ಮಛತ್ರ ಆಗಿ ಹೋಯ್ತಾ ಇದು, ಯಾವಾಗ ಬೇಕಾದಾಗ ಬರೋದು, ಯಾವಾಗ ಬೇಕಾದಾಗ ಹೋಗೋದು ಅಂತ ಅಪ್ಪ ಅಮ್ಮ ಮಾತಾಡ್ಕೋತಾರೆ. ಅಮ್ಮನ ಮುಂದೆ ಅಪ್ಪನ ಮಾತು. ಆ ಹುಡುಗ ಬಂದಾಗ ಯಾಕೋ ಎಲ್ಲಿ ಹೋಗಿದ್ಯೋ, ಯಾಕೆ ಚೇಂಜ್ ಆಯಿತು ಟೋನು? ಆ ಹೇಳಬೇಕು ಅಂದರೆ ರೋಷಾವೇಶ ಯಾಕೆ ಹೋಯ್ತು ಅಂದರೆ ಆ ಲೋಕರೂಪ ಶಕ್ತಿ, ಅಲ್ಲಿರುವಂಥ ಎದುರಿಗೆ ಬಂದಂಥ ಇರುವಂಥ ಲೋಕರೂಪ ಶಕ್ತಿ ಮನಸ್ಸಿನಲ್ಲಿ ಪರಿಣಾಮವನ್ನು ಬದಲಿ ಮಾಡುತ್ತೆ. ಅದೇ ಥರವೇ ಅದಕ್ಕೆ ಹೇಳ್ತಾರೆ, ಕೊನೆಗೆ ಮಾತು ಭಾಳ ಚಂದ. 4ನೇ ಸಾಲು ಕಗ್ಗದಲ್ಲಿ ಯಾವಾಗಲೂ ಅದ್ಭುತವಾಗಿರುವಂಥದ್ದು, ಅನುಭವವೇ ದಿಟದಳತೆ ಮಂಕುತಿಮ್ಮ. ನಿಜವಾದ ಅಳತೆ ಯಾವುದು ಗೊತ್ತಾ? ನಿಮ್ಮ ಅನುಭವಪ್ಪ, ಅದು ನಿಮ್ಮ ಅನುಭವ. ಇನ್ನೂ ವಿಚಿತ್ರ ಆದದ್ದು ಗೊತ್ತಿದೆ ನಿಮಗೆ. ಯಾರ ಹತ್ರ ನಿಧಾನವಾಗಿ ಮಾತಾಡಬೇಕಂತ ಹೋಗಿರ್ತಿರೋ ಜಗಳಾಗಿ ಬಂದುಬಿಡ್ತದೆ ಅವತ್ತು, ನೋಡಿದ್ದೀರಾ? ಸುಮ್ಮನೆ ಪ್ರೀತಿಯನ್ನು ಮಾತಾಡಬೇಕು ಅಂತ ಹೋಗಿರ್ತೀರಿ, ಮಾತಾಡ್ತಾ ರೋಷ ಜಗಳ ಆಗಿಬಿಟ್ಟು ರಾಜೀನಾಮೆ ಕೊಟ್ಟು ಬಂದವರು ನೋಡಿದ್ದೆ ನಾನು. ಇತ್ತೀಚೆಗೆ ನನ್ನ ಪರಿಚಯದವರೊಬ್ಬರು ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಮನೇಲಿ ಫೋನ್ ಮಾಡಿಬಿಟ್ಟು, ಐ ರಿಸೈನ್ ದ ಕಂಪನಿ ಅಂದರು. ಎಲ್ಲ ಇವನ್ನ ಸೇರ್ಕೊಂಡು 2 ವರ್ಷ ಆಗಿಲ್ಲ, ಇನ್ನು ಮೊನ್ನೆ ದಿವಸ 5 ಇಯರ್ ಪ್ಲ್ಯಾನ್ ಮಾಡಿದ್ರಿ. ಹೌದು ಮಾಡಿದ್ದೆ. ಐ ವೆಂಟ್ ಇನ್ ಟು ದ ಚೇರ್ಮನ್ಸ್ ಕ್ಯಾಬಿನ್, ಚೇರ್ಮನ್ ಆಫೀಸಿಗೆ ಹೋದೆ, ಏನೋ ಮಾತು ಬಂತು, ಐ ಥಿಂಕ್ ವಿ ಡೋಂಟ್ ಮ್ಯಾಚ್. ಇಬ್ಬರು ಹೊಂದಲ್ಲ ಅನಿಸ್ಬಿಡ್ತು. ಐ ಥ್ರೂ ಮೈ ರಿಸಿಗ್ನೇಷನ್ ಆ್ಯಂಡ್ ಕೇಮ್ ಔಟ್. ರಿಸಿಗ್ನೇಷನ್ ಮಾಡೋಕ್ಕೆ ಹೋದವರಲ್ಲ ಅವರು, ಯಾವುದೋ ಒಂದು ಚರ್ಚೆ ಮಾಡೋಕ್ಕೆ ಹೋದವರು, ಮಾತು ವಿಪರೀತ ಆಗಿಬಿಡ್ತು, ಚಕ್ಕಂದ್ರೆ ರಾಜೀನಾಮೆ ಕೊಟ್ಟು ಬಂದುಬಿಟ್ರು. ವಿಕಾರ ಪರಿಣಾಮ 2 ರೀತಿಯಿಂದ ಆಗ್ಬೋದು. ಒರಟು ಮಾತು ಮೃದುವಾಗಬಹುದು, ಮೃದು ಮಾತು ಹೋಗಿ ಒರಟಾದರೂ ಆಗಬಹುದು. ಅದಕ್ಕೆ ಹೇಳ್ತಾರೆ, ಅನುಭವವೇ ದಿಟದಳತೆ ಮಂಕುತಿಮ್ಮ. ನಿಮ್ಮ ಅನುಭವನೇ ನಿಮಗೆ ಅಳತೆ ಕೋಲಪ್ಪ. ಅದು ಯಾವ ಅನುಭವ ನಿಮಗಾಗಿದೆಯೋ ಅದರಿಂದ ಅಳತೆ ಗೋಲ್ ಮಾಡ್ಕೊಳ್ಳಿ ಅಂತಾರೆ. ದುರ್ಯೋಧನನ ಬಗ್ಗೆ ಕೋಪ ಇಲ್ವಾ ಅರ್ಜುನನಿಗೆ? ರೋಷ ಇಲ್ವಾ? ಸಂತಾಪ ಎಲ್ಲ ಇದೆ. ಯಾವಾಗ? ಅವ್ರ ಮುಂದೆ ಇಲ್ಲದೆ ಇದ್ದಾಗ. ಅವ್ರ ಮುಂದೆ ಬಂದ ತಕ್ಷಣ ಆ ವಿಕಾರ ಪರಿಣಾಮಗಳಾಗಿ ಆ ಕ್ಷಣಕ್ಕೆ ಅದು ಸತ್ಯ. ಇನ್ನೊಂದು ಮಾತನ್ನೇ ಚೆಂದಾಗಿ ಹೇಳ್ತಾರೆ, ಪದ್ಯ 246 246 ಎಲ್ಲವೂ ಎಷ್ಟು ಪೂರಕವಾಗಿ ಬರ್ತದೆ ಮೊದಲೇ ಅಧ್ಯಾಯಕ್ಕೆ ಅಂತ. ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ. ನೋಡಿ, 2 ವೈರುಧ್ಯ ಪದಗಳನ್ನು ಹೇಗೆ ಸೇರಿಸ್ಕೊಂಡು ಹೋಗ್ತಾರೆ. ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ, ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವ ನರಸೋ ಮಂಕುತಿಮ್ಮ. ಭಗವದ್ಗೀತೆಗಿಂತ ಒಂದು ಹೆಜ್ಜೆ ಮುಂದೆ ಹೋಯಿತು ಅನಿಸ್ತದೆ ನನಗೆ. ಭಗವದ್ಗೀತೆ ಅರ್ಜುನನಿಗೆ ಹಿಂಗೆ ಆಯಿತು ಅಂತ ಹೇಳುತ್ತೆ, ನೀವು ಹೇಗೆ ಪಾರಾಗಬೇಕು ಅಂತ ಕಗ್ಗ ಹೇಳುತ್ತೆ. ಇಂಥ ಪ್ರಸಂಗ ಬಂದಾಗ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ. ಪ್ರೇಮ ಬೀಜ ಯಾವುದರಿಂದ ಪ್ರೇಮ ಹುಟ್ಟಿ ಬರುತ್ತೋ ಆ ಪ್ರೇಮ ಬೀಜದ ಜೊತೆಗೆ ವೈರ ಬೀಜಗಳು ಇದ್ದಾವೆ ಜಗತ್ತಲ್ಲಿ. ಹೇಗೆ ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ಪ್ರಕೃತಿಯೊಳಗೆ ಸೌಮ್ಯತೆ ಹೇಗಿದಾವೋ ಸಂಕ್ಷೋಭೆ, ತಳಮಳ, ದ್ವಂದ್ವ ಎಲ್ಲ ಅದು ಇದ್ದಾವೆ. ಸೌಮ್ಯವೂ ಇದೆ, ತಳಮಳವೂ ಇದೆ ಪ್ರಕೃತಿಯಲ್ಲಿ. ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ, ಭಾಳ ಚಂದಪ್ಪ ಇದೆ. ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ, ಆ ಲಕ್ಷಣ ವಿಷಮವಾದಾಗ ಭ್ರಾಮಕತೆ ಬಂದ್ಬಿಡ್ತದೆ, ಭ್ರಮೆ ಬಂದ್ಬಿಡ್ತದೆ. ಹಂಗೆ ಅರ್ಜುನನಿಗೆ ಭ್ರಮೆ ಬಂತು. ಆ ಲಕ್ಷಣ ಬಂತಲ್ಲ, ಆ ಕ್ಷಣ ಬಂದಾಗ ವಿಷಮ ಲಕ್ಷಣ ಅದು. ಯುದ್ಧ ಮಾಡಬೇಕು ಅಂತ ಹೋದಾಗ ಪ್ರೀತಿ ಬಂದ್ಬಿಡ್ತು. ಹೆಂಗಿದೆ ನೋಡಿ ಅದು. ಪ್ರೇಮ ಬೀಜಗಳಿವು ವೈರ ಬೀಜದ ಒಲೆ. 2 ಜೊತೆಗಿರುವಂಥದ್ದು. ಪ್ರೇಮ ಬೀಜ ವೈರ ಬೀಜ ಬೇರೆ ಬೇರೆ ಜಾಗದಲ್ಲಿ ಇಲ್ಲ, ಅವು ಜೊತೆಗಿದ್ದಾವೆ. ಎಷ್ಟೋ ಸಲ ತಾವು ಗಮನಿಸಿಲ್ವಾ ಸ್ನೇಹಿತರೆ? ಅತ್ಯಂತ ಸ್ನೇಹಿತರಾಗಿದ್ದವರು ವೈರಿಗಳಾಗಿ ನಿಂತದ್ದನ್ನು ಕಂಡಿಲ್ವಾ ನಾವು? ಅದಕ್ಕೆ ಹೇಳ್ತಾರೆ, ಇಂಟೆನ್ಸ್ ಲವ್ ಓನ್ಲಿ ಕ್ಯಾನ್ ಲೀಡ್ ಟು ಇಂಟೆನ್ಸ್ ಹೇಟ್ರೆಡ್ನೆಸ್. ಅತ್ಯಂತ ಪ್ರೀತಿ ಮಾತ್ರ ಅತ್ಯಂತ ವಿರುದ್ಧವನ್ನು ಸೃಷ್ಟಿ ಮಾಡ್ತದೆ ಅಂತ. ಇಬ್ಬರು ಅತ್ಯಂತ ಜೊತೆಗೆ ಕೆಲಸ ಮಾಡ್ತಿರ್ತಾರೆ, ವೈರಿಗಳಾಗಿ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ,
ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ ಸೌಮ್ಯತೆ ಸಂಕ್ಷೋಭತೆ ಎರಡೂ ಪ್ರಕೃತಿಯೊಳಗಿದ್ದಾವೆ. ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ. ಯಾಕೆ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ, ಮನಸ್ಸಿಗೆ ಭ್ರಮೆ ಆಗಿದೆ ಅಂತ ಹೇಳ್ತಾನೆ ಅವನು. ಅರ್ಜುನ ಹೇಳ್ತಾನೆ ಭ್ರಮಿತೀವಚೆ ಮೇ ಮನಃ, ನನ್ನ ಮನಕ್ಕೆ ಭ್ರಮೆಯಾಗಿ ಹೋಗಿದೆ ಅಂತ ಹೇಳ್ತಾನೆ. ಯಾಕಾಯಿತು ಅಂದರೆ ಆ ವಿಷಮ ಲಕ್ಷಣಗಳಲ್ಲಿ ಮನಸ್ಸು ಭ್ರಮೆಯಾಗ್ತದೆ. ಅದಕ್ಕೆ ಸೊಲ್ಯೂಷನ್ನು ಹೇಳ್ತಾರೆ ಡಿ ವಿ ಜಿ, ಸಾಮರಸ್ಯವ ನರಸೋ ಮಂಕುತಿಮ್ಮ, ಇದರೊಳಗೆ ಸಮರಸವನ್ನು ನೋಡ್ಕೊಳ್ಳಪ್ಪ. ಆದಷ್ಟು ಮನಸ್ಸು ಸ್ಥಿಮಿತಲ್ಲಿ ಇಟ್ಕೋ. ಇದನ್ನು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದರೆ, ಮಾಡಿದರೆ ಅರ್ಧ ಗಂಟೆ ಇದನ್ನೇ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಅದು. ಮನಸ್ಸಿನಲ್ಲಿ ಎರಡು ಥರದ ಮನಸ್ಸು ನಮ್ಮೊಳಗಿದೆ. ಈ ಸಾಮರಸ್ಯ ಬರೋದು ಹೇಗೆ ಅನ್ನೋದನ್ನು ಹೇಳ್ತಾರೆ. ವಿ ಆರ್ ಆಲ್ ಬಾರ್ನ್ ವಿತ್ ಟೂ ಮೈಂಡ್ಸ್, ವಿ ಕಾಂಟ್ಸ್ ಎಸ್ಕೇಪ್ ಇಟ್. ನಾವು ಪಾರಾಗಿ ಹೋಗೋ ಸಾಧ್ಯವೇ ಇಲ್ಲ. ಎರಡು ಮನಸ್ಸುಗಳು ನಮಗಿದ್ದಾವೆ, ಇಮೋಷನಲ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಮೈಂಡ್ ಅಂತ. ಭಾವನಾತ್ಮಕವಾದಂಥ ಮನಸ್ಸು, ಇನ್ನೊಂದು ರ್ಯಾಷನಲ್ ಮೈಂಡ್, ವಿಚಾರ ಮಾಡುವಂಥ ಮನಸ್ಸು, ವೈಚಾರಿಕ ಮನಸ್ಸು. ಎರಡೂ ನಮ್ಮ ಜೊತೆಗೆ ಹುಟ್ಟಿದ್ದಾವೆ, ಬಿಡೋಕ್ಕಾಗೋದೇ ಇಲ್ಲ ಅವನ್ನ. ಆದರೆ ದುರ್ದೈವ ಅಂದರೆ ನಮ್ಮ ಇದೆಯಲ್ಲ ಇಮೋಷನಲ್ ಮೈಂಡ್ ಇದೆಯಲ್ಲ, ಭಾವನಾತ್ಮಕವಾದ ಮನಸ್ಸು ಬೇಗ ಬಂದುಬಿಡುತ್ತೆ ಪಟ್ ಅಂತ, ಅದೇ ಮೊದಲು ಹೋಗೋದು. ವೈಚಾರಿಕ ಮನಸ್ಸು ನಿಧಾನಕ್ಕೆ ಬರುತ್ತೆ, ಅಷ್ಟರೊಳಗೆ ಅನಾಹುತ ಆಗಿ ಹೋಗಿರುತ್ತೆ. ದಯವಿಟ್ಟು ಗಮನಿಸಿ, ಎಷ್ಟೋ ಸಲ ಅನ್ಕೋತೀವಿ ಅವ್ರು ಹೇಳಬಾರ್ದು ಅಂದ್ಕೊಂಡ್ಬಿಟ್ಟಿದ್ದೆ, ಅದು ಯಾಕೆ ಹೇಳಿದ್ನೋ ಏನೋಪ್ಪ ನಾನು ಅಂದಿಲ್ಲ, ಒದ್ದಾಡಿಲ್ಲ ನಾವು, ಏನೋ ಅಂದ್ಬಿಡ್ತೇವೆ, ಹಿಂದಷ್ಟು ಮಾತು ಹಿಂದೆ ತಕ್ಕೋತೇನೆ ಅಂತೀವಿ. ಬೇಕಾದಷ್ಟು ನೋಡ್ತೀವಿ ನಾವು, ಅಂದ್ಬಿಡೋದು ಬಾಯಿ ತಪ್ಪಿ ಅಂದ್ಬಿಟ್ಟೆ ಅಂತ. ಬಾಯಿ ತಪ್ಪು ಅನ್ಬೇಕಾದ್ರೆ ಏನಾಯಿತು, ಆಗ ಭಾವನಾತ್ಮಕವಾದಂಥ ಮನಸ್ಸು ಮುಂದೆ ಬಂದಿತ್ತು. ಯಾವಾಗಲೂ ಹಾಗೇನೆ. ಈ ಸಾಮರಸ್ಯ ಅಂದರೆ ಮನಃಶಾಸ್ತ್ರದಲ್ಲಿ ಭಾಳ ಚಂದ ಹೇಳ್ತಾರೆ, ಇಮೋಷನಲ್ ಮೈಂಡ್ ರ್ಯಾಷನಲ್ ಮೈಂಡ್ ಅಂತರ ಇದೆಯಲ್ಲ, ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು. ಅದಕ್ಕೆ ನಮ್ಮಲ್ಲಿ ಒಂದು ಮಾತುಂಟು, ಸಿಟ್ಟು ಬಂದಾಗ 10 ಎಣಸಿ ಅಂತಾರೆ. 10 ಎಣಸೋಕ್ಕಾಗತ್ತಾ? ಸಿಟ್ಟು ಬಂದಾಗ ಹೊಡಿತಿಂದ 1 2 3 4 ಅನ್ನೋಕ್ಕಾಗತ್ತಾ? ಅನ್ನೋಲ್ಲ. 10 ಅನ್ನೋದು ಅರ್ಥ ಏನು ಗೊತ್ತಾ? ಬೇಗ ಉತ್ತರ ಕೊಡಬೇಡಪ್ಪ, ಏನೂ ಕಾರಣ ಇಲ್ಲ, ಯಾರೂ ತಲೆ ಗೋಂಡು ಹಿಡ್ಕೊಂಡಿಲ್ಲ, ಮಾತಾಡೋ ಅಂತ ಬಂದೂಕು ಹಿಡ್ಕೊಂಡಿಲ್ಲ, ಯಾಕೆ ಪಟ್ಟೆ ಮಾತಾಡ್ತೀರಿ? 1 ನಿಮಿಷ ಬಿಡಿ, ಅಷ್ಟರೊಳಗೆ ವೈಚಾರಿಕ ಮನಸ್ಸು ಬರ್ತದೆ. ವೈಚಾರಿಕ ಮನಸ್ಸು ಬಂದಾಗ ಭಾವನೆ ತಪ್ಪಿ ಮಾತು ಬರೋಲ್ಲ, ಜಗಳ ಬರೋಲ್ಲ, ದ್ವೇಷ ಬರೋಲ್ಲ. ಸ್ವಲ್ಪ ಕಾಯ್ಬೇಕು ಅದನ್ನು. ಅದಕ್ಕೆ ಕೌಂಟ್ 10 ಅಂತ ಕೆಲವಂತಾರೆ, ಕೌಂಟ್ ಶೀಪ್ ಅಂತ ಕೆಲವರು ಅಂತಾರೆ, ಏನೇನು ಮಾಡ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಕೊಡಿ ಅಂತ. ಆ ಭಾವನಾತ್ಮಕ ಮನಸ್ಸು, ವೈಚಾರಿಕ ಮನಸ್ಸು ಇರುವಂಥ ಅಂತರ ಇದೆಯಲ್ಲ, ಅದನ್ನು ಆದಷ್ಟು ಕಮ್ಮಿ ಮಾಡಿಕೊಂಡು ಸಾಮರಸ್ಯ ಬರ್ತದೆ. ಒಂದು ಸಲ ವೈಚಾರಿಕ ಮನಸ್ಸು ಬಂದ ಮೇಲೆ ಮಾತಾಡುವಂಥ ಸ್ವಭಾವ ಬಂದರೆ ನಿಮಗೆ ಈ ತೊಂದರೆ ಇರೋದಿಲ್ಲ. ಅದನ್ನು ಡಿ ವಿ ಜಿ ಎಷ್ಟು ಚಂದ ಹೇಳ್ತಾರೆ, ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನರಸೋ ಮಂಕುತಿಮ್ಮ. ಪ್ರೇಮ ವೈರಗಳು ಕೂಡ ಭ್ರಾಮಕದ ಸೃಷ್ಟಿಗಳಿದ್ದ ಹಾಗೆ. ಸಾಮರಸ್ಯವನ್ನು ಅರಿಯದೇ ಹೋದಾಗ ಅವು ಯಾವಾಗ ವಿಪರೀತವಾಗಿ ತಮ್ಮ ಸ್ಥಳಗಳನ್ನು ಬದಲಾಯಿಸ್ಕೊಳ್ತಾವೆ ಅಂತ ಹೇಳೋಕ್ಕಾಗಲ್ಲ. ಪ್ರೇಮ ವೈರ ಆಗ್ತದೆ, ವೈರ ಪ್ರೇಮ ಆಗ್ತದೆ. ಅದನ್ನು ಹುಷಾರಾಗಿರಬೇಕು ಅಂತ ಎಚ್ಚರಿಕೆಯ ಗಂಟೆಯನ್ನು ಡಿ ವಿ ಜಿ ಮೊದಲನೇ ಅಧ್ಯಾಯದಲ್ಲಿ ಕೊಡೋದಷ್ಟೇ ಅಲ್ಲ, ಸಾಮರಸ್ಯವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ತಯಾರಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿಗೆ ಮಾತು ನಿಲ್ಲಿಸೋಣ. ನಮಸ್ಕಾರ.